ಓಂ ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಕತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕನಕದಾಸರ ಜಯಂತಿಯ ಸಂದರ್ಭದಲ್ಲಿ ಅವರ ಅನೇಕ ನುಡಿಗಟ್ಟುಗಳು ಅಥವಾ ಅಪೂರ್ವವಾದ ಮುಂಡಿಗೆಗಳು ಅಂತ ಒಗಟಿನ ರೂಪದಲ್ಲಿರುವ ಶಾಸ್ತ್ರದ ಒಡೆದು ನೋಡಿ ಅರ್ಥ ಮಾಡಿಕೊಳ್ಳುವ ರುಚಿಯನ್ನು ತಂದುಕೊಡುವ ಮಂಡಿಗೆಯಂತಹ ಮಾತುಗಳನ್ನು ಯಥಾಶಕ್ತಿ ನೋಡುವ ಪ್ರಯತ್ನದಲ್ಲಿ ಅನೇಕ ಹಾಡುಗಳಲ್ಲಿ ಬೇರೆ ಬೇರೆ ರೀತಿಯ ಚಿಂತನೆಗಳನ್ನು ಕೊಟ್ಟವರು. ಅದರಲ್ಲೂ ಈ ಸಂಬಂಧಗಳನ್ನು ಜೊತೆಯಾಗಿಟ್ಟುಕೊಂಡು ಅವರು ಹೇಳುವಾಗ ಎಷ್ಟು ವಿಷಯಗಳನ್ನು ಸಂಗ್ರಹ ಮಾಡ್ತಾರೆ ಅಂದರೆ ಎಲ್ಲ ಸಂಬಂಧಗಳನ್ನು ಜೊತೆಯಾಗಿ ತಂದು ನಿಲ್ಲಿಸ್ತಾರೆ. ಬಾಯೊಳಗಿಹಳ ಗಂಡನ ನಿಜ ತಮ್ಮನ ತಾಯ ಪಿತನ ಮಡದಿಯ ಧರಿಸಿದನ ಸ್ತ್ರೀಯಳ ಸುತನ ಕೈಯಲ್ಲಿ ಶಾಪವ ಪಡೆದವನ ದಾಯಾದಿಯ ಮಗನ ಸಾಯಕವದು ತೀವ್ರದಿ ಬರುತ್ತಿರೆ ಕಂಡು ಮಾಯಾಪತಿ ಭೂಮಿಯ ನೊತ್ತಿ ತನ್ನಯ್ಯ ಬೀಗನ ತಲೆ ಕಾಯ್ದಂಥ ರಾಯನ ಕರೆದು ತೋರೆ ಅಂತ ಹೇಳುವಲ್ಲಿ ಬಾಯೊಳಗೆ ಹುಟ್ಟಿ ಬಂದವಳು ಭಾಣಿತ್ಯಬ್ರವೀತ್ ಅಂತ ಉಪನಿಷತ್ತು ಹೇಳುತ್ತೆ. ಸರಸ್ವತಿ ಚತುರ್ಮುಖನ ಬಾಯಿಯಿಂದ ಹುಟ್ಟಿ ಬಂದವಳು. ಅವಳ ಗಂಡ ಅಂದರೆ ಚತುರ್ಮುಖ. ಆ ಚತುರ್ಮುಖನ ತಮ್ಮ ಅಂತಂದರೆ ಮನ್ಮಥ. ದೇವರಿಂದ ಹುಟ್ಟಿದ ಬೊಮ್ಮನ ಜೊತೆಗೆ ತಮ್ಮನಾಗಿ ಹುಟ್ಟಿದವ ಮನ್ಮಥ. ಅಂತಹ ಮನ್ಮಥನ ತಾಯಿ ಯಾರು ಅಂದರೆ ಲಕ್ಷ್ಮಿ. ಆ ಲಕ್ಷ್ಮಿಯ ತಂದೆ ಯಾರು ಅಂತಂದರೆ ಸಾಗರ. ಅಂದರೆ ಲಕ್ಷ್ಮಿ ಯಾವಾಗ ಸಮುದ್ರದ ಮಥನದ ಕಾಲದಲ್ಲಿ ಉದಿಸಿ ಬಂದು ಅಲ್ಲಿ ತಂದೆ ಅಂತಾದಾಗ ಸಾಗರ ಲಕ್ಷ್ಮಿಯ ತಂದೆ ಆಗ್ತಾನೆ. ಆ ಸಾಗರನ ಹೆಂಡತಿ ಅಂದರೆ ಗಂಗೆ. ಗಂಗೆಯ ಧರಿಸಿದವ ಯಾರು? ಶಿವ. ಅಂತಹ ಶಿವನ ಸ್ತ್ರೀ ಯಾರು ಅಂದರೆ ಪಾರ್ವತಿ. ಪಾರ್ವತಿಯ ಸುತ ಅಂದರೆ ಅಲ್ಲಿ ಬಂದದ್ದು ಗಣಪ. ಆ ಗಣಪನ ಕೈಯಲ್ಲಿ ಶಾಪವನ್ನು ಹೊಂದಿದವ ಚಂದ್ರ. ಚಂದ್ರನ ದಾಯಾದಿ ಅಂತಂದರೆ ದಾಯ ಅಂದರೆ ಅರ್ಜಿತವಾದದ್ದು, ಪಿತ್ರಾರ್ಜಿತ ಅಂತ ನಾವು ದಾಯ ಅಂತ ಶಬ್ದದಲ್ಲಿ ಬಳಸ್ತೇವೆ. ದಾಯ ಅಂತಂದಾಗ ಬೆಳಕನ್ನು ಚೆಲ್ಲುವ ವಿಷಯದಲ್ಲಿ ಇಬ್ಬರಿಗೂ ಜವಾಬ್ದಾರಿ ಇದೆ ಲೋಕದಲ್ಲಿ. ಎರಡೂ ಜನ ಬೆಳಕಿನ ವಿಷಯದ ಪೋರ್ಟ್ಫೋಲಿಯೋ ಒಪ್ಪಿಕೊಂಡವರು. ಹಾಗಾಗಿ ಚಂದ್ರನ ಜೊತೆಗೆ ಬೆಳಕಿನ ದಾಯವನ್ನು ಹೊಂದಿದವ ಸೂರ್ಯ. ಹಾಗಾಗಿ ಇಂತಹ ಸೂರ್ಯನ ಮಗ ಕರ್ಣ. ಕರ್ಣನ ಸಹಾಯಕ ಶಕ್ತಿಯ ಆಯುಧ ಅನ್ನೋದು ಬಂದು ಯಾವಾಗ ತೀವ್ರದಿ ಬರುತ್ತೀರೆ ಜೋರಾಗಿ ಬಂದು ಅದು ಅವನನ್ನು ಕತ್ತಿನ ಭಾಗದಲ್ಲಿ ಪ್ರಾಣವನ್ನು ತೆಗಿಬೇಕು ಅಂತ ಬರುವಷ್ಟರಲ್ಲಿ ಭೂಮಿಯನ್ನು ಒತ್ತಿ ತನ್ನ ಹೆಬ್ಬೆರಳಿಂದ ರಥದ ಮುಂಭಾಗವನ್ನು ಒತ್ತಿ ಅವನ ತಲೆಯ ಕಿರೀಟ ಮಾತ್ರ ಹಾರಿ ಹೋಗುವಂತೆ ಬೀಗ. ಕೃಷ್ಣನಿಗೆ ಯಾರು ಅವನು? ತನ್ನಯ ಬೀಗನ ತಲೆ ಕಾಯ್ದಂಥ, ತನ್ನ ಬೀಗನ ತಲೆಯನ್ನು ಕಾಪಾಡಿದಂತಹ ಕೃಷ್ಣನನ್ನು ಕರೆತಂದು ತೋರು ಅಂತ ಹೀಗೆ ಒಂದು ಶಬ್ದದ ಒಳಗೆ ಹೋಗಿ 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 ಎಲ್ಲೆಲ್ಲಿಂದಲೂ ಶುರುವಾಗಿದ್ದು ಸರಸ್ವತಿಯಿಂದ. ಅದು ಸರಸ್ವತಿಯಿಂದ ಬೊಮ್ಮನಲ್ಲಿಗೆ, ಮನ್ಮಥನಲ್ಲಿಗೆ, ಲಕ್ಷ್ಮಿಯಲ್ಲಿಗೆ, ಸಾಗರ, ಗಂಗೆ, ಅಲ್ಲಿಂದ ಶಿವ, ಶಿವನ ಹೆಂಡತಿ ಪಾರ್ವತಿ, ಪಾರ್ವತಿಯ ಮಗ ಗಣಪ, ಗಣಪನಿಂದ ಶಾಪ ಪಡೆದವ ಚಂದ್ರ, ಚಂದ್ರನ ದಾಯಾದಿ ಸೂರ್ಯ, ಸೂರ್ಯನ ಮಗ ಕರ್ಣ. ಆ ಕರ್ಣನ ಬಾಣದಿಂದ ಏಟು ತಿನ್ನುವ ಪ್ರಸಂಗದಲ್ಲಿ ತನ್ನ ಬೀಗನನ್ನು ಕಾಯ್ದ ಅರ್ಜುನನನ್ನು ಕಾಯ್ದಂತಹ ನೀನು
ಭಗವಂತನನ್ನು ತಂದು ತೋರಿಸು ಅಂತ ಕೇಳುವಂತಹ ಈ ರೀತಿ ಅವರ ಅನೇಕ ಪದ್ಯಗಳಲ್ಲಿ ಇಂತಹ ಸಂಬಂಧಗಳ ಜೊತೆಗೂಡಿಸಿದಂತಹ ಮಾತುಗಳನ್ನು ನಾವು ನೋಡ್ತೇವೆ. ಅಂಥದ್ದೇ ಒಂದು ವಿಚಿತ್ರವಾದ ಮಾತು ಮುಂದೆ ಭಗವಂತನನ್ನು ಲೋಕದಲ್ಲಿ ಯಾವುದು ಎಲ್ಲಿದೆ ಅನ್ನುವ ದೊಡ್ಡ ಪ್ರಶ್ನೆ ಇದೆ. ಅಂತಹ ಒಂದು ಪ್ರಶ್ನೆಯನ್ನು ಬಹಳ ಪ್ರಸಿದ್ಧ ಇದು, ತುಂಬ ಚೆನ್ನಾಗಿ ತೊಡೆತಟ್ಟಿ ಹಾಡುವುದು ನೀವು ಕೇಳಿರುವ ಪದ್ಯವೇ. ಆದರೆ ಅದರ ಒಳಗೆ ಏನು ಅನ್ನುವುದು ನೋಡುವುದಕ್ಕೆ ಒಂದು ಕುತೂಹಲ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ನೀ
ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ಕೇಳುವಾಗ ಬಹಳ ಸಹಜವಾಗಿ ಮಾಯೆ ಅಂತ ಶಬ್ದ ಬಂದರೆ ಏನು ಬೇಕಾದರೂ ಅದನ್ನು ನಿರೂಪಣೆ ಮಾಡಬಹುದು ಅಂತ ಅನ್ನಿಸತ್ತೆ. ಆದರೆ ಅವರಲ್ಲಿ ಕೇಳುವ ಪ್ರಶ್ನೆ, ಲೋಕದಲ್ಲಿ ಎಷ್ಟೆಷ್ಟೋ ವಿಚಿತ್ರವಾದ ಘಟನೆಗಳು ನಡೆಯುತ್ತೆ. ಮಾಯೆ ಅಂತಂದಾಗ ಮುಖ್ಯವಾಗಿ ಪ್ರಕೃತಿ ಅಂತ. ಜಗತ್ತಿನಲ್ಲಿ ಏನೇನೋ ವೈಶಿಷ್ಟ್ಯಗಳೆಲ್ಲ ನಡೀತಾ ಇರುತ್ತೆ. ಆ ವೈಶಿಷ್ಟ್ಯಗಳನ್ನು ನಡುವೆ ನೀನೂ ಕಾಣಿಸಿಕೊಳ್ತಾ ಇರ್ತಿ. ವಸ್ತುತಃ ನೀನು ಈ ಬೇರೆ ಬೇರೆ ಅವತಾರಗಳನ್ನು ಎತ್ತಿ ಬರುವುದು, ಬೇರೆ ಬೇರೆ ರೀತಿಯ ಶರೀರವನ್ನು ತೊಟ್ಟು ಬರುವುದು ಅನ್ನುವುದು ನೀನು ಕೂಡ ಮಾಯೆಗೆ ಒಳಗಾಗಿ ಇಲ್ಲಿಗೆ ಬಂದು ನಿಲ್ತಾ ಇದ್ದೀಯೋ, ಹಾಗೆ ನೀನು ಅವತಾರ ಎತ್ತಿ ಬಂದಾಗಲೂ ಇಡೀ ಜಗತ್ತಿನ ಎಲ್ಲ ಚಟುವಟಿಕೆಗಳು ನೀನು ನಿನ್ನ ಅಂಕೆಯಲ್ಲಿಟ್ಟುಕೊಂಡೇ ನಡೆಸ್ತಾ ಇದ್ದಿ. ಮತ್ತೆ ಡೌಟ್ ಬರ್ತಾ ಇದೆ, ಮತ್ತೆ ಸಂದೇಹ ಒದಗುತ್ತಾ ಇದೆ. ಏನು ಅಂದರೆ, ನಿನ್ನೊಳು ಮಾಯೆಯೋ, ನಿನ್ನೊಳಗೆ ಸೇರ್ಕೊಂಡಿದೆಯೋ ಮಾಯೆ, ಅಥವಾ ನೀನು ಮಾಯೆಯೊಳಗೆ ಸೇರ್ಕೊಂಡಿದೆಯೋ? ಈ ಎರಡು ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಅದು ಜಗತ್ತಿನ ಪ್ರತಿಯೊಂದು ವಿಷಯವನ್ನು ಕೂಡ, ಅದು ಹೇಗೆ ಅಂದರೆ, ನಾವು ಈ ಕ್ಷೌರಿಕನ ಅಂಗಡಿಗೆ ಹೋದಾಗ ಅದರಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ಕನ್ನಡಿ ಇಟ್ಟಿರ್ತಾರೆ. ಆ ಕನ್ನಡಿಯಲ್ಲಿ ನಾವು ನಿಲುಕಿಸ್ತಾ ಹೋದ ಹಾಗೆ ಒಂದರ ತಲೆ ಒಳಗೆ ಒಂದರ ತಲೆ ಒಳಗೆ ಕಾಣಿಸ್ತಾನೇ ಇರುತ್ತೆ. ಅದು ಮುಗಿಯುವುದು ಅಂತ ಇಲ್ಲವೇ ಇಲ್ಲ. ಯಾವುದ್ರೊಳಗೆ ಯಾವುದಿದೆ ಅನ್ನೋದು ಯೋಚನೆ ಮಾಡ್ತಾ ಹೋದರೆ ಅರ್ಥ ಆಗುವ ಸಂಗತಿಯೇ ಅಲ್ಲ. ಹಾಗೆ ಇಡೀ ಜಗತ್ತು ಒಂದರೊಳಗೆ ತುಂಬಿಕೊಂಡಿದೆ. ಇದು ಹೇಳಲಿಕ್ಕೆ ಹೊರಟದ್ದು ಯಾವುದು ಅಂತಂದರೆ, ಕೃಷ್ಣ ಬಾಯಿ ತೆಗೆದ ತಾಯಿ ಎದುರುಗಡೆ. ಬಾಯಿ ತೆಗೆದಾಗ ಯಶೋದೆ ನೋಡ್ತಾ ಹೋದ ಹಾಗೆ ಸಮಗ್ರ ಪ್ರಪಂಚ ಕಂಡಿದೆ. ಬೇಕಾದಷ್ಟು ಆಕಾಶ ಕಾಯಗಳೆಲ್ಲವೂ ಕಂಡಿದೆ. ಅದರಲ್ಲಿ ಭೂಮಿಯೂ ಕಂಡಿದೆ. ಆ ಭೂಮಿಯಲ್ಲಿ ಮತ್ತೆ ಇವರಿದ್ದ ಮುಖ್ಯವಾದ ಭರತ ಕಂಡ. ಭಾರತ ಆ ಜಾಗ ಮನೆಯಲ್ಲಿದ್ದಂತಹ ವೃಂದಾವನ ಕಂಡಿದೆ. ಗೋಕುಲದ ಭಾಗದಲ್ಲಿ ಅವಳು ಕೂತ ಅವರ ಮನೆಯ ಅಂಗಳ ಕಂಡಿದೆ. ಅಂಗಳದಲ್ಲಿ ಯಥಾಪ್ರಕಾರ ಯಶೋದೆ ಇದ್ದಾಳೆ. ಆ ಯಶೋದೆಯ ತೊಡೆಯಲ್ಲಿ ಮತ್ತೆ ಯಥಾಪ್ರಕಾರ ಕೃಷ್ಣನಿದ್ದಾನೆ. ಆ ಕೃಷ್ಣನ ಬಾಯಿಯಲ್ಲಿ ಮತ್ತೆ ಪ್ರಪಂಚ ಕಂಡಿದೆ. ಆ ಪ್ರಪಂಚದಲ್ಲಿ ಮತ್ತೆ ಯಥಾ ಪ್ರಕಾರ ಭೂಮಿ ಇದೆ. ಹೀಗೆ ಹೋಗ್ತಾ ಹೋಗ್ತಾ ನೋಡಿದಷ್ಟು ಅಚ್ಚರಿಯ ಕಗ್ಗಾಡು ಅನ್ನುವ ರೀತಿಯಲ್ಲಿ, ಹಾಗಾದರೆ ಇಡೀ ಪ್ರಪಂಚ ಇವನೊಳಗೆ ತುಂಬಿಸ್ಕೊಂಡಿದ್ದಾನೋ, ಅಥವಾ ಇವನು ಪ್ರಪಂಚದ ಎಲ್ಲ ವಿಷಯದನ್ನು ನಿಯಂತ್ರಿಸಿ ತನ್ನೊಳಗೆ ಇಟ್ಕೊಂಡಿದ್ದಾನೋ? ಅದನ್ನು ಇನ್ನೂ ಬಿಡಿಸಿ ಹೇಳ್ತಾರೆ, ನೀ ದೇಹದೊಳಗೋ ನಿನ್ನೊಳು ದೇಹವೋ. ಈ ಮಾಯೆಯನ್ನು ಅರ್ಥಪಡಿಸಬೇಕು ಅಂದರೆ ಪ್ರಕೃತಿಯ ಕಾರ್ಯವನ್ನು ತೋರಿಸ್ಬೇಕು. ಮಾಯೆ ಅಂದರೆ ಪ್ರಕೃತಿ ಅಂತ ಅರ್ಥ ಆಯಿತು. ಇದು ಶಬ್ದತಃ ಆಯಿತು. ಯಾಕೆಂದರೆ ಒಂದು ಮಾತಿದೆ, ಭಗವಂತನು ಮಾಯೆಗೊಳಗಾಗಿ ಜೀವ ಆಗಿಬಿಡ್ತಾನೆ ಅಂತ. ಹಾಗಲ್ಲ ಅಂತ ಹೇಳೋದಕ್ಕೋಸ್ಕರ ಮುಂದಿನ ಮಾತು ಹೇಳಿ, ದೇಹ ಅನ್ನೋದು ಹುಟ್ಟುವಾಗ, ಅಂದರೆ ಅದಕ್ಕೋಸ್ಕರ ಸಾಮಾನ್ಯ ಗರ್ಭಿಣಿಯನ್ನು ದೇವಸ್ಥಾನ ಅಂತ ಗೌರವಿಸುವ ಮಾತನ್ನು ಉಪನಿಷತ್ತು ಹೇಳುತ್ತೆ. ಅಂದರೆ ಅವನ ಹೊಟ್ಟೆಯಲ್ಲಿ ಒಂದು ಮಗು ಇದೆ ಅಂದರೆ ಅಲ್ಲೊಂದು ಭಗವಂತನ ಜನನ ಆಗಲಿಕ್ಕಿದೆ ಅನ್ನುವ ಕಾರಣದಿಂದಾಗಿ ಆಕೆಯನ್ನು ಗೌರವಿಸಬೇಕು. ಆಕೆ ಆ ಹೊತ್ತಿನಲ್ಲಿ ಯಾರಿಗೂ ನಮಸ್ಕಾರ ಮಾಡಬೇಕಾಗಿಲ್ಲ, ನಮಸ್ಕಾರ ಮಾಡಲಿಕ್ಕಿಲ್ಲ ಕೂಡ. ಅಂಥ ಒಂದು ಸ್ಥಾನವನ್ನು ಕೊಡುವಾಗ ಹೊಟ್ಟೆಯಲ್ಲಿರುವಂತಹ ಭಗವಂತ ದೇಹದ ಒಳಗಿದ್ದಾನೋ, ಅಥವಾ ಇಡೀ ಅದಿತಿಯ ಗರ್ಭವನ್ನು ಇಟ್ಟುಕೊಂಡಾಗ, ಅದಿತಿಯ ಗರ್ಭದಲ್ಲಿ ವಾಮನ ತುಂಬಿಕೊಂಡಾಗ ಆ ಗರ್ಭವನ್ನು ಸ್ಮರಣೆ ಮಾಡಿಕೊಳ್ತಾಳೆ. ಅದರೊಳಗೆ ವಾಮನನನ್ನು ಹೊತ್ತುಕೊಂಡದ್ದನ್ನು ನೋಡಿ ದೇವತೆಗಳು, ಏನಪ್ಪ ಇಡೀ ಜಗತ್ತನ್ನು ಹೊತ್ತುಕೊಂಡಂತಹ ವಾಮನನನ್ನೇ ನೀನು ಹೊತ್ತುಕೊಂಡು ಬಿಟ್ಟಿದ್ಯಲ್ವ, ನಿನ್ನಂತಹ ತಾಯಿಗೆ ನಾವು ಎಷ್ಟು ನಮಸ್ಕಾರ ಮಾಡಿದರೂ ಕಮ್ಮಿಯೇ ಅಂತ ಹೇಳುವಷ್ಟರಲ್ಲಿ ಅವಳಿಗೆ ಒಳಗಿನ ರೂಪ ಕಾಣುತ್ತೆ. ಆ ರೂಪ ಕಂಡು ಅವಳನ್ನು ಸ್ಮರಿಸುವಾಗ ಮತ್ತೆ ಯಥಾ ಪ್ರಕಾರ ಕೃಷ್ಣನ ಹಾಗೆಯೇ ಆ ಇಡೀ ವಾಮನನ ಹೊಟ್ಟೆಯೊಳಗೆ ಪ್ರಪಂಚ, ಆ ಪ್ರಪಂಚದಲ್ಲಿ ಹೊತ್ತ ಇದೇ ಅದಿತಿ ಕಾಣಿಸ್ತಾ ಇದ್ದಾಳೆ. ಆಗ ಅವಳಿಗೆ ಯೋಚನೆ ಬಂತು, ಹಾಗಾದರೆ ನಾನು ಅವನನ್ನು ಹೊತ್ತಿದ್ದೇನೋ, ಅವನೇ ನನ್ನನ್ನು ಹೊತ್ಕೊಂಡಿದ್ದಾನೋ ಅಂತ ಗೊತ್ತಾಗ್ತಾ ಇಲ್ಲ. ಇದು ಹೇಗೆ ಅಂದರೆ, ನಾವು ಲೋಕದಲ್ಲಿ ನಾವು ಹೊತ್ತಿದ್ದೇವೆ ಅಂತ ಹೇಳುವುದು ಹೇಗಿರುತ್ತೆ ಅಂದರೆ, ಈ ಮೇಲ್ಗಡೆ ಜಂತಿಯಲ್ಲಿ ಅಥವಾ ಮೇಲ್ಗಡೆ ತಾರಸಿಯಲ್ಲಿ ಪ್ರಾಸಾದದಲ್ಲಿ ಒಂದು ಹಲ್ಲಿ ಓಡಾಡ್ತಾ ಇರುತ್ತೆ. ಹಲ್ಲಿ ಅದು ಮೇಲ್ಗಡೆ ಹೀಗೆ ಹಿಡ್ಕೊಂಡು ನಿಂತಿರುತ್ತೆ. ಯಾರಾದರೂ ದಡ್ರು ಹಲ್ಲಿ ನೋಡಿ ಇಡೀ ಬಿಲ್ಡಿಂಗನ್ನು ಹೊತ್ಕೊಂಡು ನಿಂತಿದೆ ಅಂತ ಹೇಳಿದರೆ ಅದೆಷ್ಟು ಮೂರ್ಖತನವೋ, ಹಾಗೆ ಇಡೀ ಭಗವಂತ ಜಗತ್ತನ್ನು ನಾವು ಹೊತ್ತುಕೊಂಡಿದ್ದೇವೆ ಅಂದರೆ ಅದು ಮೂರ್ಖತನ. ನಮ್ಮೊಳಗೆ ಸೇರಿಕೊಂಡ ಭಗವಂತನು ನಮ್ಮನ್ನು ಹೊರುವುದಕ್ಕಾಗಿ ನಿಂತಿದ್ದಾನೆ ಹೊರತು ನಾವು ಅವನಿಗೆ ಆಶ್ರಯ ಕೊಟ್ಟಿದ್ದೇವೆ ಅಂತ ಬೀಗುವ ಹಾಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿತು. ನೀ ದೇಹದೊಳಗೋ ನಿನ್ನೊಳೇ ದೇಹ ಇರುವುದೋ. ನಾವು ಅನ್ಕೊಳ್ಳೋದೇನು, ನಮ್ಮೊಳಗೆ ದೇವರಿದ್ದಾನೆ ಅಂದರೆ ದೇವರಿಗೆ ನಾನೇ ಆಶ್ರಯ ಕೊಟ್ಟಿದ್ದೇನೆ. ನಮ್ಮ ಮನೆಯಲ್ಲಿ ಶಾಲಗ್ರಾಮ ಅಂದರೆ ನಾನು ದೇವರಿಗೆ ಪೂಜೆ ಮಾಡಿ ಊಟ ಹಾಕ್ತಾ ಇದ್ದೇನೆ ಅಂತ. ನಮ್ಮ ಮನೆಯಲ್ಲಿ ತುಂಬ ಅಲಂಕಾರ ಪುಷ್ಪ ಇತ್ಯಾದಿಗಳನ್ನು ಹಾಕ್ತಾ ಇದ್ದೇನೆ, ದೇವರಿಗೆ ಪರಿಮಳ ಬರುವುದೇ ನಾನು ಕೊಟ್ಟ ಹೂವಿನ ಪರಿಮಳದಿಂದ, ನಾನು ಇಡುವ ನೈವೇದ್ಯದಿಂದ, ನಾನು ಮಾಡಿದ ಅಲಂಕಾರದಿಂದ ಅಂತ ಅಂದ್ಕೊಳ್ತೇವೆ. ಅಲ್ಲ, ಇಡೀ ಜಗತ್ತು ಅವನ ಒಳಗೆ ಸೇರಿದ್ರೂ ಕೂಡ. ಅದಕ್ಕೆ ಈ ಉತ್ಸವದ ಸಂದರ್ಭದಲ್ಲೆಲ್ಲ ಉಡುಪಿಯಲ್ಲಿ ನೀವು ನೋಡಿದರೆ ಈ ತಟ್ಟಿರಾಯ ಅಂತ ಒಂದಿದೆ. ತಟ್ಟಿರಾಯ ಅಂತಂದರೆ ಒಂದು ದೊಡ್ಡ ಗೊಂಬೆ ಇರುತ್ತೆ.
ಅದರ ಒಳಗೆ ಒಬ್ಬ ಆಡಿಸೋನು ಅದರ ಒಳಗೆ ನಿಂತಿರ್ತಾನೆ. ಒಳಗೆ ನಿಂತು ಇಡೀ ಅದನ್ನು ಸುತ್ತಿಸ್ತಾ ಇರ್ತಾನೆ. ಎಲ್ಲೋ ಮಧ್ಯದಲ್ಲಿ ಅವನಿಗೆ ಮಧ್ಯದಲ್ಲಿ ಕಾಫಿ ಚಹಾ ಕುಡಿಬೇಕು ಅಂತಂದರೆ ಅದನ್ನಲ್ಲೇ ಇಟ್ಟು ಪಟಕ್ಕಂತ ಬಾಗಿಲು ತಗೊಂಡು ಹೋಗ್ಬಿಡ್ತಾನೆ. ಆಮೇಲೆ ಅದು ಸುಮ್ಮನೆ ಇರುತ್ತೆ. ನಾವೆಲ್ಲ ಹೊರಗಿನಿಂದ ಹೊರುವವರು, ಭಗವಂತ ಒಳಗೆ ನಿಂತು ಹೊರುವವನು. ಹೀಗೆ ದೇಹದ ಒಳಗೆ ನಿಂತು ನಮ್ಮನ್ನು ಹೊರುವವನು ನೀನು. ಹಾಗೆ ಅಂತೇಳಿ ನೀನು ದೇಹದ ಒಳಗೆ ಮಾತ್ರ ಇದ್ದಿ ಅಂತ ಹೇಳಲಿಕ್ಕಾಗುವುದಿಲ್ಲ. ನೀನು ಎಲ್ಲವನ್ನು ವ್ಯಾಪಿಸಿ ಹೊರಗೂ ಇದ್ದಿ, ಅಂದರೆ ಹೊರಗಿರುವುದರ ಮೂಲಕ ನಮ್ಮನ್ನೆಲ್ಲ ಒಳಗೆ ಇಟ್ಟುಕೊಂಡಿದ್ದಿ. ಹಾಗೆ ಹೊರಗೆ ಮಾತ್ರ ಇದ್ದಿ ಅಂತ ಯೋಚಿಸುವ ಹಾಗಿಲ್ಲ, ನಮ್ಮೊಳಗೂ ನಿಂತು ನಮ್ಮನ್ನು ಓಡಾಡುವಂತೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನುವ ಮಾತಿನ ಚಿಂತನೆಯನ್ನು ಸಾಲಿನಲ್ಲಿ ಹಿಡಿದಿಟ್ಟು ಇನ್ನೂ ಅನೇಕ ಅಂಥದ್ದೇ ಮಾತುಗಳನ್ನು ಹೇಳ್ತಾ, ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ. ಒಂದು ದೊಡ್ಡ ಬಟಾ ಬಯಲಿದೆ, ಒಂದು ಖಾಲಿ ಸೈಟು. ಆಮೇಲೆ ಮನೆ ಕಟ್ಟಿದ. ವಸ್ತುತಃ ಆಲಯದಲ್ಲಿ ಬಯಲಿಲ್ವಾ? ಬಯಲು ಅಂದರೆ ಏನು? ಆಕಾಶ, ಖಾಲಿ ಜಾಗ ಅಂತ ಅರ್ಥ. ಮನೆಯೊಳಗೆ ಯಥಾ ಪ್ರಕಾರ ಮತ್ತು ಯಥಾ ಪ್ರಕಾರ ಗೋಡೆ ಒಂದು ಬಿಟ್ಟರೆ ಉಳಿದದ್ದೆಲ್ಲ ಅದೇ ಇರುವುದು, ಅದೇ ಗಾಳಿ, ಅದೇ ಜಾಗ, ಅದೇ ವ್ಯವಸ್ಥೆ ಇರುವುದು. ಆದರೆ ಹೇಳುವಾಗ ಅಲ್ಲಿಯ ತನಕ ಇಲ್ಲದೇ ಇದ್ದ ಒಂದು ಗೋಡೆ ಬಂತು, ಹೊರಗೆ ಬಯಲಲ್ಲಿ ಒಂದು ಆಲಯ ನಿರ್ಮಾಣ ಆಯಿತು. ಆದರೆ ಆ ಆಲಯದೊಳಗೆ ಮತ್ತೆ ಯಥಾ ಪ್ರಕಾರ ಬಯಲಿದ್ದೇ ಇದೆ. ಇದು ಒಂದು ಕಣ್ಣಿಗೆ, ಲೋಕಕ್ಕೆ, ಮೇಲ್ನೋಟಕ್ಕೆ ಕಾಣುವ ವಿಷಯ. ಬಯಲು ಅಂದರೆ ಖಾಲಿ ಜಾಗ, ನಮ್ಮ ಕಣ್ಣಿಗೆ ಕಾಣುತ್ತೆ. ಇದು ಇನ್ನೊಂದು ಸೂಕ್ಷ್ಮವಾದ ಅಂಶ ಏನು ಅಂತಂದರೆ, ನಾವು ಯಾವಾಗ ದೇವರ ಮುಂದೆ ಬಯಲಾಗ್ತೇವೋ ಆಗ ನಮ್ಮಲ್ಲಿ ಭಗವಂತ ಆಲಯ ಅಂತ ಹೇಳಿ ನಿಲ್ತಾನೆ. ಅದಕ್ಕೆ ದೇವಸ್ಥಾನದಲ್ಲಿ ನಾವು ಹೋಗುವಾಗ ಬಟ್ಟೆ ಬಿಚ್ಚಿ ದೇವರಿಗೆ ಕೈ ಮುಗಿಯುವುದು ಅಂತ ಒಂದಿದೆ. ಅಂದರೆ ಕಂಚುಕವನ್ನು ತೆಗೀರಿ, ತಲೆ ಟೊಪ್ಪಿಗೆಯನ್ನು ತೆಗೀರಿ ಅಂತ ಹೇಳ್ತಾರೆ. ಹೇಗೆ ಕಾರ್ತ್ಯಾಯಿನಿ ವ್ರತವನ್ನು ಮಾಡುವ ಹೊತ್ತಿಗೆ ಗೋಪಿಕಾ ಸ್ತ್ರೀಯರೆಲ್ಲ ಬತ್ತಲಾಗಿ ನಿಂತು ಮಾಡುವ ವ್ರತ ಅನ್ನೋದು ಸ್ನಾನ ಮಾಡುವಾಗ ಹಾಗಿರಬಾರ್ದು ಅಂತ ಎಚ್ಚರ ಕೊಟ್ಟವನೇ, ಮತ್ತೆ ನೀವು ಎದ್ದು ಬಂದಾಗ ಪೂರ್ಣವಾಗಿ ನನ್ನ ಮುಂದೆ ಶರಣಾಗಿದ್ದೀರಿ ಅಂತ ತೋರಿಸಿಕೊಟ್ಟರೆ ಮಾತ್ರ ಬಟ್ಟೆ ಕೊಡ್ತೇನೆ ಅಂತ ಹೇಳುವ ಮೂಲಕ ಒಂದು ವ್ರತವನ್ನು ಶುದ್ಧ ಮಾಡಿದ. ಇನ್ನೊಂದು, ಅವರ ಮನಸ್ಸಿನಲ್ಲಿ ಯಾವುದೂ ಕಲ್ಮಶ ಇಲ್ಲ ಅನ್ನೋದನ್ನು ದೇವರ ಮುಂದೆ ನಾನು ಖಾಲಿ, ಸೊನ್ನೆ ಅಂತ ತೋರಿಸಿಕೊಳ್ಳುವ. ಈಗ ಆರತಿ ಮಾಡುವಾಗ 0 0 0 0 ಅಂತ ಸುತ್ತುತ್ತೇವಲ್ಲ, ಏನು ಹಾಗೆ ಸುತ್ತುದು ಅಂದರೆ? 0 ಅನ್ನೋದಕ್ಕೆ 2 ಅರ್ಥ ಇದೆ. 0 ಅಂದರೆ ಖಾಲಿ ಅಂತ ಒಂದು ಅರ್ಥ, 0 ಅಂದರೆ ಸೊನ್ನೆಗಾರ, ಚಿನ್ನ ಅಂತ, ಬೆಲೆ ಬಾಳುವಂಥದ್ದು ಅಂತ. ಭಗವಂತನಿಗೆ ಶೂನ್ಯ ಅಂತ ಹೆಸರಿದೆ. ಭಗವಂತ ಶೂನ್ಯ ಅಂದರೆ ಪೂರ್ಣವಾದ ಆನಂದವನ್ನು ಹೊಂದಿದೆ. ಪೂರ್ಣಮದಃ ಪೂರ್ಣಮಿದಂ ಅಂತ ನಾವು ಕೇಳ್ತೇವೆ. ಪ್ರದಕ್ಷಿಣೆ ಹಾಕುವ ಮೂಲಕ ದೇವರಲ್ಲಿ ನೀನು ಪೂರ್ಣ, ನಾನು 0, ನೀನು ಪೂರ್ಣ, ನಾನು 0, ನನ್ನನ್ನು ನಿನ್ನ ಹಾಗೆ ಆ ಪೂರ್ಣತೆಯನ್ನು ಎಲ್ಲಿಯ ತನಕ ನಾನು ಎತ್ತರಕ್ಕೆ ಏರಬೇಕೋ ಆ ಎತ್ತರಕ್ಕೆ ಏರಿಸು ಅಂತ ನಾವು ಯಾವಾಗ ಬಯಲಾಗ್ತೇವೋ ಆಗ ದೇವರು ನಮ್ಮನ್ನು ಆಲಯ ಮಾಡಿಕೊಳ್ಳುತ್ತಾನೆ. ನಾವು ಬಯಲಾಗದೆ ಎಲ್ಲ ಗುಟ್ಟನ್ನು ಮುಚ್ಚಿಟ್ಟು ದೇವರಿಗೂ ಗೊತ್ತಾಗದ ಹಾಗೆ ಮಾಡಬಹುದು ಅಂತ ಕತ್ತಲೆಯಲ್ಲಿ ಮಾಡಿದ ಕೆಲಸವನ್ನು ದೇವರ ಹತ್ರ ಒಪ್ಪಿಸಿಕೊಳ್ಳದೆ ದೇವರಿಗೂ ಮೋಸ ಮಾಡಿ ನಾನೇನಾದರೂ ಒಂದು ಸಾಧನೆ ಮಾಡಬಲ್ಲೆ ಅಂತ ಅಂದುಕೊಳ್ಳುವ ತನಕ ಅವನ ಮನಸ್ಸು ದೇವಾಲಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ, ಎರಡನ್ನು ಸರಿಯಾಗಿ ಯೋಚಿಸಿದರೆ ನಾವು ಬಯಲಾಗುವ ತನಕ ನಮಗೆ ಆಲಯ ಸಿಗುವುದೇ ಇಲ್ಲ. ದೇವರು ನಮ್ಮಲ್ಲಿ ಆಲಯ ಆಗಬೇಕು ಅಂದರೆ ನಾವು ಬಯಲಾಗಬೇಕು. ಹಾಗೆ ಭಗವಂತನ ಮುಂದೆ ನಮ್ಮೆಲ್ಲವನ್ನು ಬಿಚ್ಚಿಕೊಳ್ಳುವುದು ಅನ್ನೋ ಅರ್ಥದಲ್ಲಿ ಬಟ್ಟೆಯನ್ನು, ಅಂಗಿಯನ್ನು ಕಳಚುವುದಷ್ಟೇ. ಹಾಗೆ ಹೋಗಿ ಪ್ರಾರ್ಥಿಸಿ ನಮ್ಮ ಎಲ್ಲ ತಪ್ಪು ಸರಿಗಳನ್ನು, ಸುಕೃತ ಇರಬಹುದು, ದುಷ್ಕೃತ ಇರಬಹುದು, ಎರಡನ್ನೂ ಒಪ್ಪಿಸಿ ಭಗವಂತ ನೀನೇ ರಕ್ಷಿಸಬೇಕಪ್ಪ ಅಂತ ಪ್ರಾರ್ಥಿಸುವ ಮೂಲಕ ಸರಿ ಬಯಲು ಕೂಡ ಕಣ್ಣಿಗೆ ಕಂಡಿತು, ಆಲಯವೂ ಕೂಡ ಕಣ್ಣಿಗೆ ಕಂಡಿತು. ಈಗ ಏನು ಇಲ್ಲ ಅಂತ ಗೊತ್ತಾಗ್ಲಿಕ್ಕೂ ಕಣ್ಣೇ ಇರಬೇಕಲ್ವಾ? ಏನು ಇಲ್ಲ ಅಂತ ಹೇಳಬೇಕಾದ್ರೂ ನೋಡಿಯೇ ಹೇಳಬೇಕು. ಅಲ್ಲೇನು ಇಲ್ಲ ಅಂತ ನಾವು ಇಲ್ಲಿಂದ ಕೂತು ಹೇಳಿದರೆ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ಹೋಗಿ ನೋಡಿದ ಮೇಲೇ ಇಲ್ಲ ಅಂತ ಹೇಳಬೇಕು. ನಮ್ಮಲ್ಲೆಲ್ಲ ಇವತ್ತು ಇಗ್ನೊರೆನ್ಸ್ ಇಸ್ ಬ್ಲಿಸ್ ಅಂತ ಏನು ಬೇಕಾದರೂ ನಿರಾಕರಣೆ ಮಾಡಲಿಕ್ಕೆ ಓದಬೇಕಾಗಿಲ್ಲ. ಶಾಸ್ತ್ರ ಎಲ್ಲ, ಪುರಾಣ ಎಲ್ಲ ಸುಳ್ಳು, ಅದು ಸುಳ್ಳು, ಇದು ಸುಳ್ಳು ಅಂತ ತುಂಬ ಮಾತಾಡಬಹುದು. ಆದರೆ ಅದು ಓದಿ ಮಾತಾಡಿದ್ದಾಗಿದ್ರೆ ಬೆಲೆ ಕೊಡಬಹುದಾಗಿತ್ತು. ಓದದೆ ಮಾತಾಡೋರಿಗೆ ನಾವು ಮಾತಾಡಲಿಕ್ಕೇನು ಉಪಯೋಗ ಇಲ್ಲ. ಎಷ್ಟೋ ಸರ್ತಿ ಇಂಥ ಮಾತುಗಳು ಬರ್ತಾ ಇರ್ತವೆ. ಅದಕ್ಕೆ ಅವ್ರು ಹೇಳಿದರು, ಮೊದಲು ಈ ಎರಡೂ ಗೊತ್ತಾಗಬೇಕು ಅಂದರೆ ಬಯಲು ಆಲಯವೆರಡು ನಯನದೊಳಗೋ, ನೋಡಿದ್ರೆ ಇದೆರಡು ಕಣ್ಣಿನಿಂದ ಕಾಣುವುದು ಸಾಧ್ಯ ಆಗುತ್ತೆ. ನೋಡದೆ ಬಯಲು ಇದೆಯೋ ಆಲಯ ಇದೆಯೋ ಅಂತ ಗೊತ್ತಿಲ್ಲದೆ ನಾವು ಯಾವುದನ್ನು ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಬಯಲು ಮತ್ತು ಆಲಯ ಇದೆರಡು ನಯನದೊಳಗೋ, ನೋಡಿದರೆ ಗೊತ್ತಾಗುತ್ತೆ. ಆಯಿತು, ನಯನದೊಳಗೆ ಸೇರಿಕೊಂಡದ್ದು ಅಂದರೆ ಅರ್ಥ ಏನು? ಕಣ್ಣಿನಿಂದಲೇ ಬಯಲೋ ಆಲಯವೋ ಅಂತ ತಿಳ್ಕೊಳ್ಳೋದು ಸಾಧ್ಯ ಆಯಿತು. ಆದರೆ ಕಣ್ಣಿಗೂ ಪೂರ್ತಿ ಶಕ್ತಿ ಇಲ್ಲ. ಕಣ್ಣು ಪೂರ್ತಿ ಕೆಲವೊಂದು ಸರ್ತಿ ಎದುರುಗಡೆನೇ ಕೂತಿರ್ತೇವೆ, ಹಾದು ಹೋಗಿದ್ದು ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ಬಂದು ಹೇಳ್ತಾನವನು, ಏನ್ರಿ ನೀವು ಮುಂದೆನೇ ಓಡಾಡಿದ್ರು, ನೀವು ಒಂದು ಸ್ವಲ್ಪವೂ ಗಮನಿಸಲಿಲ್ಲ, ಭಾರಿ ದೊಡ್ಡ ಸ್ಥಾನಕ್ಕೆ ಬಂದುಬಿಟ್ಟಿದ್ದೀರಪ್ಪ ಅಂತ ನಮ್ಮನ್ನು ಹಾಸ್ಯ ಮಾಡುವುದಾಗುತ್ತೆ ಕೆಲವೊಮ್ಮೆ.
ಆಗ ಅವನು ಹೇಳ್ತಾನೆ, ಇಲ್ಲಪ್ಪ ನಾನು ಆ ಉದ್ದೇಶ ಅಲ್ಲ, ಇನ್ನೇನೋ ಬೇರೆ ಯೋಚನೆ ಇತ್ತು. ನಾನು ನೋಡ್ತಾ ಇದ್ದದ್ದು ಎದುರುಗಡೆ ಕಣ್ಣು ಬಿಟ್ಟಿದ್ರೂ ಕೂಡ ಕಣ್ಣಿಗೆ ಮನಸ್ಸು ಅನ್ನೋದು ಬುದ್ಧಿ ಅನ್ನೋದು ಕನೆಕ್ಟ್ ಆಗಿರಲಿಲ್ಲ. ಅದಕ್ಕೆ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ? ಬುದ್ಧಿ ಕೆಲಸ ಮಾಡದೆ ಕಣ್ಣು ಮಾತ್ರ ಕೆಲಸ ಮಾಡ್ತಾ ಇದ್ದರೆ ಆಗಲೂ ವಿಷಯ ಗೊತ್ತಾಗೋದಿಲ್ಲ. ಅಥವಾ ಕಣ್ಣು ಮುಚ್ಚಿದ್ದು ಬುದ್ಧಿಯಿಂದ ನಾನೇನಾದರೂ ತಿಳ್ಕೊಳ್ಬೇಕು ಅಂತ ಯೋಚಿಸಿದರೂ ವಿಷಯ ಗೊತ್ತಾಗೋದು ಸಾಧ್ಯ ಇಲ್ಲ. ಹಾಗಾಗಿ ಬುದ್ಧಿ ಮತ್ತು ನಯನ ಎರಡು ಒಟ್ಟಾದರೆ ಮಾತ್ರ ವಿಷಯ ಗೊತ್ತಾಗುತ್ತೆ. ಶಾಸ್ತ್ರವನ್ನು ಓದಿ ಆ ಮೂಲಕ ವಿಚಾರ ಮಾಡಿ ಅದನ್ನು ಬುದ್ಧಿಯಿಂದ ವಿಮರ್ಶೆ ಮಾಡಿದರೆ ಮಾತ್ರ ಅರ್ಥ ಆಗುತ್ತೆ. ವೇದಮಂತ್ರ ಓದಿದ ತಕ್ಷಣ ಅರ್ಥ ಆಗುತ್ತೆ ಅಂತಿಲ್ಲ. ವೇದಮಂತ್ರ ಓದಿದ ಮೇಲೆ ಬುದ್ಧಿಯ ಮೂಲಕ ಅದನ್ನು ಇದು ಸರಿನೋ ಇದು ತಪ್ಪೋ ಅಂತ ವಿಚಾರ ಮಾಡುವ ಶಕ್ತಿ ಇದ್ದಾಗ ಮಾತ್ರ ಸತ್ಯ ತಿಳಿಯುವುದು ಸಾಧ್ಯ ಆಗುತ್ತೆ. ಅದು ಬಯಲೋ ಅದು ಆಲಯವೋ ಅನ್ನೋದನ್ನು ತಿಳ್ಕೊಳ್ಳಿಕ್ಕಾಗತ್ತೆ. ಹಾಗಾದರೆ ನಾವು ಗೆದ್ದೆವು, ನಯನ ಬುದ್ಧಿ ಎರಡೂ ನಮ್ಮ ಕೈಯಲ್ಲಿದೆ, ಗೆದ್ದು ಬಿಡ್ತೇವೆ ಅಂದರೆ ಇಲ್ಲ ಅಂದರು. ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಈ ನಯನ ಕೂಡ ಕೆಲಸ ಮಾಡುವುದು ನಿನ್ನಿಂದಲೇ, ಬುದ್ಧಿ ಕೂಡ ಕೆಲಸ ಮಾಡುವುದು ನಿನ್ನಿಂದಲೇ. ನೀನು ಬುದ್ಧಿಯನ್ನು ಪ್ರಚೋದಿಸಿದರೆ ಮಾತ್ರ ಧಿಯಃ ಯಹ ನಃ ಪ್ರಚೋದಯಾತ್ ಅಂತ ನಾವು ಮಾಡಿದ ಪ್ರಾರ್ಥನೆಗೆ ಬುದ್ಧಿ ಪ್ರಚೋದನೆಗೊಂಡ್ರೆ ಮಾತ್ರ ನಾವು ಅಂತೇವೆ. ಎಷ್ಟೋ ಸಲ ಅದೇನೋ ಹೊಟ್ಟೆಯಲ್ಲುಂಟು, ತಲೆಗೆ ಬರ್ತಾ ಇಲ್ಲ, ನೆನಪಿಗೆ ಬರ್ತಾ ಇಲ್ಲ ಅಂತೆಲ್ಲ ಮರ್ತೋಗುತ್ತೆ. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ನನ್ನಿಂದಲೇ ನೆನಪು, ನನ್ನಿಂದಲೇ ಮರೆವು, ನಿನ್ನಿಂದಲೇ ಊಹೆ, ನನ್ನಿಂದಲೇ ಜಗತ್ತಿನ ಎಲ್ಲ ಚಟುವಟಿಕೆಗಳು ಕೂಡ ಹೊರಗೆ ನಾವು ಮಾನಸಿಕವಾಗಿ ಅಂದುಕೊಂಡದ್ದನ್ನು ಹೇಳಬೇಕು ಅಂತಂದರೆ ಅದಕ್ಕೂ ಚಟುವಟಿಕೆಗೆ ಒಳಗಿಂದ ಮನಸ್ಸಿನ ಕೆಲಸಕ್ಕೆ ಪ್ರೇರೇಪಣೆ ನೀಡಿ ಇಂದ್ರಿಯಗಳ ಮೂಲಕ ಸರಿಯಾಗಿ ಅದು ಮಾರ್ಪಾಡಾಗಿ ಮುಟ್ಟಿಸುವ ತನಕ ಭಗವಂತನ ಜವಾಬ್ದಾರಿ ಇದೆ ಅಂತ ಅನ್ನೋದಕ್ಕೋಸ್ಕರ ನಯನ ಬುದ್ಧಿಗಳೆರಡು ನಿನ್ನೊಳಗೋ. ಆಯಿತು, ಈ ವಿಷಯದಲ್ಲಿ ನೀನೇ ಎಲ್ಲವನ್ನೂ ಕೂಡ ನಿಯಮಿಸುವವನು ಅಂತಾಯಿತು. ನಾಲಿಗೆಯಿಂದ ಸಕ್ಕರೆಯ ರುಚಿ ಗೊತ್ತಾಗುತ್ತೆ. ಸಕ್ಕರೆ ಬಾಯಿಗೆ ಹಾಕೊಂಡ್ಮೇಲೆ ನಾವು ನೋಡುವಾಗ ಸಕ್ಕರೆ ಅಂತ ನೋಡಿದ್ವಿ, ಬರೀ ಸಕ್ಕರೆ ಇದ್ದಾಗ ಅಂದರೆ ಸವಿ ಗೊತ್ತಾಗಲಿಲ್ಲ. ಹಾಕಿಕೊಂಡ್ಮೇಲೆ ಸಕ್ಕರೆ ಕಾಣುವುದಿಲ್ಲ. ಆದರೆ ಸಕ್ಕರೆ ಇದ್ದು ತಿಂದದ್ದು ಸಕ್ಕರೆ ಅಂತ ಗೊತ್ತಾಯಿತು. ಅದು ನೀರಾದ ಮೇಲೆ ಸಕ್ಕರೆಯಲ್ಲಿ ಸವಿ ಇದೆಯೋ, ಸವಿಯಲ್ಲಿ ಸಕ್ಕರೆ ಇದೆಯೋ? ಸಕ್ಕರೆಯೇ ಸವಿ, ಸಕ್ಕರೆ ಬೇರೆ ಸವಿ ಬೇರೆ ಅಂತಿಲ್ಲ. ಈಗ ಈ ಪುಸ್ತಕ ಅಂತ ನಾನು ಹೇಳುವಾಗ ಈ ಪುಸ್ತಕದಲ್ಲಿ ಒಂದು ಭಾರ ಇದೆ, ಪುಸ್ತಕವೂ ಇದೆ. ಪುಸ್ತಕ ಭಾರದಲ್ಲಿದೆಯೋ, ಭಾರ ಪುಸ್ತಕದಲ್ಲಿದೆಯೋ? ಎರಡು ಒಂದು. ಭಾರ ಮತ್ತು ಪುಸ್ತಕ ಸೇರಿನೇ ಒಂದು ವಸ್ತು ಆಗುವುದು. ಎರಡು ಬೇರೆ ಬೇರೆ ಆಗಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾಲಿಗೆ ಮೇಲೆ ಬಿದ್ದ ಸಕ್ಕರೆಯಲ್ಲೇ ಸವಿ ಇರುವುದು. ನಾವು ಹೇಳುವಾಗ ಸಕ್ಕರೆಯಲ್ಲಿ ಸವಿ ಅಂತ ಹೇಳುತ್ತೇವೆ, ಆದರೆ ವಸ್ತುತಃ ಸಕ್ಕರೆ ಮತ್ತು ಸವಿ ಬೇರೆ ಬೇರೆ ತೆಗೆದು ತೋರಿಸ್ಲಿಕ್ಕೆ ಬರುತ್ತಾ? ಇಲ್ಲ, ಎರಡು ಒಟ್ಟಿಗೆ ಇರುವುದು. ಸಕ್ಕರೆಯೂ ಸವಿಯೊಳಗೋ, ಸವಿಯೂ ಸಕ್ಕರೆಯೊಳಗೋ ನಾನು ಟೆನ್ಷನ್ ಆಯಿತು. ಏನು ಮಾಡುವುದು? ವಸ್ತುತಃ ಸವಿಯೂ ಸಕ್ಕರೆಯಲ್ಲೂ ಇಲ್ಲ, ಸಕ್ಕರೆ ಸವಿಯಲ್ಲೂ ಇಲ್ಲ. ಅದು ನಾಲಿಗೆಗೆ ಬಿದ್ದರೆ ಮಾತ್ರ ಸವಿಯೋ ಸಕ್ಕರೆಯೋ ಗೊತ್ತಾಗುವುದು. ಅದಕ್ಕೆ ಅವ್ರು ಹೇಳಿದರು, ಸವಿಯೂ ಸಕ್ಕರೆಗಳೆರಡು ಜಿಹ್ವೆಯೊಳಗೋ. ನಾಲಿಗೆ ಮೇಲೆ ಬಿದ್ದರೆ ಮಾತ್ರ ಅದು ಸವಿಯಾಗಿದೆಯೋ ಸಕ್ಕರೆ ಅಂತ ನಮಗೆ ಗೊತ್ತಾಗೋದು. ಎರಡೂ ಸಾಧ್ಯ ಆಗುತ್ತೆ. ಹಾಗಾಗಿ ಇದೆರಡರ ಜ್ಞಾನ ಬರಲಿಕ್ಕೆ ಕಾರಣ ನಾಲಿಗೆ. ಅಷ್ಟಾದ ಮೇಲೂ ಜಿಹ್ವೆ, ನಾಲಿಗೆ ತಿನ್ನುವುದಾಯಿತು. ತಿನ್ನುವುದಾದಾಗಲೂ ಕೆಲವೊಂದು ಸರ್ತಿ ನಾಲಿಗೆ ಪೂರ ಕೆಟ್ಟು ಹೋಗಿದರೆ ಅದು ಏನೂ ಗೊತ್ತೇ ಆಗೋದಿಲ್ಲ. ಅಥವಾ ಬಾಯಿಗೆ ಹಾಕಿದಾಗಲೂ ನಮ್ಮ ಮನಸ್ಸು ಬೇರೆ ಏನೋ ತಿಂತಾ ಇದ್ದರೆ ಖಾರನೂ ಗೊತ್ತಾಗಲಿಲ್ಲ, ಸಿಹಿನೂ ಗೊತ್ತಾಗಲಿಲ್ಲ, ಪೂರ್ತಿ ಹೊಟ್ಟೆಗೆ ಕಸದ ಬುಟ್ಟಿಗೆ ಕಸ ತುಂಬಿಸಿದಾಗಿ ತಿಂದದ್ದಾಯಿತು. ನಾವೀಗ ತಿನ್ನೋದು ಹಾಗೆ ಅಲ್ವಾ? ಗಡಿಬಿಡಿಯಲ್ಲಿ ಓಡ್ತಾ ತಿನ್ನೋದು, ಬರ್ತಾ ತಿನ್ನೋದು, ನಿಂತು ತಿನ್ನೋದು, ಯಾವುದಕ್ಕೂ ನಮಗೆ ಬೇಗ ಫಾಸ್ಟ್ ಫುಡ್ಗಳೇ ಬೇಕಲ್ವಾ? ಹಾಗಾಗಿ ಪ್ರತಿಯೊಂದು ತುತ್ತಿನ ರುಚಿಯನ್ನು ಗಮನಿಸುವಷ್ಟು ಮನಸ್ಸಿಗೆ ತಾಳ್ಮೆಯೇ ಇಲ್ಲ. ಅವರು ಹೇಳಿದರು, ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ. ಮನಸ್ಸು ಎಚ್ಚರ ಇದ್ದರೆ ಜಿಹ್ವೆಯಿಂದ ತಿಂದದ್ದು ಗೊತ್ತಾಗುತ್ತೆ. ನಮಗೆ ಒಂದೋ ಇರುವುದಿಲ್ಲ, ಅಥವಾ ಒಂದೋ ನಾಲಿಗೆ ಕೆಟ್ಟೋಗಿರುತ್ತೆ. ಆದ್ದರಿಂದಾಗಿ ನಮಗೆ ರುಚಿಯೂ ಗೊತ್ತಾಗೋದಿಲ್ಲ, ಅದರ ನಿಜವಾದ ನಾಲಿಗೆಯ ಕಾರ್ಯ ಏನಿದೆ ಆ ಆಸ್ವಾದವನ್ನು ಅನುಭವಿಸಲಿಕ್ಕೂ ಆಗುವುದಿಲ್ಲ. ಹಾಗಾದರೆ ಜಿಹ್ವೆ ಮತ್ತು ಮನಸ್ಸಿನ ಈ ಎರಡು ಸಂಬಂಧಗಳು ಅರ್ಥ ಆಗಬೇಕು ಅಂತಂದರೆ ಜಿಹ್ವೆ ಮನಸ್ಸುಗಳೆರಡೂ ನಿನ್ನೊಳಗೋ ಹರಿಯೇ. ಅದೆರಡೂ ಕೂಡ ಎಚ್ಚರ ಇದ್ದು ನೀನು ಒಳಗೆ ನಿಂತು ತಿಂದರೆ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ. ಒಳಗಿನಿಂದ ತಿಂದ ರುಚಿಯನ್ನು ಅವನು ಅನುಭವಿಸಿದರೆ ನಮ್ಮ ಅನುಭವಕ್ಕೆ ಬರುತ್ತೆ. ಅವನು ಅನುಭವಿಸಲಿಲ್ಲ ಅಂದರೆ ಯಾವುದು ತಿಂದದ್ದು ನಮಗೆ ದಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅಜೀರ್ಣಾಗಿಯೇ ಅಥವಾ ಅದನ್ನು ದೇಹ ಸ್ವೀಕರಿಸದೆ ಹಾಗೆಯೇ ಮಲವಾಗಿ ದೇಹದಿಂದ ಹೊರಕ್ಕೆ ಹೋದೀತು. ಅದರಿಂದಾಗಿ ಅವನು ತಿಂದ ರುಚಿಯನ್ನು ಅನುಭವಿಸಿದರೆ ನಮಗೆ ತಿನ್ನುವ ರುಚಿಯ ನಾಲಿಗೆಯ ಸಂತೋಷ ಅನುಭವಕ್ಕೆ ಬರುತ್ತೆ. ಕುಸುಮದಲ್ಲಿ ಗಂಧವು, ಗಂಧದಲ್ಲಿ ಕುಸುಮವು. ಇದೊಂದು ಸೂಕ್ಷ್ಮವಾದ ಅಂಶವೇ. ಹಿಂದೆಯೂ ಇದಕ್ಕೂ ಸಂಬಂಧನೇ ಇದೆ. ಮಣ್ಣಿನ ಪರಿಮಳ ಇದೆಯಲ್ವಾ, ನಾವು ಪುರಾಣಗಳಲ್ಲೆಲ್ಲ ಓದುವಾಗ ಸೃಷ್ಟಿಯ ಪ್ರಕ್ರಿಯೆಗಳನ್ನು ಹೇಳುವಾಗ ಕೆಲವೊಂದು ಸರ್ತಿ ಮೊದಲು ತನ್ಮಾತ್ರೆ ಹುಟ್ಟಿತು, ಆಮೇಲೆ
ಅದರ ಭೂತ ಹುಟ್ಟಿತು ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಭೂತ ಹುಟ್ಟಿತು ಆಮೇಲೆ ತನ್ಮಾತ್ರೆ ಹುಟ್ಟಿತು ಅಂತನ್ನುವ ಮಾತು ಬರುತ್ತೆ. ವಸ್ತುತಃ ಭೂತ ಮತ್ತು ತನ್ಮಾತ್ರೆ ಎರಡು ಬೇರೆ ಅಲ್ವೇ ಅಲ್ಲ. ನಮಗೆ ಪರಿಮಳ ಬಂತು ಅಂದರೆ ಆ ಹೂವಿನ ಅತ್ಯಂತ ಸೂಕ್ಷ್ಮವಾದ ಕಣಗಳು ನಮ್ಮ ಮೂಗಿಗೆ ಬಡಿದಿದೆ ಅಂತಲೇ ಅರ್ಥ. ಅದು ಕಾಣುವುದು ಬಹಳ ಕಷ್ಟ ಆದೀತು, ನಮಗೆ ಕಣ್ಣಿಗೆ ಕಾಣದೇ ಹೋದೀತು. ಆದರೆ ಪೃಥಿವಿಯ ಕಣ ಇಲ್ಲದೆ, ಮಣ್ಣಿನ ಕಣ ಸೂಕ್ಷ್ಮವಾದ ರೂಪದಲ್ಲಿ ಇಲ್ಲದೆ ನಮಗೆ ಪರಿಮಳ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅತ್ಯಂತ ಸೂಕ್ಷ್ಮ ಆದ್ರಿಂದಾಗಿ ಅದನ್ನು ಮಾತ್ರೆ ಅಂದರು. ಯಾವುದರಿಂದ ತಿಳಿಯುವುದು ಸಾಧ್ಯವೋ ಅದು ಮಾತ್ರೆ. ಮೀಯಂತೆ ಅನೇನ, ಯಾವುದರಿಂದ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೋ, ಇಲ್ಲಿ ಒಂದು ಹೂವಿದೆ ಅನ್ನುವುದು ಹೂವನ್ನು ಕಾಣದೇ ಇದ್ದರೂ ಪರಿಮಳದಿಂದಾಗಿ ಗುರುತಿಸಲಿಕ್ಕೆ ಕಾರಣವಾದದ್ದಾದ್ರಿಂದಾಗಿ ಅದಕ್ಕೆ ಮಾತ್ರ ಅಂತ ಕರೆದು. ತನ್ಮಾತ್ರ ಅಂದರೆ ಆ ಭೂತದ ಮಾತ್ರೆ, ಭೂತವನ್ನು ಗುರುತಿಸುವ ಶಕ್ತಿ, ಗುಣ ಅಂತ ಅರ್ಥ. ವಸ್ತುತಃ ಅದು ಸ್ಥೂಲವಾದಾಗ ಪೃಥ್ವಿಯಾಗಿ ಕಾಣುತ್ತೆ, ಅದು ಸೂಕ್ಷ್ಮವಾದಾಗ ಮಾತ್ರೆಯಾಗಿ ಕಾಣುತ್ತೆ. ವಸ್ತುತಃ ತನ್ಮಾತ್ರೆ ಭೂತದಲ್ಲಿದೆಯೋ, ಭೂತ ತನ್ಮಾತ್ರೆಯಲ್ಲಿದೆಯೋ, ಇದೆರಡೂ ಎಲ್ಲಿದ್ದರೂ ನಮ್ಗೆ ಉಪಯೋಗ ಇಲ್ಲ. ಅದು ಗೊತ್ತಾಗೋದು ಪ್ರಾಣದ ಒಳಗೆ ಬಂದಾಗಲೇ. ಪ್ರಾಣ ಅಂದರೆ ಘ್ರಾಣ ಅಂತಲೂ ಅರ್ಥ ಇದೆ, ಪ್ರಾಣ ಅಂತ ಮುಂದಿನದೊಂದು ಸಂಬಂಧ ಇದೆ, ಅದಕ್ಕೋಸ್ಕರ ಅವರು ಪ್ರಾಣ ಅಂತ ಬಳಸ್ತಾರೆ. ಕುಸುಮ ಗಂಧಗಳೆರಡು ಪ್ರಾಣದೊಳಗೋ, ಅದೆರಡೂ ನಿಜವಾಗಿ ಇರುವುದು ಒಳಗಿನ ಮೂಗಿನ ಶಕ್ತಿ ಇದ್ದರೆ ಮಾತ್ರ ಈ ಪರಿಮಳವೋ ಅದು ಯಾವ ವಸ್ತುವೋ ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ ಗೊತ್ತಾಗುತ್ತೆ? ಅಸಮಭವ ಕಾಗಿ ನೆಲೆಯಾದಿ ಕೇಶವರಾಯ ಉಸುರು ಎನ್ನ ಅಳವೇ. ಆ ಪ್ರಾಣದೊಳಗೆ ಆಯ್ತಲ್ವ, ಪ್ರಾಣನಿಂದಾಗಿ, ಯಾಕೆಂದರೆ ವಾಯು ಇದ್ದಾಗಲೇ, ಗಾಳಿ ಇದ್ದಾಗಲೇ ಕುಸುಮದ ಗಂಧ ಬರಲಿಕ್ಕೆ ಸಾಧ್ಯ. ಗಾಳಿ ಇಲ್ಲದೇ ಇದ್ದರೆ ಕುಸುಮವೂ ಗೊತ್ತಾಗೋದಿಲ್ಲ, ಗಂಧವೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಾಳಿಯಿಂದಾಗಿ ಮೂಗಿನೊಳಗೆ ಆಘ್ರಾಣದಿಂದ ನಮಗೆ ಬರುವ ಪರಿಮಳಕ್ಕೆ ಕಾರಣವಾದದ್ದು ಉಸುರು. ಆದರೆ ಆ ಉಸಿರನ್ನು ಕೂಡ ನಾನೇ ಆಡ್ತೇನಾ? ಉಸುರು ಎನ್ನ ಅಳವೇ, ನನಗೆ ಸಾಮರ್ಥ್ಯ ಇದ್ದದ್ದ? ನಾನು ಉದ್ದೇಶಪೂರ್ವಕವಾಗಿ ಹೀಗೆ ಉಸಿರಾಡಬೇಕು ಅಂತ ಅಂದ್ಕೊಂಡು ಉಸಿರಾಡುವುದಲ್ಲ. ಹಾಗೆ ನಾನು ಯೋಚನೆ ಮಾಡದೇ ಇದ್ರೂ ಮೂಗಲ್ ಗಾಳಿ ಒಳಗೆ ಹೊರಗೆ ಹೋಗ್ತಾನೆ ಇರುತ್ತೆ. ಉಸುರು ಎನ್ನಳವೇ, ಎಲ್ಲ ನಿನ್ನೊಳಗೋ ಹರಿಯೇ. ನಿಜವಾಗಿ ಜಗತ್ತಿನ ಪ್ರತಿಯೊಂದು ಚಟುವಟಿಕೆಯೂ ಕೂಡ ನಿನ್ನೊಳಗೇ ಸೇರಿಕೊಂಡಿದೆ. ಅಂದರೆ ನಿರ್ಣಯ ಕೊಟ್ಟರು ಮೊದಲೆಲ್ಲ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಕುಸುಮ ನಿನ್ನೊಳಗೋ ಗಂಧ ಕುಸುಮದೊಳಗೋ ಅಂತ ಈ ಥರ ಪ್ರಶ್ನೆ ಮಾಡ್ತಾ ಕೊನೆಗೆ ಹೇಳಿದರು, ಎಲ್ಲದರ ಒಡೆತನ, ಎಲ್ಲದರ ಸಾಮರ್ಥ್ಯ, ಎಲ್ಲದರ ತಾಕತ್ತು ಅದು ನಿನ್ನೊಳಗೇ ಸೇರಿಕೊಂಡಿದೆ. ಹೀಗೆ ಆದಿಕೇಶವ ಅಸಮಭವ ಅಂದರೆ ಬೇರೆಯವರ ಹಾಗೆ ಹುಟ್ಟುವವನಲ್ಲ ಭಗವಂತ. ಅವನಿಗೆ ಸಮನಾದ ಹುಟ್ಟುವಿಕೆ ಇನ್ನು ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅವನು ಎಲ್ಲವನ್ನೂ ಮಾಡ್ತಾನೆ, ಯಾಕೆಂದರೆ ಅವನಿಗೆ ಅವತಾರ ಅಂತ ಹೆಸರು. ಅವನು ಬರುವುದಕ್ಕೆ ಯಾರು ತಿಳಿದು ಇಳೀತಾರೋ ಅವರು ಬರ್ತಾರೆ, ಅಂದರೆ ಇಳಿದು ಬರ್ತಾರೆ. ಜಾರಿ ಬಿದ್ದವರು ನಾವು ಯಾಕೆ ಬಂದಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ, ಎಲ್ಲಿಂದ ಬಂದೇವೋ ಗೊತ್ತಿಲ್ಲ, ಎಲ್ಲಿಗೆ ಹೋಗಿ ಸೇರ್ತೇವೆ ಗೊತ್ತಿಲ್ಲ, ನಾಳೆ ಏನು ಗೊತ್ತಿಲ್ಲ, ನಿನ್ನೆ ಆದದ್ದು ಮರ್ತೋಯ್ತು. ಹೀಗೆ ನಮಗೆ ಈಗಿನ ಕಾಲದ್ದು ನಮಗೆ ಎಚ್ಚರ ಇಲ್ಲ, ಯಾಕೆಂದ್ರೆ ನಾವು ನಾಳೆ ಯೋಚನೆಯಲ್ಲಿ ಕಾಲ ಕಳೀತೇವೆ. ನಮಗೆ ಈಗಲೂ ಇಲ್ಲ, ನಾಳೆ ಗೊತ್ತಿಲ್ಲ, ನಿನ್ನೇನು ಮರ್ತೋಯ್ತು, ಸುಮ್ಮನೆ ಇದ್ದೇವಷ್ಟೇ. ಹಾಗಾದರೆ ನಿಜವಾಗಿ ಹಿಂದೆದ್ದು ಗೊತ್ತಿದೆ, ಈಗಲೂ ಏನಾಗ್ತಿದೆ ಅಂತ ಎಚ್ಚರ ಇದೆ, ಮುಂದಿನದ್ದು ಕಣ್ಣ ಮುಂದೆ ಹಾಗೆ ಕಟ್ಟುವ ದೃಷ್ಟಿ ಅವನ ಕಣ್ಣಿಗೆ ಸದಾ ಇದೆ. ಅಂದಮೇಲೆ ನಿನ್ನೊಳಗೆ ಎಲ್ಲ ಇರುವುದು, ನಮ್ಮಲ್ಲಿ ಯಾವುದೂ ಇಲ್ಲ. ನಿನ್ನೊಳಗೆ ಇದ್ದದ್ದನ್ನು ನೀನು ತೋರಿಸಿ ಕೊಟ್ಟರೆ ನಾವು ಈಗ ಏನೇನು ಕಂಡೆವೋ, ಏನೇನು ತಿಂದೆವೋ, ಏನೇನು ನೋಡಿದೆವೋ, ಏನೇನು ಕೇಳಿದೆವೋ ಅದರ ಅನುಭವ ನಮಗಾಗುವುದು ಸಾಧ್ಯ ಅಂತ ಬಹಳ ಸುಂದರವಾದ ಪದ್ಯದ ಮೂಲಕ ಕೇಶವರಾಯನೇ ಇದೆಲ್ಲದಕ್ಕೂ ಮೂಲ ಕಾರಣ ಅನ್ನುವುದನ್ನು ಕನಕದಾಸರು ಪ್ರಾರ್ಥನೆ ಮಾಡುತ್ತಾರೆ. ಅದೇ ಥರದ ಇನ್ನೂ ಬೇರೆ ಬೇರೆ ಅವರು ಎಲ್ಲದರಲ್ಲೂ ಮಾತು ಬಹಳ ಅಧ್ಯಾತ್ಮದ ಆಳದ ಮಾತುಗಳನ್ನೇ ನಮ್ಮ ಮುಂದೆ ತೆರೆದಿಡ್ತಾವೆ. ಅಂಥದ್ದೇ ಇನ್ನೊಂದು ಪದ್ಯ, ಹಲವು ಜೀವನವ ಒಂದೆಲೆ ನುಂಗಿತು. ಎಲ್ಲರೂ ಹಾಡ್ತಾರೆ, ಬಹಳ ಸುಂದರವಾದ ಹಾಡು.
ಎಲ್ಲವನ್ನು ಒಂದೇ ಎಲೆ ನುಂಗಿತು ಅಂತ ಹೇಳ್ತಾ ಆ ಒಂದೆಲೆ ಯಾವುದು ಅನ್ನೋದೇ ವಿಶೇಷ. ತುಂಬ ಜನಕ್ಕೆ ಏನೇನೋ ತಲೆಗೆ ಹೊಳೆದಿದೆ. ಅವರವ್ರಿಗೆ ಬೇಕಾದಾಗೆ ಅವರವ್ರು ಎಷ್ಟರಲ್ಲಿರ್ತಾರೋ ಅಂಥದ್ದನ್ನೇ ಯೋಚನೆ ಮಾಡುತ್ತಾರೆ. ಕೆಲವರ ತಲೆಯಲ್ಲಿ ಇಸ್ಪಿಟೆಲೆ ಬರುತ್ತೆ, ಅವರು ಎಲ್ಲ ಕಳ್ಕೊಂಡದ್ದು ನೆನಪು ಮಾಡಿಕೊಂಡು ಅದರ ಮೂಲಕ ಇಡೀ ಜೀವನ ಕಳ್ಕೊಂಡ್ರು, ಹಲವು ಜೀವನವ ಒಂದೆಲೆ ನುಂಗಿತು ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ದಿದೆ. ಆದರೆ ಅದು ಮೊದಲಿನ ಸಾಲಿಗೆ ಏನೋ ಹಾಗೆ ಕೂಡಿಸ್ಬೋದು, ಆದರೆ ಮುಂದಿನ ಮಾತುಗಳನ್ನೆಲ್ಲ ಹೋಲಿಸುವುದು ಕಷ್ಟ. ಮತ್ತು ಅವರ ಕಾಲದಲ್ಲಿ ಇಂಥ ಇಸ್ಪಿಟಿನ ಎಲೆ ಯೋಚನೆ ಬರುವುದು ಸಾಧ್ಯವೇ ಇಲ್ಲ. ಇನ್ನು ಕೆಲವರಿಗೆ ವೀಳ್ಯದೆಲೆ ನುಂಗಿತು, ಇನ್ನು ಕೆಲವರಿಗೆಲ್ಲ ಬಾಳೆ ಎಲೆ, ಊಟದ ಟೈಮಿನಲ್ಲಿ ಎಲ್ಲರ ಯೋಚನೆಯೂ ಕೂಡ ಅಲ್ಲಿಗೆ ಬಂದು ನಿಲ್ಲತ್ತೆ ಅಂತ ಹೀಗೆ ಸಾಮಾನ್ಯ ಏನೇನೋ ಅರ್ಥ ಹೊಳೆಯತ್ತೆ. ಆದರೆ ಮುಖ್ಯವಾಗಿ ಅವರ ಗಹನವಾದ ಅಂಶ ಏನಿತ್ತು, ಇನ್ನು ಅದಕ್ಕೆ ಒಂದು ಅರ್ಥದಲ್ಲಿ ಹೇಳುವಾಗ ವೇದ ಅನ್ನುವ ಅರ್ಥದಲ್ಲಿ, ವಟಪತ್ರ ಅನ್ನುವ ಅರ್ಥದಲ್ಲಿ ಮಾತಾಡುವುದಿದೆ. ವಟಪತ್ರದ ಅರ್ಥವೂ ಕೂಡ ಹರಿಯ ನುಂಗಿತು ಅಂತಂದಾಗ, ನುಂಗಿತು ಅಂದರೆ ಪ್ರತಿಪಾದ್ಯ, ವೇದಗಳಿಂದ ಪ್ರತಿಪಾದ್ಯನಾದವನು ಹರಿ ಅಂತ ಹೇಳಿದ್ದು ಸರಿ. ಇನ್ನು ಚತುರ್ಮುಖ, ವಾಯು ಇದನ್ನೆಲ್ಲ ಇಟ್ಕೊಳ್ಬೋದು. ಆದರೆ ಮುಂದೆ ಒಂದು ಗಿಡವನ್ನು ನುಂಗಿತು, ಗಿಡದ ಒಡದೊಟ್ಟನ್ನು ನುಂಗಿತು, ಇದನ್ನೆಲ್ಲ ವೇದ ಹೇಗೆ ಪ್ರತಿಪಾದಿಸುತ್ತೆ? ಅದರ ವಿಷಯವನ್ನೇ ಹೇಳುತ್ತೆ ಸರಿ, ಆದರೆ ನುಂಗಿತು ಅಂದರೆ ಮುಖ್ಯ ಪ್ರತಿಪಾದ್ಯ ಭಗವಂತ ಅನ್ನುವ ಅರ್ಥವನ್ನು ನಾವು ಸ್ವಲ್ಪ ಸಂಕೋಚ ಮಾಡಬೇಕಾಗತ್ತೆ ಮುಂದೆ ಮುಂದೆ ಆ ಎಲೆ ಅನ್ನುವ ಅರ್ಥಕ್ಕೆ. ಹಾಗಾದರೆ ನಿಜವಾದ ಎಲೆ ಯಾವುದು? ಕೆಲವು ಭಾಗದಲ್ಲಿ ಆ ಎಲೆಯನ್ನು ಕೂಡಿಸಿ ಅರ್ಥ ಮಾಡ್ಕೊಳ್ಬೋದು. ವೇದದ ಎಲೆ ಎನ್ನುವುದು ಜಗತ್ತಿನ ಅನೇಕ ಸಂಗತಿಗಳನ್ನು ಧಾತಾ ಯಥಾ ಪೂರ್ವಮಕಲ್ಪಯತ್, ಹಿಂದಿನ ಎಲ್ಲ ವಸ್ತುಗಳು ಹೇಗಿದ್ದವು ಹಾಗೆಯೇ ಸೃಷ್ಟಿ ಮಾಡ್ತಾನೆ ಅನ್ನುವ ಅರ್ಥದಲ್ಲಿ ಆ ಅರ್ಥವನ್ನು ಕೂಡಿಸ್ಬೋದು. ಆದರೆ ನಿಜವಾದ ಅರ್ಥವನ್ನು ಸುಸ್ನಿಗ್ಧಂ ಲೋಮರಹಿತಂ ಪಕ್ವಾಶ್ವತ್ವ ದಳಾಕೃತಿ ಅಂತ ಒಂದು ಮಾತು ಇದೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಕೂಡ ಸೃಷ್ಟಿ ಅನ್ನುವುದು ಹೇಗೆ, ಈಗ ಯಜ್ಞದಲ್ಲೂ ಒಂದು ಸೃಷ್ಟಿ ಅಂತ ಹೇಳುವಾಗ ನಾವು ನಿತ್ಯ ಮಾಡುವ ವೈಶ್ವದೇವ ಇರಬಹುದು ಅಥವಾ ಮನೆಯಲ್ಲಿ ಮಾಡಿಸುವ ಯಾವುದಾದ್ರೂ ದೊಡ್ಡ ಹೋಮ ಇರ್ಬೋದು, ಅಲ್ಲಿ ಒಂದು ಮಾತು ಬರುತ್ತೆ. ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ವಿಷ್ಣು ವೀರ್ಯಾತ್ಮಕಂ ವಹ್ನಿಂ ಕುಂಡೇ ಯೋನೌ ನಿಧಾಪಯೇತ್ ಅಂತ ಮಾತು ಇದೆ. ಕುಂಡ ಅನ್ನುವುದು ಲಕ್ಷ್ಮಿಯ ಸ್ಥಾನ, ಅಗ್ನಿ ಅಂತ ಅನ್ನೋದು ವಿಷ್ಣುವಿನ ವೀರ್ಯ, ವಿಷ್ಣುವಿನ ತಾಕತ್ತು, ಅದನ್ನು ಅಲ್ಲಿ ಇಡುವುದು ಅಂತ. ಇಡೀ ಜಗತ್ತು ಈ ಸೃಷ್ಟಿಗೋಸ್ಕರ ಮಾಯೆಯಲ್ಲಿಯೇ ಒಳಗೊಂಡಿದೆ ಅನ್ನೋದನ್ನು ಈ ಮಾತು ಹೇಳುತ್ತಾ ಇದೆ. ಜಗತ್ತಿನಲ್ಲಿ ಒಂದು ಹೆಣ್ಣು ಮಾಯೆಯಾಗಿ ಎಲ್ಲರ ಬದುಕನ್ನು ಆಶ್ರಯಿಸಿದ್ದಾಳೆ, ಎಲ್ಲರ ಬದುಕನ್ನು ಸೆಳೆದುಕೊಂಡಿದ್ದಾಳೆ, ತನ್ನ ಒಳಗೆ ಎಳೆದುಕೊಂಡಿದ್ದಾಳೆ ಅನ್ನುವ ಅರ್ಥದಲ್ಲಿ ಎಲ್ಲ ಜೀವನವನ್ನು ಮಾಯಾ ಪ್ರಕೃತಿ ನುಂಗಿಬಿಟ್ಟಿದೆ. ಅಲ್ಲ, ಆ ಮಾಯಾ ಪ್ರಕೃತಿ ಪರಮಾತ್ಮನನ್ನು ನುಂಗಿತಾ ಅಂದರೆ ಅವನನ್ನು ನುಂಗಲಿಲ್ಲ. ಆದರೆ ಮುಂದೆ ಎಲ್ಲರೂ ಹೇಗೆ ನುಂಗಿಸಿಕೊಳ್ಬೇಕು ಅಂತ ಮೊದಲೊಮ್ಮೆ ತೋರಿಸ್ಬೇಕಲ್ಲ ಅವನು. ಇಲ್ಲ ಅಂದರೆ ಹೇಗೆ ಇದನ್ನು ನಾವು ಜೀವನದಲ್ಲಿ ರೂಢಿಸಿಕೊಳ್ಬೇಕು ಅಂತ ಗೊತ್ತಾಗಿದ್ರು. ಉಪನಿಷತ್ತು ಅದನ್ನು ಹೇಳ್ತಾ, ಒಂದು ಸರ್ತಿ ಪರಮಾತ್ಮ ಕಣ್ಣು ಮುಚ್ಚಿ ತೋರಿಸದೇ ಇದ್ದರೆ ನಮಗೆ ಕಣ್ಣು ಮುಚ್ಚುವ ಅಭ್ಯಾಸವೇ ಬರ್ತಿರ್ಲಿಲ್ಲ. ಒಂದು ಸರ್ತಿ ಜೋರಾಗಿ ಸೀನದೇ ಇದ್ದರೆ ನಮಗೆ ಸೀನ್ಲಿಕ್ಕೂ ಬರುವುದಿಲ್ಲ. ಒಂದು ಸರ್ತಿ ಅವನು ಜೋರಾಗಿ ಕೆಮ್ಮಿ ತೋರಿಸದೇ ಇದ್ದರೆ ನಮಗೆ ಕೆಮ್ಮಲಿಕ್ಕೂ ಬರುವುದಿಲ್ಲ. ಒಳಗಿಂದ ಬಿಂಬ ಕೆಮ್ಮಿದ್ರೆ ತಾನೇ ನಾವು ಕೆಮ್ಮುವುದು. ಕೆಮ್ಮುವುದು ಅನ್ನೋದು ರೋಗ ಅಲ್ಲ ವಸ್ತುತಃ. ಕೆಮ್ಮುವುದು ಅನ್ನೋದು ನಮ್ಮ ದೇಹದ ಕೊಳೆಯನ್ನು ಪರಿಹಾರ ಮಾಡಲಿಕ್ಕೆ ಬರುವ ಒಂದು ವ್ಯವಸ್ಥೆ, ಅದು ಪ್ರಾಕೃತಿಕವಾಗಿ. ಅದು ಸೀನುವುದಿರಬಹುದು, ಕಣ್ಣಲ್ಲಿ ನೀರು ಬರುವುದಿರಬಹುದು, ತೇಗು ಬರುವುದಿರಬಹುದು. ದೇಹದ ಯಾವ ಯಾವ ವಿಕಾರಗಳು ಅಂತ ನಾವು ಅಸಹ್ಯ ಪಡ್ಕೊಳ್ತೇವೆ, ಅದು ಯಾವುದು ಅಸಹ್ಯ ಅಲ್ಲ. ನಮ್ಮ ದೇಹದ ರೋಗವನ್ನು ಪರಿಹರಿಸಲಿಕ್ಕೆ ಅಥವಾ ದೋಷವನ್ನು ಕಳಿಲಿಕ್ಕೋಸ್ಕರ ಇರುವ ವ್ಯವಸ್ಥೆ. ಅಂತಹ ವ್ಯವಸ್ಥೆಯನ್ನು ಮೊದಲೊಮ್ಮೆ ತೋರಿಸಿಕೊಡಬೇಕು ಅಂತ ಆ ಮಾಯೆಯಲ್ಲಿ ತಾನೂ ನಿಂತು ತೋರಿಸಿಕೊಡ್ತಾನೆ. ಅದಕ್ಕೆ ಅವರು ಹೇಳಿದರು, ಹರಿಯ ನುಂಗಿತು. ಅವನು ಕೂಡ 16,108 ಹೆಣ್ಣು ಮಕ್ಕಳ ಜೊತೆಗೆ ಬದುಕನ್ನು ನಡೆಸಿ ಒಂದು ದಾಂಪತ್ಯ ಬದುಕು ಗಾರ್ಹಸ್ಥ್ಯ ಅನ್ನೋದ್ರ ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟದ್ರ ಉದ್ದೇಶ ಮುಂದೆ ನೀವು ಹೀಗೆ ಬಾಳಿ ನುಂಗಿಸಿಕೊಳ್ಬೇಡಿ ಅಂತ. ಅಂದರೆ ತೋರಿಸಿಕೊಟ್ಟದ್ದು ಮಾಯೆಯಿಂದ ಆ ಹೆಣ್ಣಿನ ಜೊತೆಗೆ ಬದುಕು ಅನ್ನುವುದು ಅಷ್ಟು ಪವಿತ್ರವಾದದ್ದು. ಯಜ್ಞವನ್ನು ಹೇಳ್ತಾ ವಾಮದೇವ ಯಜ್ಞ ಅಂತ ಬೃಹದಾರಣ್ಯಕ, ಅದನ್ನು ನಾವು ಯಾವುದನ್ನು ಮೂಗು ಮುರಿದು ಮಾತನಾಡುವ ವಿಷಯ ಅಂತ ಅಂದ್ಕೊಳ್ತೇವೋ ಅದನ್ನವರು ಅತ್ಯಂತ ದೊಡ್ಡದಾದ ದೇವರ ಪೂಜೆ ಅಂತ ಮಾಡ್ತಾರೆ. ಹಾಗಾಗಿ ಸೃಷ್ಟಿಯಲ್ಲಿ ಗಂಡು ಹೆಣ್ಣು ಅನ್ನೋದು ಎರಡು ಸಮಿಧೆ. ಆ ಸಮಿಧೆಗೆ ಸಂಬಂಧಪಟ್ಟಂತೆ ಸೃಷ್ಟಿಯಲ್ಲಿ ನಮ್ಮ ಪಾಲೇನು ಅಂತ ತೋರಿಸಿಕೊಡ್ಲಿಕ್ಕೋಸ್ಕರ ಆ ಭಾಗವನ್ನು ಎಲೆ ಅಂತ ಹೆಣ್ಣನ್ನು ಗುರುತಿಸ್ತಾ ಆ ಮಾಯೆಯನ್ನು ಹರ ಬ್ರಹ್ಮ ಇಬ್ಬರನ್ನೂ ನುಂಗಿತು. ಸುರರಿಗುಂಟಾದ ದೇವರ ನುಂಗಿತು. ಸುರರಿಗುಂಟಾದ ದೇವರು ಅಂತಂದರೆ ಎಲ್ಲ ದೇವತೆಗಳಿಗೂ ತಾವು ಏನೇ ಪ್ರಯತ್ನ ಮಾಡಿ ಯಜ್ಞ ಮಾಡಿ ಭಗವಂತನ ಸೇವೆ ಮಾಡಬೇಕು ಅಂತ ಹೊರಟಾಗಲೂ ದಕ್ಕಲೇ ಇಲ್ಲ. ಯಾಕೆಂದರೆ ದುಷ್ಟಶಕ್ತಿಗಳು ಅದೇ ಹೆಸರಿನಲ್ಲಿ ತಮ್ಮ ಬಲವನ್ನು ಪ್ರಯೋಗಿಸಿ ಅವರ ಎಲ್ಲ ತಪಸ್ಸಿನ ಬಲವನ್ನು ನುಂಗಿಬಿಟ್ಟವು. ಕೊನೆಗೆ ಎಲ್ಲಿ ಉಪಾಸನೆ ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೆ ಪ್ರಾಣನಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದಾಗ
ಎಲ್ಲ ಶಕ್ತಿಗಳು, ದುಷ್ಟಶಕ್ತಿಗಳು ಪ್ರಾಣನ ಮೇಲೆ ಎರಗಿ ಆ ತಪಸ್ಸಿನ ಬಲವನ್ನು ಕೀಳಬೇಕು ಅಂತ ಬಂದಾಗ ದೊಡ್ಡ ಬಂಡೆಗೆ ಮಣ್ಣಿನ ಹೆಂಟೆ ಹೊಡೆದ ಹಾಗೆ ಪೂರ್ತಿ ಪುಡಿ ಪುಡಿಯಾಗಿ ಬಿದ್ದು ಹೋಗಿ ಭಗವಂತನನ್ನು ಆರಾಧಿಸಿದ ಫಲವನ್ನು ಕಳ್ಕೊಳ್ಳಿಲ್ಲ ದೇವತೆಗಳು. ಆಗಿಂದ ಗೊತ್ತಾಯ್ತಂತೆ, ಪ್ರಾಣಸ್ಥನಾದ ಭಗವಂತನನ್ನು ಉಪಾಸನೆ ಮಾಡಿದ್ರೇ ನಮ್ಮ ಬದುಕು ಸ್ವಚ್ಛವಾಗುತ್ತೆ, ನಾವು ಪಡೆಯಬೇಕಾದ ಫಲವನ್ನು ಪೂರ್ಣ ಪ್ರಮಾಣದಲ್ಲಿ ಪಡೀತೇವೆ ಅಂತ ಇದು ಉಪನಿಷತ್ತೇ ಹೇಳುವ ಕಥೆ. ಹೀಗೆ ಸುರರಿಗೆ ಉಂಟಾದ ದೇವತೆ, ಸುರರಿಗೆಲ್ಲ ತಾವು ಮಾಡಿದ ಪ್ರಯತ್ನವನ್ನು ಚೆನ್ನಾಗಿ ಫಲೀಕರಿಸಿಕೊಳ್ಳಬೇಕು ಅನ್ನುವ ಬಲಕ್ಕೆ ಉಂಟಾದ ದೇವತೆ ವಾಯುದೇವ. ಅವನು ಭಾರತೀಯ ಜೊತೆಗೆ ಚೆನ್ನಾಗಿ ತನ್ನ ಮುಂದಿನ ಜೀವಿಗಳಿಗೆಲ್ಲ ಹೇಗೆ ಬದುಕಬೇಕು ಅಂತ ತೋರಿಸುವುದಕ್ಕೋಸ್ಕರ ಅವನು ಮರವಾಗಿ ನಿಂತರೆ ಇವಳು ಬಳ್ಳಿಯಾದ್ಲಂತೆ, ಅವನು ದೊಡ್ಡ ಮೋಡವಾಗಿ ನಿಂತರೆ ಇವಳು ಮಳೆಯಾದ್ಲಂತೆ, ಅವನು ಬೆಟ್ಟವಾಗಿ ನಿಂತರೆ ಇವಳು ನದಿಯಾಗಿ ಹರಿದ್ಲಂತೆ ಅಂತ ಹೀಗೆ ಮಹಾಭಾರತದಲ್ಲಿ ಮೌದ್ಗಲ್ಯನ ಕಥೆ ಹೇಳುವಾಗ ಪ್ರಾಣನ ಲೀಲೆ ಏನು ಅನ್ನೋದನ್ನು ಹೇಳ್ತಾರೆ. ಹೀಗೆ ಅವನನ್ನೂ ಕೂಡ ಈ ಹೆಣ್ಣು ಅನ್ನುವ ಮಾಯೆ ಜೊತೆಗಿಟ್ಟುಕೊಂಡಿತು. ಉರಿಗಣ್ಣ ಶಿವನ ಕಾಮ ಅಂದರೆ ಸಿಟ್ಟು ಮಾಡಿಕೊಂಡು ಬೇಡವೇ ಬೇಡ ಈ ಸಂಸಾರ ಅಂತ ಅಂದುಕೊಂಡು ದಾಕ್ಷಾಯಣಿಯ ಪ್ರಸಂಗ ಬಂದಾಗ ಇನ್ನು ಪೂರ್ತಿ ತ್ಯಾಗ ಮಾಡ್ತೇನೆ ಅಂತ ತಪಸ್ಸಿಗೆ ಹೋಗಿ ಕೂತು ಎದುರುಗಡೆ ಆ ತಪಸ್ಸಿನ ಬಲವನ್ನೇ ವರವಾಗಿ ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರ ತಾರಕ ಅವರಿಬ್ಬರ ದಾಂಪತ್ಯದಿಂದ ಪಡೆದ ಮಗನಿಂದಲೇ ನಾನು ಸಾಯಬೇಕು ಅಂತ ಹೀಗೆ ವರ ಕೇಳಿದಾಗ ಮತ್ತೆ ದೇವತೆಗಳ ಅಪೇಕ್ಷೆಯಂತೆ ಕಾಮ ಹೋಗಿ ತನ್ನನ್ನೇ ಸುಟ್ಟುಕೊಂಡು ಅನಂಗನಾದ. ಹಾಗೆ ಉರಿದು ಹೋಗುವ ಕಣ್ಣಿನಿಂದ ಸುಟ್ಟವನು ಕೊನೆಗೆ ಪಾರ್ವತಿಯ ಜೊತೆಗೆ ನಾನು ಬದುಕು ನಡೆಸ್ತೇನೆ ಅಂತ ಒಪ್ಪಿಕೊಂಡು ಅವಳಿಗೆ ವಶವಾದ. ಇಂತಹ ಹರಿಯ ಬಳಗವನ್ನೇ ಇಡೀ ಜಗತ್ತಿನ ಎಲ್ಲ ದೇವತೆಗಳನ್ನೇ ಸಸ್ತ್ರೀಕಾಹ ಸುರಪುಂಗವಾಹ ಪ್ರತಿದಿನಂ ಕುರುವಂತುನೋ ಮಂಗಲಂ, ಎಲ್ಲ ದೇವತೆಗಳಿಗೂ ಅವರ ನಿತ್ಯದ ಹೆಂಡತಿ ಅಂತನ್ನುವ ಬದುಕು ಇದ್ದೇ ಇದೆ. ಅಂಥದ್ದನ್ನು ಒಂದೆಲೆ ನುಂಗಿಬಿಟ್ಟಿತು. 8 ಗಜವ ನುಂಗಿ ಕಂಟಕ ರೈವರ ನುಂಗಿ ಉಂಟಾದ ಗಿರಿಯ ತಲೆಯನ್ನು ನುಂಗಿತು. ಕಂಟಕ ಐವರು ಅಂದರೆ ತಾಮಿಸ್ರ, ಅದು ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಇದೆ. 8 ಗಜಗಳು ಯಾವುದು? ಭೂಮಿರಾಪೋ ನಲೋವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. 8 ಥರದ ಚೌಕಟ್ಟಿದೆ ನಮಗೆ ಅಡ್ಡಲಾಗಿ. ಈ 8 ಗಜವನ್ನು ದಾಟಿ, ಅಂದರೆ ಈ 8 ಥರದ ಬೇಲಿಗಳನ್ನು ದಾಟಿ 5 ಈ ಶಕ್ತಿಶಾಲಿಗಳಾದ ಶತ್ರುಗಳನ್ನು ದಾಟಿಸಿ ಉಂಟಾದ ಗಿರಿ ಅಂತಂದರೆ ಎತ್ತರದಲ್ಲಿ ಏರ್ಲಿಕ್ಕೆ ಒಬ್ಬ ಯೋಗಿ ಪ್ರಯತ್ನಿಸಿ ಇದೆಲ್ಲವನ್ನು ಬಿಟ್ಟು ಮೇಲಕ್ಕೆ ಎದ್ದು ನಿಂತ ಪ್ರಾಣದೇವನನ್ನೇ ಮತ್ತೆ ಹೇಳಿದ್ದು. ಗಿರಿ ಇಂಥ ವೇದದಲ್ಲಿ ಪ್ರಾಣದೇವನಿಗೆ ಹೆಸರು. ಅದ್ರಿ ಗಿರಿ ಅನ್ನೋದು ಪ್ರಾಣದೇವರ ಅಪೂರ್ವವಾದ ಹೆಸರು. ಅಂಥವನನ್ನು ಕೂಡ ಅವನ ತಲೆಯನ್ನು, ಅಂದರೆ ಅವನ ಇಡೀ ಜೀವನವನ್ನೇ ಅವನ ಜೊತೆಗಿನ ಹೆಂಡತಿಯ ಜೊತೆಗಿನ ಸಂಸಾರ ನಡೆಸುವ, ಯಾಕೆಂದರೆ ಹನುಮನಾಗಿ ಗೆದ್ದ, ಮಧ್ವರಾಗಿ ಸನ್ಯಾಸ ದೀಕ್ಷೆಯಲ್ಲೇ ಉಳಿದ್ರು. ಆದರೆ ಭೀಮನಾಗಿ ಯಥಾಪ್ರಕಾರ ದ್ರೌಪದಿಯ ಜೊತೆಗೆ ಬದುಕಿ ಇಡೀ ಒಂದು ವಿಶಿಷ್ಟವಾದ ದಾಂಪತ್ಯದ ವೈಶಿಷ್ಟ್ಯವನ್ನು ತೋರಿಸುವ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಕಂಠವ ಪಿಡಿದ ಬ್ರಹ್ಮನ ಒಂದೆಲೆ ನುಂಗಿತು. ಕಂಠ ಅಂತಂದರೆ ಈ ತಾಳೆಗರಿಯನ್ನು ಬರೀಲಿಕ್ಕೋಸ್ಕರ ಒಂದು ಕಬ್ಬಿಣದ ಅದಕ್ಕೆ ದಬ್ಬಣ ಅಂತ ನಾವು ಹೇಳ್ತೇವೆ, ದಬ್ಬಣದ ಹಾಗೆ ಇರುತ್ತದು. ಅದನ್ನು ಕೊರೀಲಿಕ್ಕೋಸ್ಕರ ಬಳಸ್ತಾರೆ. ಹಿಂದೆ ಎಲ್ಲ ಈ ಥರ ಪೆನ್ನಿನ ಮೃದುವಾಗಿ ಒತ್ತಿ ಏನು ಶಕ್ತಿ ಹಾಕದೆ ಬರೆಯುವ ಕ್ರಮ ಅಲ್ಲ. ಎಷ್ಟು ಜೀವ ಬಿಡಬೇಕು ಅಂತಂದರೆ ಅಷ್ಟು ಜೀವ ಬಿಟ್ಟರೆ ಇಡೀ ಜೀವಮಾನದಲ್ಲಿ 1 ಪುಸ್ತಕ ಬರಿಬೋದು ಅವನು, ಅಥವಾ 10 ಪುಸ್ತಕ ಬರಿಬೋದು. ಈಗ ನಿಮಿಷಕ್ಕೆ 1000 ಕಾಪಿ ನಮ್ಮ ಎದುರುಗಡೆ ಬಂದು ಬೀಳುತ್ತೆ. ಅದರಿಂದ ಒಂದು ಲೆಕ್ಕಕ್ಕಿಲ್ಲ, ನಾವು ಎಲ್ಲಿ ರದ್ದಿಗೆ ಹಾಕೋದು, ಎಲ್ಲಿ ತಗೊಳ್ತಾರೆ ಅಂತ ಕಾಯ್ತಾ ಇರ್ತೇವೆ. ಮನೆ ಮುಂದೆ ಬಂದರೆ ಸಾಕು, ನಾವು ಯಾವ ಕಷ್ಟಪಟ್ಟು ತಗೊಂಡ ಪುಸ್ತಕ ಇರಲಿ ಅಥವಾ ಹಿಂದಿನವರು ಓದಲಿಕ್ಕೋಸ್ಕರ ಉಪಯೋಗಿಸಿದ್ದಿರಲಿ, ನಾವು ತೆಗೆದು ಆರಾಮಾಗಿ ಹೊರಗೆ ಕಳಿಸಿಕೊಡ್ತೇವೆ. ಆದರೆ ಕಂಠವ ಪಿಡಿದು ಆ ಹಣೆ ಬರಹವನ್ನು ಬರೀಲಿಕ್ಕೋಸ್ಕರ ಕಂಠವ ಪಿಡಿದು ಇಡೀ ಜಗತ್ತಿನ ಹಣೆ ಬರಹ ಬರೆದ ಬ್ರಹ್ಮ ಕೊನೆಗೆ ತನ್ನ ಭಾಣ್ ಅಂತ ಬಾಯಿಯಿಂದ ಹೊರಟ ಸರಸ್ವತಿಯನ್ನೇ ಮಗಳು ಅಂತಲೂ ಯೋಚನೆ ಮಾಡದೆ ಮದುವೆ ಆಗಿಬಿಟ್ಟ. ಇದು ಮೇಲ್ನೋಟಕ್ಕೆ ಹಾಗೆ ಕಂಡಿತು ಅಂತ ಅರ್ಥ. ವಸ್ತುತಃ ಹರಿವಂಶ ಬಹಳ ಚೆನ್ನಾಗಿ ಹೇಳುತ್ತೆ, ಅವನು ಹುಟ್ಟುವ ಮುಂಚೆ ಯಾವ ಹೆಣ್ಣು ಇರಲಿಲ್ಲ. ಅವನು ಹುಟ್ಟಿದ ಮೇಲೂ ಅವನೇ ಸೃಷ್ಟಿ ಮಾಡಬೇಕಷ್ಟೆ. ಮೊದಲ ಸೃಷ್ಟಿಯೇ ಅವನು ಅಂತಾದಮೇಲೆ ತನಗೆ ಬೇಕಾದ ಹೆಣ್ಣು ಅಂತಲೇ ಸೃಷ್ಟಿ ಮಾಡಿದ. ಜಾಯಾತ್ವೇನ ಹಿತೆ ಸೋ ಸಸರ್ಜ, ಜಾಯೇ ಅಂತ ಹೇಳಿಯೇ ಸೃಷ್ಟಿ ಮಾಡಿದ. ಹಾಗಾಗಿ ಹೆಂಡತಿಯನ್ನು ಮದುವೆ ಆದ. ಮಗಳು ಅಂತ ನಾವು ಅಂದ್ಕೊಳ್ಳೋದು, ಯಾಕೆಂದರೆ ನಮ್ಮ ಪ್ರಕಾರ ಹುಟ್ಟಿದ್ದು ಮಗಳು ಅಂತ. ಆದರೆ ಯಾವ ಮುಂಚೆ ಯಾವುದು ಹುಟ್ಟಿಯೇ ಇರಲಿಲ್ಲ ಅಂತ ಆದಾಗ ಅವನಿಗೆ ಒಂದು ಮದುವೆ ಹೆಣ್ಣು ಕೊಡಲಿಕ್ಕೆ ಯಾರಾದರೂ ಬೇಕಲ್ವಾ? ಹಾಗಾಗಿ ಅವನೇ ಸೃಷ್ಟಿಕರ್ತ. ಆದ್ರಿಂದಾಗಿ ತನ್ನ ಹೆಂಡತಿ ಅಂತಲೇ ಸೃಷ್ಟಿ ಮಾಡಿ ಆಕೆಯನ್ನು ಮದುವೆ ಆದ ಅನ್ನುವುದನ್ನು ಮಹಾಭಾರತದ ಮೌದ್ಗಲ್ಯನ ಕಥೆಯ ಪೂರ್ವ ಪ್ರಸಂಗವನ್ನು ಹೇಳುವಾಗ ಅವನಿಗೊಂದು ದೋಷ ಬಂತು. ಯಾಕೆ ದೋಷ ಬಂತು ಅಂದರೆ ಈ ಅಪವಾದವನ್ನು ಅವನು ಬ್ರಹ್ಮದೇವರ ಮೇಲೆ ಹಾಕಿ ತನ್ನ ಇಡೀ ಬದುಕನ್ನೇ ಹಾಳು ಮಾಡಿಕೊಂಡ ಅಂತ ಮಾತು ಬರುತ್ತೆ. ಆದರೆ ಇಲ್ಲಿ
ಬದುಕಿದ, ಮಾಯೆಯಲ್ಲಿ ಬದುಕಿದ ಅನ್ನುವ ಮಾತನ್ನು ಹೇಳಲಿಕ್ಕೋಸ್ಕರ ಒಂದೆಲೆ ನುಂಗಿತು, ಗಿಡವ ನುಂಗಿತು, ದೇವತೆಗಳೆಲ್ಲ ಆಯಿತು. ಇನ್ನು ಗಿಡ ಅಂದರೆ ತೊಪ್ಪಲು ಅಂತ ನಾವು ಹೇಳ್ತೇವಲ್ಲ, ಸಣ್ಣ ಸಣ್ಣ ಗಿಡಗಳು ಅಂದರೆ ಜೀವಗಳೇ. ಈ ಜೀವವನ್ನು ನುಂಗಿತು, ಜೀವದ ಒಡದೊಟ್ಟ ನುಂಗಿತು, ಜೀವದ ಒಳಗಿನ ಸಾರ, ಜೀವದ ಇಡೀ ದೇಹದ ಸಾರವನ್ನು ಕೂಡ ಈ ಒಂದೆಲೆ ನುಂಗಿಯೇ ಹೊಟ್ಟೆಯಲ್ಲಿ ಗರ್ಭವಾಗಿ ಕೊನೆಗೆ ಕೈಕಾಲು ಮೂಗು ಇತ್ಯಾದಿಗಳನ್ನು ಪಡೆದು ಆ ಮೂಲಕ ಹೊರಗಿನ ಶಕ್ತಿಯಾಗಿ ಜಗತ್ತನ್ನು ಕಾಣಿಸಿಕೊಳ್ಳುತ್ತೆ. ಇಡೀ ಜಗತ್ತಿನಲ್ಲಿ ಈ ರೀತಿ ಕಾಣಿಸಿಕೊಳ್ಳುವ ಪ್ರತಿಯೊಂದು ವಸ್ತುವಿಗೂ ತಾಯಿ ತಂದೆ ಅಂತಂದರೆ ಭೂಮಿ ಆಕಾಶಗಳು. ಮಾತಾ ಭೂಮಿ ದ್ಯೌಃ ಪಿತಾ, ಅದು ಯಕ್ಷ ಕೇಳಿದ ಪ್ರಶ್ನೆಗೆ ಕೊಡುವ ಉತ್ತರ ಧರ್ಮರಾಜ. ಹಾಗಾಗಿ ಆಕಾಶ ಮತ್ತು ಭೂಮಿಯ ವ್ಯಾಪಿಸಿಕೊಂಡ ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವವೂ ಕೂಡ ಈ ಮಾಯಾ ಪ್ರಕೃತಿಯ ಹೆಣ್ಣಿನ ಒಳಗೆ ಸೇರಿಕೊಂಡೇ ಬದುಕುವಂತಹದ್ದು. ಈ ಬೆಡಗನ್ನು ನಿಮಗೆಲ್ಲರಿಗೂ ನಿತ್ಯದಲ್ಲಿ ಇದು ಗೊತ್ತಿದ್ರೂ ಕೂಡ ಇದು ನಮ್ಮನ್ನು ನುಂಗ್ತಾ ಇದೆ ಅಂತ ಗೊತ್ತಿಲ್ಲದೆ ಅದಕ್ಕೆ ಮತ್ತೆ ಮತ್ತೆ ಮನುಷ್ಯ ಸುಖದ ಏಕೈಕ ಮೂಲ ಸ್ಥಾನ ಅಂತ ಅಂದುಕೊಂಡು ಅದರೊಳಗೆ ಬೀಳ್ತಾನೆ. ಯಾರು ಈ ಬೆಡಗನ್ನು ಅರ್ಥ ಮಾಡಿಕೊಂಡು ಕೇಶವನಿಗೆ ಶರಣಾಗ್ತಾರೋ ಅವನು ಬಲ್ಲವನಾದ್ರಿಂದಾಗಿ ಇವನನ್ನು ಬಲ್ಲಿದನನ್ನಾಗಿಸಿ ತನ್ನ ಕಡೆಗೆ ಎಳೆದೊಯ್ತಾನೆ. ಹಾಗಾಗಿ ಈ ಎಲ್ಲ ಎಲೆಗಳ ಮೂಲ ಶಕ್ತಿ ಯಾವುದು ಅಂತಂದರೆ ಅದು ಭಗವಂತನೇ ಅನ್ನೋದನ್ನು ತೋರಿಸಿಕೊಡುವ ಅರ್ಥದಲ್ಲಿ ಈ ಪದ್ಯದಲ್ಲಿ ಭಗವಂತನ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದರ ಮತ್ತೆ ನಿತ್ಯದಲ್ಲಿ ಬಳಸುವ ಕಾಯಿ ಪಲ್ಯಗಳನ್ನೆಲ್ಲ ಉದಾಹರಣೆಯನ್ನು ಇಟ್ಟುಕೊಂಡು ಇನ್ನೂ ಒಂದು ಸಂದೇಶವನ್ನು ಈ ಪದ್ಯದ ಮೂಲಕ ಕೊಡ್ತಾ ಇದ್ದಾರೆ. ಪರಮಪುರುಷ ನೀನೆಲ್ಲಿಕಾಯಿ ಅಂತ.
ಈ ಕಥೆಯ ಅಂದರೆ ಈ ಪದ್ಯದ ಸುಳಿವನ್ನು ಅವರೇ ಮೊದಲ ಸಾಲಿನಲ್ಲಿ ಕೊಟ್ಟು, ನೆಲ್ಲಿಕಾಯಿ ಅಂತ ಬಂತು, ನುಗ್ಗೆಕಾಯಿ, ಬಾಳೆಕಾಯಿ, ಬದನೆಕಾಯಿ, ಇಲಿಕಾಯಿ, ಹೀರೆಕಾಯಿ, ಸೋರೆಕಾಯಿ, ತುಪ್ಪಿರೆಕಾಯಿ, ಇಪ್ಪೆಕಾಯಿ, ಅವರೆಕಾಯಿ, ಹುಣಸೆಕಾಯಿ, ಹೆಸರುಕಾಯಿ, ಮೆಣಸುಕಾಯಿ ಅಂತ ಮೆಣಸುಕಾಯಿ ಅಂತ ಹೇಳುವ ಅಷ್ಟೂ ಪದಗಳನ್ನು ಬಳಸಿದರು. ಎರಡನೇ ಸಾಲಿನಲ್ಲಿ ಸರಸಿಯೊಳಗೆ ಕರಿ ಕೂಗಲು ಕಾಯಿ ಅಂತ ಹೀಗೊಂದು ಎತ್ತಿ, ಕಾಯಿ ಅನ್ನುವುದು ಕಾಯು, ನನ್ನನ್ನು ಕಾಯಬೇಕು, ನೀನೇ ಕಾಯ್ದು ನನ್ನನ್ನು ರಕ್ಷಿಸಬೇಕು ಅಂತ ಹೇಳುವಂತಹ ಮಾತನ್ನು ಜೋಡಿಸ್ತಾ ಇದ್ದಾರೆ. ಅದೇನು ಕಾರ್ತಿಕ ಮಾಸ ನೆಲ್ಲಿಕಾಯಿ ಬಂತು, ನಮಗೆ ಇನ್ನೊಂದು ಧಾತ್ರಿ ಹವನದಲ್ಲಿ ಈ ತಿಂಗಳೆಲ್ಲ ಅದೇ ಹಬ್ಬ. ಹಾಗೆಯೇ ಆ ನೆಲ್ಲಿಕಾಯಿ ಅಂತಂದಾಗ ಏನದು ನೆಲ್ಲಿಕಾಯಿ? ಪರಮಪುರುಷ ನೀ ನೆಲ್ಲಿಕಾಯಿ ಅಂದರೆ ಏನು? ಪರಮಪುರುಷ ನೀನು ಎಲ್ಲಿ ಕಾಯಿ. ಯಾಕೆಂದರೆ ಕರಿ ಕೂಗಿದಾಗಲೇ ಬಂದವನು ನೀನು. ನಾನು ಕೂಗಿದಾಗ ಪರಮಪುರುಷ ಅಂತ ಕರೆದಾಗ ಯಾಕೆ ಬರ್ತಾ ಇಲ್ಲ ನೀನು? ಬಾ ನನ್ನ ಬಳಿಗೆ ಅಂತ ಸರಸಿಯೊಳಗೆ ಕರಿ ಕೂಗಲು ಕಾಯ್ದವನು ನೀನು. ಹಾಗಿದ್ದ ಮೇಲೆ ನಾನು ಪರಮಪುರುಷ ಅಂತ ಕರೀತಾ ಇದ್ದೇನೆ, ಪರಮಪುರುಷ ಹರಿ ಗೋವಿಂದ ಅಂತ ನಾನು ಕರೆದಾಗ ನೀನೆಲ್ಲಿ? ನನ್ನನ್ನು ಬಂದು ಕಾಯಿ, ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ. ಹಿರಿದು ಮಾಡಿದ ಪಾಪ ನುಗ್ಗಲು, ನನ್ನನ್ನು ನುಗ್ಗಿ ಒಳಗಿನಿಂದ ನನ್ನ ಎಲ್ಲ ಯೋಚನೆಗಳನ್ನು ನಾನು ಮಾಡಬಾರ್ದು ಅಂತ ಅಂದುಕೊಳ್ಳುವಾಗಲೂ ನನ್ನೊಳಗೆ ನುಗ್ಗಿ ಅದೇ ಕೆಲಸ ಮಾಡಬೇಕಾದ್ರೆ ನೀನೇ ಕಾಯಬೇಕು. ನಾನು ನಿನ್ನ ದಾಸ ಅಂತ ಒಪ್ಕೊಂಡಾಗಿದೆ, ನೀನು ನನ್ನನ್ನು ಭಕ್ತ ಅಂತ ಒಪ್ಪಿಕೊಳ್ಳುವುದಷ್ಟೇ, ನಾನು ನಿನ್ನನ್ನು ಒಡೆಯ ಅಂತ ಒಪ್ಪಿಕೊಂಡಾಗಿದೆ, ನೀನು ನನ್ನನ್ನು ದಾಸ ಅಂತ ಒಪ್ಪಿಕೊಂಡು ರಕ್ಷಿಸಬೇಕಾದಷ್ಟೇ ಕರ್ತವ್ಯ. ಆದ್ದರಿಂದಾಗಿ ನನ್ನ ಪಾಪ ನನ್ನನ್ನು ಹಿರಿದು ಮುಕ್ತಾ ಇರಬೇಕಾದ್ರೆ ನೀನೇ ಕಾಯಬೇಕು. ನುಗ್ಗುತ್ತಾ ಇದೆ, ಹಾಗಾಗಿ ನನ್ನ ನೀನು ರಕ್ಷಿಸಬೇಕು. ಹರಿಧ್ಯಾನ, ಹರಿ ನಿನ್ನ ಧ್ಯಾನ ಬಾಳೆಕಾಯಿ, ನನ್ನ ಬಾಳೆ ಹರಿಧ್ಯಾನಕ್ಕೆ ಮೀಸಲು ನೀನು ಕಾಯಬೇಕು. ಅದು ಬಾಳೆಹಣ್ಣು ಅಂತ ಮಾತು ಇದೆಯಲ್ಲ, ನಮ್ಮ ಬಾಳೆ ದೇವರಿಗೆ ಹಣ್ಣು. ನಾವು ದೇವರಿಗೆ ಬಾಳೆಹಣ್ಣು ಯಾಕೆ ಕೊಡೋದು ಅಂದರೆ, ನಮ್ಮ ಬಾಳೆ ನಿನಗೆ ಹಣ್ಣು, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಮಾತು ಇದೆಯಲ್ವ, ಅದನ್ನು ನೆನಪಿಸ್ಲಿಕ್ಕೋಸ್ಕರ ನಾವು ಅದನ್ನು ದೇವರಿಗೆ ಅರ್ಪಿಸುವುದು. ಅಂದರೆ ನಮ್ಮ ಕನ್ನಡಿಗರು ಎಷ್ಟು ಪುಣ್ಯವಂತರು ನೋಡಿ, ಯೋಚನೆ ಮಾಡಿ. ಬಾಳೆಹಣ್ಣು ಅಂತ ಒಂದು ಶಬ್ದವೇ ನಮಗೊಂದು ಅಧ್ಯಾತ್ಮವನ್ನು ಹೇಳುತ್ತೆ. ಹಾಗೆ ಬಾಳೆಕಾಯಿ ಅಂದರೆ ನನ್ನ ಇಡೀ ಬಾಳನ್ನು ನೀನೇ ಕಾಯಬೇಕು. ನನ್ನ ಇಡೀ ಬಾಳಿನ ರಕ್ಷಣೆಗೆ ನಾನು ಹರಿಧ್ಯಾನದಲ್ಲಿ ಬಾಳಲು ಬಾಳೆ, ನಾನು ಹಾಗೆ ಬಾಳುವುದರಿಂದಾಗಿ ನೀನು ಕಾಯಿ, ನನ್ನನ್ನು ರಕ್ಷಿಸು. ಸರ್ವ ಜೀವರಿಗೆ ಉಣಿಸಿ ಉಂಬದನೆ ಕಾಯಿ. ಎಲ್ಲ ಜೀವರಿಗೆ ಉಣಿಸ್ತಾನೆ, ಆದರೆ ಅವನು ಉಂಬದನೆ ಇದ್ದಾನೆ. ಇದು ಬದನೆಕಾಯಿ ಅಂತ, ಬದನೆಕಾಯಿ ಅಂದರೆ ಉಂಬದನೆಕಾಯಿ ಅಂತ. ಹಾಗೆ ಅದನ್ನು ಜೋಡಿಸಿ ಹೇಳಿದರು. ಅನಶ್ನನ್ಯ ಅಭಿಚಾಕಶೀತಿ ಅಂತ ದ್ವಾಸುಪರ್ಣ ಸಯುಜಾ ಸಖಾಯ. ಅಲ್ಲಿ 2 ಹಕ್ಕಿಗಳಿವೆ ಮರದಲ್ಲಿ. ಒಂದು ತುಂಬ ತಿಂತಾ ಇದೆ, ಸಿಕ್ಕಿದ್ದೆಲ್ಲ ತೆಗೆದು ತಿಂತಾ ಇದೆ, ಆದರೆ ಅದು ಸೊರಗಿದೆ. ಇನ್ನೊಂದು ಏನು ತಿನ್ನದೆ ನಿಶ್ಚಿಂತೆಯಾಗಿ ಆರಾಮಾಗಿ ಕೂತಿದೆ. ಅದು ಪ್ರಕಾಶಮಾನಗೆ ಸ್ವಲ್ಪವೂ ಹಸಿವಿಲ್ಲದೆ ಬಹಳ ಹುಮ್ಮಸ್ಸಿನಿಂದ ಕೂತಿದೆ. ಅದನ್ನು ಹೇಳ್ತಾ ಇದ್ರು, ಉಂಬದನೆ, ಉಣ್ಣದೆಯೇ ಯಾರು ಉಣ್ಣದೆ ಒಬ್ಬ ಇದ್ದಾನಲ್ವ, ಅವನು ಸರ್ವ ಜೀವರಿಗೆ ಉಣಿಸಿ, ಎಲ್ಲ ಜೀವರಿಗೆ ಅವರವರ ಕರ್ಮಗಳನ್ನು ಮಾಡಿದ್ದುಂಡೋ ಮಹಾರಾಯ ಅಂತ ಉಣಿಸ್ತಾ ಅವರವರಿಗೆ ಬೇಕಾದ ಜೀವದ ರಕ್ಷಣೆಯನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ನೀನೇ ಕಾಯಬೇಕಲ್ವ, ಇನ್ಯಾರು ಕಾಯ್ಲಿಕ್ಕೆ ಸಾಧ್ಯ? ಉಂಬದೆ, ನೀನು ಉಣ್ಣದೆ ಎಲ್ಲ ಜೀವರಿಗೆ ಉಣಿಸುತ್ತಿರುವ ನೀನೇ ನನ್ನನ್ನು ಕಾಯಲು ಯೋಗ್ಯ ಹೊರತು ಯಾರೋ ತಾವೇ ಉಣ್ತಾ ಇರುವವರು ನನಗೆ ಎಲ್ಲಿಂದ ಉಣಿಸ್ಲಿಕ್ಕೆ ಸಾಧ್ಯ? ಬೇಡಿದರೆ ಎನ್ನೊಡೆಯನ ಬೇಡುವೆನು. ಯಾರು ಇನ್ಯಾರತ್ರನೂ ಬೇಡಲಿಕ್ಕಿಲ್ವೋ ಅವನತ್ರ ಬೇಡಿದರೆ ನಮಗೆ ಬೇಡಿಕೆ ಸಿದ್ಧ ಆಗೋದು ಸಾಧ್ಯ. ನಾವು ಯಾರ ಹತ್ರ ಆದರೂ ಬೇಡುವಾಗ ಅವನ ಮೇಲಿನವನ ಹತ್ರ ಇನ್ನೂ ಜಾಸ್ತಿ ಬೇಡ್ತಾ ಇದ್ದರೆ 5,000 ಬೇಡುವವನು ಹೋಗಿ 5 ಲಕ್ಷ ಬೇಡುವವನ ಹತ್ರ ಹೋಗಿ ನಿಲ್ತಾನೆ. ಅವನಿಗೆ ಅನಿಸುತ್ತೆ, ಇವನು 5 ಲಕ್ಷ ಬೇಡ್ತಾನೆ, ನನಗಿಂತ ದೊಡ್ಡ ಬಿಕಾರಿ, ನಾನು 5,000 ಮಾತ್ರ ಅಗತ್ಯ ಇದೆ ಅಂತ ಕೇಳ್ತಾ ಇದ್ದೇನೆ ಅಂತ ವಾಪಸ್ ಬರುವ ಪ್ರಸಂಗ. ಅದಕ್ಕೋಸ್ಕರ ಯಾರಲ್ಲಿಯೂ ಬೇಡುವುದಿಲ್ಲವೋ, ಯಾವುದಕ್ಕಾಗಿ ಇನ್ನೊಬ್ಬರ ಹತ್ರ ಉಣ್ಣುವುದಕ್ಕಾಗಿ ಕೇಳುವುದಿಲ್ಲವೋ ಅವನ ಹತ್ರಡೆ ಕಾಯಿ ಅಂತ ಕೇಳಬೇಕು. ಅರಿಷಡ್ವರ್ಗಗಳು ಒದಗಲಿಕ್ಕೆ ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವ ನನ್ನ ಒಳಗಿನ ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ಧತ್ತಾಂ ವರುಣಶ್ಚ ಮನ್ಯು ಭಿಯಂ ದಧಾನ ಹೃದಯೇಶು ಶತ್ರವಃ. ಹೃದಯದಲ್ಲಿ ಸೇರಿಕೊಂಡ ಶತ್ರುಗಳಿಂದ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ನಿಂತಿರುವಂತಹ ದುಷ್ಟನನ್ನು ದೂರ ಮಾಡಿ ನನ್ನನ್ನು ರಕ್ಷಿಸುವಂಥ ನರಸಿಂಹನನ್ನು ಮನ್ಯುನಾಮಕನನ್ನು ಪ್ರಾರ್ಥಿಸುವುದಿದೆ. ಹಾಗಾಗಿ ನನ್ನ ಒಳಗೆ ಅರಿಷಡ್ವರ್ಗಗಳು ತುಂಬಿ ನನ್ನನ್ನೇ ಯಾರೋ ಒಬ್ಬ ಭಕ್ತ ದೇವರನ್ನು ಪ್ರಾರ್ಥನೆ ಮಾಡಿದ, ದೇವರು ಎದ್ದು ಬಂದ. ಏನು ಬೇಕು ಅಂತ ಕೇಳಿದ, ನನ್ನ ಶತ್ರುಗಳನ್ನೆಲ್ಲ ಕೊಲ್ಲು ಅಂದ. ಅವನ ಚಕ್ರ ಸೀದ ಇವನು ಎದೆ ಹತ್ರ ಬಂತು. ನಾನು ಶತ್ರುಗಳನ್ನು ಕೊಲ್ಲು ಅಂತ ಹೇಳಿದರೆ ನೀನು ನನಗೇನೆ ಚಕ್ರ ಬಿಡ್ತಾ ಇದೆಯಲ್ಲ, ನಾನು ಎಲ್ಲಿಗೆ ಓಡಲಿ?
ಅಲ್ಲಪ್ಪ ಶತ್ರುಗಳು ಎಲ್ಲೂ ಇಲ್ಲ, ನಿನ್ನ ಹೃದಯದಲ್ಲೇ ಇದೆ, ನೀನೇ ಜಗತ್ತನ್ನೆಲ್ಲವನ್ನು ದ್ವೇಷಿಸಿ ವಿರೋಧಿಸಿ ಕಾಯ್ತಾ ಇದೆ, ಅದಕ್ಕೆ ಆ ಶತ್ರು ನಿನ್ನ ಹತ್ರನೇ ಇದೆ, ಅದಕ್ಕೋಸ್ಕರ ನಿನ್ನನ್ನು ಕೊಲ್ಲಬೇಕಾದ ಪ್ರಸಂಗ ಬಂತು ಅಂತ. ಅಂದರೆ ಹಾಗೆ ಶತ್ರುಗಳು ಎಲ್ಲೋ ಹೊರಗಿಲ್ಲ, ನಮ್ಮೊಳಗೆ ಸೇರಿಕೊಳ್ಬೇಕಾದ್ರೆ ನೀನೇ ಕಾಯಬೇಕು. ಅದು ಇಲಿಕಾಯಿ ಅಂತಿದೆ. ಅದು ಏನದು ಇಲಿಕಾಯಿ ಅಂದರೆ, ಈ ಕಾಡು ಹಾಗಲಕಾಯಿಗೆ ಇಲಿಕಾಯಿ ಅಂತಾರೆ. ನೀವು ಅದು ಬಳ್ಳಿಯಲ್ಲಿ ಬಿಡುತ್ತೆ, ಆ ಬಳ್ಳಿಯಲ್ಲಿ ತುಂಬ ಚಿಕ್ಕದಾದ ನಮ್ಮಲ್ಲೆಲ್ಲ ಕಂಚಾಲು ಅಂತಾರೆ, ಚಿಕ್ಕದಾದ ಆಕೃತಿಯಲ್ಲಿ ಇರುತ್ತದು. ಅದು ತೊಟ್ಟು ಸಮೇತ ಕಿತ್ತು ಬಿದ್ದರೆ ಒಂದು ಇಲಿ ಬಿದ್ದ ಹಾಗೆ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಇಲಿಕಾಯಿ ಅಂತ ಕರೀತಾರೆ. ಹಾಗೆ ಅತ್ಯಂತ ಚಿಕ್ಕದಾದ ಆ ಹಾಗಲಕಾಯಿ ಅದು ಗಿಡದಲ್ಲಿ ಬಿದ್ದಾಗ ಕಾಣುವುದಕ್ಕೋಸ್ಕರ ಅದನ್ನು ಇಲಿಕಾಯಿ ಅಂತ ಕರೆದ್ರು. ಇಲ್ಲಿ ಒದಗಿಲಿಕ್ಕೆ, ನನ್ನಲ್ಲಿ ಅರಿಷಡ್ವರ್ಗಗಳು ಒದಗಲಿಕ್ಕೆ ನೀನೇ ಬಂದು ನನ್ನನ್ನು ರಕ್ಷಿಸಬೇಕು. ಕ್ರೂರ ವ್ಯಾಧಿಗಳೆಲ್ಲ ನನ್ನನ್ನು ಹೀರಿ ನನ್ನನ್ನು ಪೂರ್ತಿ ಹಿಂಡಬೇಕಾದ್ರೆ ನೀನೇ ಕಾಯಬೇಕು. ಹೀರೆಕಾಯಿ. ಆಮೇಲೆ ಸೋರೆಕಾಯಿ. ಏನು ಸೋರುವುದು? ಮಾಡು ಸೋರ್ತಾ ಇದೆ, ನಮ್ಮ ಸೋರೆ ಅಜ್ಞಾನದಿಂದ ಮಾಡು ಸೋರ್ತಾ ಇದೆ. ಹಾಗೆ ಸೋರುವುದರಿಂದಾಗಿ ದುಷ್ಕೃತಗಳು, ಘೋರ ವ್ಯಾಧಿಗಳು ಎಲ್ಲ ಕಡೆಯಿಂದಲೂ ವ್ಯಾಪಿಸಿಕೊಂಡು ಬಿಟ್ಟಿದೆ. ಜ್ಞಾನ ಇಲ್ಲದೆ ಹೋದರೆ ನಮ್ಮ ಎಲ್ಲ ಸುತ್ತಲಿನ ಪ್ರಕ್ರಿಯೆಗಳು ಕೂಡ ನಮ್ಮನ್ನು ಅಡ್ಡದಾರಿಗೆ ಎಳ್ಕೊಂಡು ಹೋಗುತ್ತೆ. ಹಾಗೆ ನನ್ನ ಜ್ಞಾನ ಸೋರಿ ಹೋಗಿ ಘೋರ ದುರಿತಗಳೇ ನನ್ನನ್ನು ವ್ಯಾಪಿಸಿಕೊಂಡ ಸಂದರ್ಭದಲ್ಲಿ ಸೋರೆಕಾಯಿ, ಅಜ್ಞಾನಗಳೆಲ್ಲ ಸೋರಿ ಹೋಗಲು, ಘೋರ ದುಷ್ಕೃತಗಳಿಂದಾಗಿ ಸೋರಿ ಹೋಗಲು ನೀನೇ ಕಾಯಬೇಕು. ಭಾರತದ ಕಥೆ ಕರ್ಣ ತುಪ್ಪಿರೆ ಕಾಯಿ. ಸರಿ, ಇಲ್ಲೇನು ತುಪ್ಪಿರೆ ಅಂತಂದರೆ ತುಂಬುವುದು ಅಂತ ಅರ್ಥ. ಭಾರತದ ಕಥೆ ಕಿವಿಗೆ ತುಂಬುವ ಹೊತ್ತಿಗೆ ತುಂಬುವಂತೆ ಮಾಡಿ ತುಂಬಿಸುವುದಕ್ಕಾಗಿ ನೀನೇ ಕಾಯಬೇಕು. ಭಾರತದ ಕಥೆಯ ಬಗ್ಗೆ ಬೇಕಾದಷ್ಟು ಜಿಜ್ಞಾಸೆಗಳು, ವಿಮರ್ಶೆಗಳೆಲ್ಲ ಆಗಿ ಹೋಗಿ ಅದರ ಸತ್ಯವನ್ನೇ ತಿಳ್ಕೊಳ್ಳೋದ್ರಿಂದ ನಾವು ದೂರ ಆಗ್ತಾ ಇದ್ದೇವೆ. ಹಾಗಾಗಿ ವ್ಯಾಸರು ಹೇಳಿದ ಸರಿಯಾದ ಕಥೆ ಈ ದೇಶದ ನಿಜವಾದ ಇತಿಹಾಸ ಅಂತ ನನ್ನ ಕಿವಿ ತುಂಬುವ ಹಾಗೆ ನನ್ನ ನೀನು ಕಾಯಿ. ವಾರಿಜಾಕ್ಷನೇ ಗತಿ ಎಂದು ಇಪ್ಪೆ ಅಂದರೆ ಇರುವೆ. ನಾನು ವಾರಿಜಾಕ್ಷನೇ ಗತಿ ಅಂತ ನಂಬಿ ಇರ್ತೇನೆ, ನೀನು ಕಾಯಬೇಕಲ್ವಾ? ಯಾಕೆಂದರೆ ನಾನು ನಿನ್ನ ದಾಸ ಅಂತ ಆಣೆ ಮಾಡಿ ಆಗಿದೆ. ನೀನು ನನ್ನನ್ನು ಪ್ರೀತಿಸಿ ರಕ್ಷಿಸ್ತೇನೆ ಅಂತನ್ನುವ ಆಣೆ ಇಟ್ಟು ಅದನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ನಿನಗಿದೆ. ಗತಿ ಎಂದೇ ಇಪ್ಪೆ, ನೀನೇ ಗತಿ ಎಂದು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ನೀನೇ ಗತಿ ಅಂತ ನಾನು ಇದ್ದೇನೆ, ನನ್ನನ್ನು ಕಾಯಿ. ಮುರಹರನೇ ನಿನ್ನವರು, ಅವರೇ ಕಾಯಿ. ಮುರಹರನು ನಿನ್ನವ, ಆದರೆ ನಿನಗೂ ಅವರೇ ಇರುವುದು, ಅವರೇ ಕಾಯಿ. ನಾವು ಅವರೇ ಇವರೇ ಅಂತ ಕರಿತಾ ಇರ್ತೇವೆ. ಇಲ್ಲಿ ಅವರೇ ಅಂದರೆ ಅವರು ಬರ್ತಾ ಇದ್ದಾರೆ ಅಂತ ಅರ್ಥ. ಅವರೇ ಅಂದರೆ ಇದ್ದಾರೆ ಅಂತ ಅರ್ಥ. ಮುರಹರ ನಿನ್ನವರು ಇದ್ದಾರೆ, ಎಲ್ಲರೂ ನಿನ್ನ ಜೊತೆಗೆ ಹೇಗೆ ಇದ್ದಾರೋ ಹಾಗೆ ನನಗೂ ಕೂಡ ಇರುವಂತೆ ಮಾಡಿ ಕಾಯಿ. ಅವರು ನಿನ್ನವರು ಮಾತ್ರ ಅಲ್ಲ, ನನ್ನವರು ಆಗುವ ಹಾಗೆ ಮಾಡಿ ನನ್ನನ್ನು ಕಾಯಿ. ಗುರು ಕರುಣಾಮೃತದ ಹುಣಿಸೆ ಕಾಯಿ. ಹುಣಸೆ ಅದು ರುಚಿಗೆ ತುಂಬ ಅಗತ್ಯ ಊಟದಲ್ಲಿ. ನಮಗೆ ಇವತ್ತು ಟೊಮೆಟೊ ಬಂದ ಮೇಲೆ ಹುಣಸೆ ಮರ್ತೋಗಿದೆ. ಆಮೇಲೆ ಡಾಕ್ಟ್ರು ಹುಣಸೆ ಹಣ್ಣಿದ್ದೆ ಯಾವುದೋ ಒಂದು ಮದ್ದು ಕೊಡ್ತಾರೆ, ಇದು ತಿಂದರೆ ಮಾತ್ರ ನಿಮ್ಮ ದೇಹದಲ್ಲಿ ಸರಿಯಾದ ಎಲ್ಲ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ. ಅವರು ಆಮೇಲೆ ಮಾತ್ರೆ ಕೊಟ್ಟ ಮೇಲೆ ಮಾತ್ರ ಅದನ್ನು ಗುಳಿಗೆ ರೂಪದಲ್ಲಿ ತಿನ್ನುವುದು. ವಸ್ತುತಃ ಅದು ಆರೋಗ್ಯಕ್ಕೆ, ಅವರು ಪುರಾಣದಲ್ಲಿ ಹೇಳುವಾಗ ದಶತಿಂತ್ರಿಣಿ ಇಂಚ, ಒಂದು ಊರಿಗೆ ಮಿನಿಮಮ್ 10 ಹುಣಸೆ ಮರ ಇರಬೇಕು ಅಂತ ಹೇಳ್ತಾರೆ ಒಂದು ಊರಿಗೆ. ಯಾಕೆ ಅಂದರೆ 10 ಮರದಿಂದ ಆಗುವಷ್ಟು ಹುಣಸೆಯ ಹಣ್ಣಿನ ಪದಾರ್ಥಗಳನ್ನು ನಿತ್ಯದಲ್ಲಿ ಊಟಕ್ಕೆ ಅವರು ಬಳಸಿಕೊಳ್ಬೇಕಾಗತ್ತೆ. ಅದರಿಂದಾಗಿ ಬೇರೆ ಬೇರೆ ಕ್ರಮದಲ್ಲಿ ಹೇಳ್ತಾರೆ. ಪುರಾಣಕ್ಕೆ ಎಷ್ಟು ಎಚ್ಚರ ಇತ್ತು ಅಂದರೆ ಒಂದು ಊರಿನಲ್ಲಿ ಯಾವ್ಯಾವ ಮರ ಇರಬೇಕು ಅಂತ ಅವರೇ ಲಿಸ್ಟ್ ಕೊಡ್ತಾರೆ. ಯಾರು ಈ ರೀತಿ ನವಾಮ್ರವಾಪಿ ನರಕಂನ ಪಶ್ಯೇತ್, 9 ಅಂದರೆ ಇದು ಮನೆ ಬಿಟ್ಟು ಊರ ಹೊರಭಾಗದಲ್ಲಿ ಎಲ್ಲರಿಗೂ ಸಿಗುವಂತೆ ಇರುವಂತಹ ಮರಗಳು. ಮನೆಯಲ್ಲಿ ಅವರು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಅವರ ತೋಟದಲ್ಲಿ. ಇದು ಬಿಟ್ಟು ದಾರಿಯಲ್ಲಿ ಜನರಿಗೆ ಸಿಗುವ ಹಾಗೆ. ನಾವಿವತ್ತು ಗಿಡ ಅದು ಗಿಡ ಆಗಿರುತ್ತೆ, ಯಾವತ್ತು ಮರವೇ ಆಗುದಿಲ್ಲ. ಯಾಕೆಂದರೆ ಯಾವುದೋ ಒಂದು ಕ್ರೋಟನ್ 2 ಹೂ ಬಿಡುವಂಥದ್ದು ಮಾತ್ರ ಹಾಕಿ 4 ದಿವಸ ಆಗಿದ್ರೆ ಒಣ ಮಹೋತ್ಸವ, ಆ ಒಣಗಿದ ಗಿಡದ ಮೇಲೆ ಮತ್ತು ಮುಂದಿನ ವರ್ಷ ಮತ್ತೊಂದು ಗಿಡ ನೆಡುವ ಕಾರ್ಯಕ್ರಮ ಫೋಟೋ ತೆಗಿಲಿಕ್ಕೆ ಬರ್ಕೊಳ್ತಾರೆ. ಆದರೆ ನಿಜವಾಗಿ ನಮ್ಮ ಪ್ರತಿಯೊಂದು ನೆಡುವ ಪ್ರಕ್ರಿಯೆ ಕೂಡ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆಲ್ಲರಿಗೂ ಆಹಾರ ಆಗಬೇಕು ಅನ್ನುವ ಹಾಗೆ ರಕ್ಷಿಸಬೇಕು ಅಂತ. ಅದರಲ್ಲಿ ಹುಣಸೆಯನ್ನು ಬೇರೆ ಬೇರೆ ಪ್ರಾಣಿಗಳೂ ಉಪಯೋಗಿಸಿಕೊಳ್ತಾವೆ, ಮನುಷ್ಯರಿಗೂ ಬೇಕು ಅಂತ ಅನ್ನೋದಕ್ಕೋಸ್ಕರ ಇಲ್ಲಿ ಏನಾಯಿತು, ಗುರು ಕರುಣಾಮೃತದ ಹುಣಿಸೆ ತುಂಬ ಅಗತ್ಯ. ಆಹಾರದಲ್ಲಿ ಹುಣಸೆಕಾಯಿ ಎಷ್ಟು ಅಗತ್ಯವೋ, ನಮ್ಮ ಹಿಂದಿನ ಮನೆಯ ಈ ಸಾಂಬಾರ ಪದಾರ್ಥದಲ್ಲಿ ಒಂದು 9 10 ಎಲ್ಲ ಕರಡಿಗೆ ಇಟ್ಟು ಅದನ್ನು ಮಾಡಿಕೊಂಡಿರ್ತಾರಲ್ಲ, ಅದರಲ್ಲಿ ಧನಿಯಾ ಇರುತ್ತೆ, ಮೆಂತೆ ಇರುತ್ತೆ, ಜೀರಿಗೆ ಇರುತ್ತೆ, ಹುಣಸೆ ಇರುತ್ತೆ, ಅರಿಶಿಣದ ಕೋಡು ಅಥವಾ ಅರಿಶಿಣದ ಪುಡಿ ಇರುತ್ತೆ, ಏನೇನೋ ಇರುತ್ತಲ್ವ. ಇದಿಷ್ಟೂ ಕೂಡ ನಮ್ಮ ದೇಹಕ್ಕೆ ಮೆಡಿಸಿನ್ ಆಗಿಯೇ ಕೊಟ್ಟದ್ದವರು ಅಡಿಗೆ ಮನೆಯಲ್ಲಿ ಇದಿರಬೇಕು ಅಂತ.
ನಾವು ಅದನ್ನೆಲ್ಲ ಬಿಟ್ಟು ನಾವು ಒಂದು ಬಟನ್ ಒತ್ತಿ ಎಲ್ಲಿಂದನೂ ಅಂಗಡಿಯಿಂದ ಬಂದ ಪದಾರ್ಥ 10 ದಿವಸದ ಹಿಂದಿದ್ದು ಬಿಸಿ ಮಾಡಿ ಕೊಟ್ಟದ್ದನ್ನು ತಿಂದೇ ಸಂತೋಷ ಪಡುವ ಪರಿಸ್ಥಿತಿ. ಆದರೆ ಅವರು ಹೇಳಿದರು ಅದು ಅಗತ್ಯದ ವಸ್ತು. ಯಾವುದು ಹೇಗೆ ಗುರು ಕರುಣಾಮೃತ ಅನ್ನೋದು ಅಗತ್ಯವೋ ಅದು ಅಮೃತ. ಗುರು ಕರುಣಾಮೃತ ಅನ್ನೋದು ಎಷ್ಟು ಅಗತ್ಯವೋ ಹಾಗೆ ಆಹಾರದಲ್ಲಿ ಹುಣಸೆಕಾಯಿ ಅನ್ನೋದು ಅಷ್ಟೇ ಮುಖ್ಯ ಅಂತ ಹೇಳಿ ಎಲ್ಲ ಕಡೆ ಗುರುಗಳ ಹತ್ರ ದೇವರನ್ನು ತೋರಿಸು ಅಂತ ಪ್ರಾರ್ಥಿಸುವುದಿದೆ. ಇವರು ದೇವರ ಹತ್ರ ಗುರುವಿನ ಕರುಣೆ ಕೊಡಿಸು ಅಂತ ಪ್ರಾರ್ಥಿಸ್ತಾರೆ. ಇದು ಒಂದು ಕನಕದಾಸರ ವೈಶಿಷ್ಟ್ಯ. ಕನಕದಾಸರು ಬೇರೆ ಕಡೆ ಎಲ್ಲ ಗುರುಗಳೇ ನನಗೆ ದೇವರನ್ನು ತೋರಿಸು ಅಂತ ಪ್ರಾರ್ಥನೆ ಮಾಡುವುದಿದೆ. ಆದರೆ ಇಲ್ಲಿ ದೇವರ ಹತ್ರನೇ ಗುರುಗಳನ್ನು ನೀನೇ ಕೊಡಬೇಕಪ್ಪ, ಯಾಕೆಂದರೆ ಜಗದ್ಗುರು ನೀನೇ, ಎಲ್ಲರ ಗುಗ್ಗುರು ನೀನು. ಗುಗ್ಗುರು ನೀನು ಅಂತ ಆದಮೇಲೆ ಗುರುಗಳನ್ನು ಕರುಣಿಸಿ ಅವರನ್ನು ಟ್ರೈನ್ ಮಾಡಿ ಲೋಕಕ್ಕೆ ಹೇಗೆ ಹೇಗೆ ಯಾವ ರೀತಿ ಹೃದಯ ಆದಿಕವಯೇ ಆದಿಕವಿಯಾದಂತಹ ಚತುರ್ಮುಖನಿಗೆ ಜ್ಞಾನವನ್ನು ಕೊಟ್ಟು ಆ ಮೂಲಕ ದೇವತೆಗಳ ಮೂಲಕ ಅಮೃತದ ರಸ ಹರಿದು ಬರಬೇಕಾದದ್ದು ನಿನ್ನಿಂದಲೇ, ನನಗೂ ಅಂತ ರಕ್ಷಣೆಯನ್ನು ಕೊಡಪ್ಪ. ವರಭಕ್ತ ವತ್ಸಲನೆಂಬ ಹೆಸರು ಬೇಕಾದರೆ ಕಾಯಿ, ಹೆಸರು ಕಾಯಿ ಅಂದರೆ ಹೆಸರು ಕಾಳು. ನಿನಗೆ ವರಭಕ್ತ ವತ್ಸಲ ಅಂತ ತುಂಬ ಜನ ಹೊಗಳುತ್ತಾರೆ. ಆ ಹೊಗಳಿಕೆ ಅನ್ನೋದು ಸತ್ಯ ಆಗಬೇಕಾ? ಆ ಹೆಸರು ನಿನ್ನ ಹತ್ರನೇ ಉಳ್ಕೊಳ್ಬೇಕಾ? ದೀನವತ್ಸಲನೆಂದು ನಿನ್ನನ್ನು ಜನ ಎಲ್ಲ ಕರೀತಾರೆ ಅಂತ ಅನ್ನೋದು ಸತ್ಯ ಆಗಬೇಕಾದ್ರೆ ನನ್ನನ್ನು ನೀನು ರಕ್ಷಣೆ ಮಾಡಿದರೆ ಈ ಹೆಸರು ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ನಾಳೆ ಆ ಹೆಸರನ್ನು ಡಿಲೀಟ್ ಮಾಡಿ ನಿನಗೆ ಆ ಹೆಸರು ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಹೇಳಬೇಕಾಗತ್ತೆ ಅಂತ ದೇವ್ರ ಹತ್ರನೇ ಒಂದು ಜಗಳ. ವರಭಕ್ತಲ ವತ್ಸಲನೆಂಬ ಹೆಸರು ಬೇಕಾದರೆ ಕಾಯಿ. ಸಿರಿಯಾದಿ ಕೇಶವ ನಿನ್ನ ನಾಮೆಣಿಸೆ ಕಾಯಿ, ನಿನ್ನ ನಾಮ ಎಣಿಸೆ. ನಿನ್ನ ನಾಮ ನಾನು ಎಣಿಸಬೇಕಾದ್ರೆ ಮೆಣಸಿನಕಾಯಿ ಅಂತ ಅನ್ನೋದು ಹೊರಗಿನ ಶಬ್ದ. ಒಳಗಿನಿಂದ ಶಬ್ದ ಇಡೀ ಆಹಾರಕ್ಕೆ ರುಚಿ ಬರುವುದೇ ಮೆಣಸಿನಕಾಯಿಯಿಂದ. ಮೆಣಸಿನಕಾಯಿ ಅಂದರೆ ಈಗ ಹೇಳುವ ನಾವು ಉದ್ದದ್ದೋ ಕೆಂಪಿದ್ದೋ ಹಸಿರುದ್ದೋ ಅಲ್ಲ. ಮೆಣಸಿನಕಾಯಿ ಅಂದರೆ ನಿಜವಾಗಿ ಕರಿಮೆಣಸು ಅಂತ, ಒಳ್ಳೆ ಮೆಣಸು ಅಂತ ಹೇಳ್ತೇವಲ್ಲ, ಅದಕ್ಕೆ ನೋಡಿ ಹೆಸರೇ ಒಳ್ಳೆ ಮೆಣಸು ಅಂತ. ಕರಿಮೆಣಸು ಅಥವಾ ಕಾಳು ಮೆಣಸು ಅಥವಾ ಒಳ್ಳೆ ಮೆಣಸು ಅಂತ. ಈ ಮೆಣಸು ಆಮೇಲೆ ನಮಗೆ ಒಂದು 450 ವರ್ಷದ ಹಿಂದೆ ಆಫ್ರಿಕಾದಿಂದ ತಂದು ನಾವು ಈ ಪದಾರ್ಥವನ್ನು ಬಿಟ್ಟು ಬದುಕಬೇಕು ಅಂತ ಅರಬಿನ ಅಥವಾ ಯುರೋಪ್ ದೇಶದ ಭಾಗದ ಜನರಿಗೆ ಚಳಿಯನ್ನು ತಡಿಲಿಕ್ಕೆ ಈ ಪದಾರ್ಥ ಇಲ್ಲದ್ರೆ ಬದುಕಲಿಕ್ಕೆ ಆಗುದಿಲ್ಲ ಅಂತಕ್ಕೋಸ್ಕರ ಇಲ್ಲಿಂದ ತಗೊಂಡು ಹೋಗಬೇಕು ಅಂದರೆ ಇವರಿಗೆ ಬೇರೆ ಏನಾದರೂ ಕೊಡಬೇಕಲ್ವ. ಈ ಮಕ್ಕಳು ಒಂದು ವಸ್ತು ಇಟ್ಕೊಂಡಿರ್ತಾರೆ, ಅದನ್ನು ಇದ್ದಕ್ಕಿದ್ದಾಗಿ ಕಿತ್ಕೊಂಡ್ರೆ ಅವ್ರು ಜೋಗಳ ಅಳ್ಳಿಕ್ಕೆ ಶುರು ಮಾಡ್ತೇವೆ. ಅದಕ್ಕೆ ಇನ್ನೇನೋ ನಮ್ಗೆ ಉಪಯೋಗ ಇಲ್ಲದ ಆದರೆ ಅದಕ್ಕೆ ಬಣ್ಣವಾಗಿ ಕಾಣುವಂತಹ ಒಂದು ಪದಾರ್ಥವನ್ನು ಈ ಕೈಯಲ್ಲಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದನ್ನು ಕಿತ್ಕೊಂಡ ಹಾಗೆ ನಮ್ಮ ಹತ್ರ ಒಳ್ಳೆ ಮೆಣಸನ್ನು ಕಿತ್ಕೊಂಡು, ಇಲ್ಲಾಂದರೆ ನಮಗೆ ವರ್ಷ ಪೂರ್ತಿ ವ್ರತವೇ ಇರ್ತಿತ್ತು. ಅದರದ್ದು ವ್ರತವಾಗಿರ್ತಿರ್ಲಿಲ್ಲ. ಯಾಕೆಂದರೆ ಬೇರೆ ಪದಾರ್ಥಗಳನ್ನು ಅದನ್ನು ಉಪಯೋಗಿಸಿಯೂ ಮಾಮೂಲು ನಿತ್ಯದ ಊಟಕ್ಕಿಂತ ಚೆನ್ನಾಗಿ ಊಟ ಮಾಡಲಿಕ್ಕೆ ಬರುವಂತಹ ಹೆಲ್ದಿಯಾದ, ಯಾವತ್ತೂ ಡಾಕ್ಟರ್ ಹತ್ರ ಹೋಗುವ ಪರಿಸ್ಥಿತಿಯೇ ಬರದ ಅತ್ಯಂತ ಒಳಿತಾದ ಆಹಾರದ ಸೇವನೆ ನಮ್ಮ ದೇಶದಲ್ಲಿತ್ತು. ಇಂಥ ತುಂಬ ಬಂದಿದೆ. ಇವತ್ತು ನಾವು ಯಾವುದಿಲ್ಲದೆ ಇದ್ದರೆ ಊಟವೇ ಮಾಡುವುದಿಲ್ವೋ ತೊಗರಿ, ಅದು ಈ ದೇಶದ ನೆಲಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಅದನ್ನು ಕೂಡ ನಮಗೆ ತಂದು ತುಂಬಿಸಿದ್ದು. ಇಲ್ಲಿದ್ದದ್ದು ಮಸೂರ ದಾಲ್ ಅಂತ ಒಂದಿದೆ, ಕೆಂಪು ಬಣ್ಣದ್ದು. ಆ ಪದಾರ್ಥವನ್ನು ನಾವು ಆಹಾರವಾಗಿ ಬಳಸ್ತಾ ಇದ್ದಿದ್ದು. ನಮಗೆ ಅದರ ಪದಾರ್ಥದ ಒಳಿತು ಅವರಿಗೆ ಉಪಯೋಗಿಸ್ಲಿಕ್ಕೆ ಬೇಕು ಅಂತ ಅದನ್ನು ಬದಲಾಯಿಸಿಕೋಸ್ಕರ ಈ ಪದಾರ್ಥವನ್ನು ಇಲ್ಲಿ ತುಂಬಿಸಿ ಅದೇ ಥರ ಕಾಣುತ್ತೆ. ನಮಗೇನು ಅಂದರೆ ನಮ್ಗೆ ನೋಡಲಿಕ್ಕೆ ಸಬ್ಸ್ಟಿಟ್ಯೂಟ್ ಯಾವುದಾದ್ರೂ ಸರಿ ಸಿಕ್ಕಿದ್ರೆ ಸಾಕು ಅಂತ. ಅವರು ಹೇಳಿದರು, ಭಗವಂತ ನಿನ್ನ ಕೇಶವ ಅನ್ನುವ ನಾಮವನ್ನು ಎಣಿಸೆ, ನೀನು ಕಾಯಲೇಬೇಕು. ಕೇಶವ ಅನ್ನುವ ಶಬ್ದ ಅಷ್ಟು ವಿಶಿಷ್ಟವಾದದ್ದು. ಕಷ್ಟಾಸೌ ಈಶಶ್ಚ ಕೇಶಃ. ಕಕಾರ ಅಂದರೆ ಚತುರ್ಮುಖ ಅಂತ ಅರ್ಥ, ಈಶ ಅಂದರೆ ರುದ್ರ. ಅವರಿಬ್ಬರೂ ಸೇರಿ ಕೇಶ ಆಯಿತು. ಆ ಕೇಶ ಅನ್ನುವ ಇಬ್ಬರನ್ನೂ ಕೂಡ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅನ್ನುವ ಅವರಿಬ್ಬರ ಅಂತರ್ಯಾಮಿಯಾಗಿ ನಿಂತು ಜಗತ್ತಿನ ಸೃಷ್ಟಿ ಮತ್ತು ಲಯವನ್ನು ನಿರಂತರ ಸ್ಥಿತಿಯನ್ನು ಮಾಡುವುದರ ಜೊತೆಗೆ ಮಾಡಿಕೊಳ್ಳುವನಾದ್ರಿಂದಾಗಿ ಅವನಿಗೆ ಕೇಶವ ಅಂತ ಹೆಸರು. ಹಾಗಾಗಿ ಅಂತಹ ಕೇಶವ ಅನ್ನುವ ಸಮಸ್ತ ಜಗತ್ತಿನ, ಇನ್ನೂ ಸೂಕ್ಷ್ಮವಾಗಿ ಯೋಚನೆ ಮಾಡುವುದಾದರೆ ಜೀವದ ಅಭಿಮಾನಿ ಚತುರ್ಮುಖ, ಅದು ಮನಸ್ಸಿನ ಅಭಿಮಾನಿ ರುದ್ರದೇವ. ಈ ಜೀವ ಮತ್ತು ಮನಸ್ಸು ಒಟ್ಟಿಗಿದ್ದು ಧ್ಯಾನದ ಸ್ಥಿತಿಯಲ್ಲಿ ಬರಬೇಕು ಅಂತನ್ನುವ ಎಚ್ಚರಿಕೆಯ ಪ್ರಾರ್ಥನೆಯನ್ನು ಕೇಶವನ ನಾಮದಿಂದ ಮಾಡಲಿಕ್ಕಾಗುತ್ತೆ. ಅದರಿಂದಾಗಿ ನಿನ್ನ ಧ್ಯಾನ ಅದೇ ಬಾಳು ಅನ್ನುವ ಎಚ್ಚರದಲ್ಲಿ ಆ ನಾಮವನ್ನು ಎಣಿಸೆ, ನೀನೇ ಕಾಯಿ ಅಂತ ಹೀಗೆ ಪ್ರಾರ್ಥಿಸ್ತಾ ಇದ್ದಾರೆ. ಮುಂದೆ ಒಂದು ಪಕ್ಷಿಯನ್ನು ಕರೆತರ್ತಾರೆ. ಕುರುಬರು ಅಂತ ನಾವು ಕೇಳ್ತೇವೆ. ಕನಕದಾಸರ ಬದುಕು ಅನ್ನೋದು ಅವರು ಹಿಂದೆ ಪಾಳೆಗಾರರಾಗಿದ್ದರೂ ಕೂಡ ಅವರ ವಂಶದಿಂದ ಬಂದಂತಹ ಪಾರಂಪರ್ಯದಿಂದ ಬಂದ ಕೆಲಸ ಕುರಿಗಳನ್ನು ಕಾಯುವುದಾಗಿತ್ತು. ಹಾಗಾಗಿ ಕುರಿಗಳನ್ನು ಕಾಯುವುದರಲ್ಲೂ ಒಂದು ಅಧ್ಯಾತ್ಮ. ನಾವು ಕುರುಬರೇ ಅಂತಂತಾರೆ. ನಾವು ಕುರುಬರು ಅಂದರೆ ಅವರು ವಂಶತಃ ಕುರುಬರು. ಎಲ್ಲರೂ ಕುರುಬರೇ. ಮನುಷ್ಯ ಜಗತ್ತಿನಲ್ಲಿ ಒಂದೇ ಜಾತಿ ಇರುವುದು, ಅದು ಕುರುಬ ಜಾತಿ ಮಾತ್ರ. ಅದು ಹೇಗೆ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾರೆ.
ನಾವು ಕುರುಬರು, ಎಲ್ಲರೂ ನಾವು ಕುರುಬರೇ. ನಮ್ಮ ದೇವರೋ ಬೀರಯ್ಯ, ವೀರ ಶಕ್ತಿ, ವೀರಭದ್ರನೂ ಹೌದು. ನಾವು ಕುರುಬರು, ನಾವು ದೇವರನ್ನು ಒಪ್ಪಿಕೊಳ್ತೇವೆ, ನಂಬ್ತೇವೆ. ನಾವು ಕುರುಬರು ಅಂದ ತಕ್ಷಣ ಎಲ್ಲ ಬಿಟ್ಟವರಲ್ಲ, ನಮಗೂ ಒಂದು ದೇವರು ದಿಂಡ್ರು ಅಂತೆಲ್ಲ ಇದೆ. ಕಾವ ನಮ್ಮಜ್ಜ ನರ ಕುರಿಯ ಹಿಂಡುಗಳ. ನಮ್ಮ ಅಜ್ಜ ಒಬ್ಬ ಇದ್ದಾನೆ, ನಮ್ಮ ಮನೆಯ ಎಲ್ಲ ಹಿರಿಯ ತಲೆಯವನು. ಆ ಹಿರಿಯ ತಲೆ ನರಕುರಿಯ ಹಿಂಡುಗಳ, ನರರೆಂಬ ಕುರಿಗಳ ಹಿಂಡನ್ನೇ ಕಾಯ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ದಾನೆ. ನರಕುರಿಯ ಹಿಂಡುಗಳನ್ನು ಕಾಯುವ ನಮ್ಮಜ್ಜ ಶಂಕರಸ್ಯ ಪಿತಾಮಹಂ ಬ್ರಹ್ಮಣ ಪಿತರಂ ಒಂದೇ. ಚತುರ್ಮುಖನಿಗೆ ತಂದೆ, ರುದ್ರದೇವನಿಗೆ ಮುತ್ತಜ್ಜ ಅನಿಸಿದಂತಹ ಪರಮಾತ್ಮನನ್ನ ನರಕುರಿಯ ಹಿಂಡುಗಳ ಕಾವ ನಮ್ಮಜ್ಜ ಅಂತ ಹೇಳ್ತಾ, ಯಾವುದು ಅಲ್ಲೆಲ್ಲ ನಿಮಗೆ ಕುರಿ ಕಾಯುವುದು ಅಂತ ಅನ್ನೋದ್ರ ಇಡೀ ಚಿತ್ರಣ ಗೊತ್ತಾದರೆ ಇದೆಲ್ಲ ಅರ್ಥ ಆಗುತ್ತೆ. ಕುರಿ ಕಾಯುವುದು ಅಂತಂದರೆ ಅವರಿಗೆ ಒಂದು ಸ್ಥಿರವಾದ ನೆಲೆ ಅಂತಿರುವುದಿಲ್ಲ. ನಿರಂತರ ಒಂದು 100 ಕುರಿಗಳು ಆಡುಗಳು ಎಲ್ಲ ಒಟ್ಟಿಗಿದ್ದರೆ ಅದನ್ನು ಮೇಯಿಸಿಕೊಂಡು ಊರಿಂದ ಊರಿಗೆ ಸಂಚಾರ ಮಾಡ್ತಾನೇ ಇರ್ತಾರೆ. ಅದರಲ್ಲಿ ಸಂಸಾರ ಬೆಳೀತಾ ಹೋಗುತ್ತೆ. ಬೆಳೀತಾ ಹೋದ ಹಾಗೆ ಕೊನೆಗೆ ಒಂದು ಕಡೆಗೆ ಬಂದು ಒಂದು ಎಲ್ಲಿಯಾದರೂ ಈ ಮಾರಾಟದ ಜಾಗ ಬಂದಾಗ ಮಳಿಗೆಯಲ್ಲಿ ಅದನ್ನೆಲ್ಲ ಒಂದಿಷ್ಟು ಮಾರಿ ಮತ್ತೆ ಮುಂದಿನದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮತ್ತೆ ತಗೊಂಡು ಮತ್ತೆ ಪ್ರಯಾಣಕ್ಕೆ ಬೆಳೆಸ್ತಾ ಹೋಗ್ತಾ ಇರ್ತಾರೆ. ಇದಿಷ್ಟು ಅರ್ಥ ಆಗಬೇಕು. ಅರ್ಥ ಆದರೆ ಅದರ ಜೊತೆಗೆ ಅವರು ಕಾಯಲಿಕ್ಕೆ ಬೇಟೆ ನಾಯಿಗಳನ್ನು ಇಟ್ಕೊಂಡಿರ್ತಾರೆ. ಮಧ್ಯದಲ್ಲಿ ಬೇರೆ ಪ್ರಾಣಿಗಳಿಂದ ಅಪಾಯ ಆಗದ ಹಾಗೆ ಕಾಯಲಿಕ್ಕೆ ಅಂತ ನಾಯಿಗಳನ್ನು ಸಾಕಿಕೊಂಡಿರ್ತಾರೆ. ಇದಿಷ್ಟು ಒಂದು ಕುರುಬ ಸಮೂಹದಲ್ಲಿ ಇರುವಂತಹ, ಕುರಿಗಳನ್ನು ಕಾಯುವ ಕುರುಬ ಸಮೂಹದಲ್ಲಿರುವಂತಹ ವಿಷಯ. ಅದನ್ನು ನಮ್ಮಲ್ಲಿ ಇಲ್ಲಿ ನರಕುರಿಗಳ ಹಿಂಡಲ್ಲಿ ಯಾವುದಿರುವುದು? ಇಲ್ಲಿ ಏನೇನಿದೆ? ಇಲ್ಲಿ ಟಗರಿದೆ, ಆಡು ಇದೆ, ಹೋತ ಇದೆ. ಹೋತ ಅಂದರೆ ಒಂದು ಗಡ್ಡತ್ತರ ಇಷ್ಟು ಚೂಪು ಎದುರುಗಡೆ ಇದೆ, ಅಂದರೆ ಗಂಡಾಡು. ಟಗರು ಅಂತಂದರೆ ಕುರಿಯಲ್ಲಿ ಗಂಡು. ಅಷ್ಟಮದ ಮತ್ಸರಗಳೆಂತೆಂಬ ಟಗರುಗಳು. ಅಷ್ಟಮದ 8 ರೀತಿಯಾದ ಬೇರೆ ಬೇರೆ ಥರದ ಮದ ಇದೆ. ಕೆಲವರಿಗೆ ದುಡ್ಡಿನಿಂದ ಮದ ಬರುತ್ತೆ, ಕೆಲವರಿಗೆ ರೂಪದಿಂದ ಮದ ಬರುತ್ತೆ, ಕೆಲವರಿಗೆ ಅಹಂಕಾರದಿಂದ ಮದ ಬರುತ್ತೆ, ಕೆಲವರಿಗೆ ವಿದ್ಯೆಯಿಂದ ಮದ ಬರುತ್ತೆ, ಕೆಲವರಿಗೆ ನಾನು ದೊಡ್ಡವನು ವಯಸ್ಸಿನಿಂದ ಅಂತನ್ನುವ ಮದ ಇರುತ್ತೆ, ಇನ್ನು ಕೆಲವರಿಗೆ ಕುಲದಿಂದ ನಾವು ದೊಡ್ಡ ಮನೆತನದವರು ಅಂತನ್ನುವ ಮದ ಇರುತ್ತೆ, ಇನ್ನು ಕೆಲವರಿಗೆ ತಿಂದ ಮೇಲೆ ಕರಗುವುದಿಲ್ಲ, ಅಜೀರ್ಣ ಆಗುವ ರೀತಿಯಲ್ಲಿ ತಿಂದ ತಕ್ಷಣ ಎಲ್ಲರ ಮೇಲೆ ಎಗರಾಡುವುದಾಗುತ್ತೆ. ಇಂತಹ ಯಾವ ಎಲ್ಲ ಮದಗಳಿವೆಯೋ ಈ ಎಲ್ಲ ಮದಗಳೇ ನಮ್ಮೊಳಗೆ ಸೇರಿಕೊಂಡ ಟಗರುಗಳು. ಇಲ್ಲೆಲ್ಲ ಈ ಕುರಿಯ ಮಂದೆಯಲ್ಲಿ ಸೇರಿಕೊಂಡಂತಹ ಮದಗಳು ಯಾವುದು ಅಂದರೆ ಇದೆ. ಅದರ ಜೊತೆಗೆ ಮತ್ಸರ, ನನಗಿಂತ ಜಾಸ್ತಿ ಮುಂದೆ ಹೋಗ್ತಾನೆ. ಈ ಮದ ಏನು ಮಾಡುತ್ತೆ ಅಂದರೆ, ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಿದೆ, ನನ್ನಂತಹ ದೊಡ್ಡ ಬಿಲ್ಡಿಂಗ್ ಇನ್ಯಾರ ಹತ್ರವೂ ಇಲ್ಲ ಅಂತ ಖುಷಿ ಪಡ್ತಾ ಇರ್ತಾನೆ. ಪಕ್ಕದ ಸೈಟ್ನಲ್ಲಿ ಅವನು ಇನ್ನೂ ಸ್ವಲ್ಪ ಒಳ್ಳೆಯ ಟೆಕ್ನಿಕ್ಗಳನ್ನೆಲ್ಲ, ದೊಡ್ಡ ಟೆಕ್ನಾಲಜಿಸ್ಟ್ಗಳನ್ನೆಲ್ಲ ಬಳಸಿಕೊಂಡು ಅದಕ್ಕಿಂತ ಎತ್ತರದ ಚಂದದ ಮನೆ ಕಟ್ಟಿಬಿಡ್ತಾನೆ. ಅಷ್ಟರ ತನಕ ತಾನೊಬ್ಬನೇ ಅಂತ ಮದ ಇದ್ದದ್ದು, ಅವನು ನನಗಿಂತ ದೊಡ್ಡ 2 ಅಂತಸ್ತು ಜಾಸ್ತಿ ಕಟ್ತಾನೆ ಅಂತಂದಾಗ ಮತ್ತಹ ಸರತಿ, ನನಗಿಂತ ಮುಂದೆ ಹೋಗ್ತಾ ಇದೆ ಇವನು ಅಂತ ಹೇಳಿ ಅವನ ಬಗ್ಗೆ ಹೊಟ್ಟೆ ಕಿಚ್ಚು ಆರಂಭ ಆಗುತ್ತೆ. ಇದೇ ಅವನ ಗುಂಪಲ್ಲಿ ಸೇರಿಕೊಂಡ ಟಗರುಗಳು. ದೃಷ್ಟಿ ಜೀವಾತ್ಮನೆಂತೆಂಬ ಆಡು. ಇವನಿಗೆ ದೃಷ್ಟಿಯಲ್ಲಿ ಜೀವನೇ ಆತ್ಮ, ಜೀವನೇ ಪರಮಾತ್ಮ ಅಂತನ್ನುವ ಆಡು ಸೇರ್ಕೊಂಡು ಬಿಟ್ಟಿದೆ. ಅದರಲ್ಲಿ ಯೋಚನೆ ಮಾಡುವಾಗ, ಆಡು ಅಂತಂದರೆ ಹಿಂದಿನವರು ಹೇಗೆ ಹೇಗೆ ಹೇಳಿದಾರೋ ಅದನ್ನು ಕಣ್ಮುಚ್ಚಿ ಒಪ್ಪಿಕೊಂಡು ಹೋಗುವವನು ಅಂತ ಅರ್ಥ. ಮಂದೆಯಲ್ಲಿ ಸೇರಿಕೊಂಡ ಹೆಣ್ಣು ಅದು ಸ್ವತಂತ್ರವಾಗಿ ಯೋಚಿಸದೆ ಕೇವಲ ಭಾವನಾತ್ಮಕವಾಗಿ ಹಿಂದೆ ಹೇಳಿದ್ದನ್ನು ಮಾತ್ರ ಒಪ್ಪಿಕೊಳ್ತೇನೆ ಅನ್ನುವ ಅಷ್ಟೇ ವಿಷಯದಲ್ಲಿ ಯಾರು ಪೂರ್ತಿ ತನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೇಳಿದ್ದನ್ನು ಒಪ್ಪಿಕೊಂಡು ಬಿಡ್ತಾನೋ, ಅಥವಾ ಜೀವನೇ ಆತ್ಮ, ಜೀವನೇ ಎಲ್ಲವನ್ನು ಮಾಡುವವನು ಅಂತ ಅಹಂಕಾರದಿಂದ ನಡ್ಕೊಳ್ಳುವ ಪ್ರಸಂಗ ಬಂದರೆ ಪಾಪ ಪಿಟಿಯೇಬಲ್, ಅವನನ್ನು ಕ್ಷಮಿಸುವ ಹಾಗೆ, ಅವನನ್ನೇನು ಮಾಡಲಿಕ್ಕಿಲ್ಲ. ಆಡಿನ ಹಾಗೆ ಅವನು ಸುಮ್ಮನೆ ತನ್ನ ಮನಸ್ಸಿನ ಬಂದದ್ದೇ ಸರಿ ಅಂತ ಯೋಚನೆ ಮಾಡುವಂತಹ ಆಡು ಇಲ್ಲಿ ಸೇರಿಕೊಂಡಿದೆ. ಸಿದ್ಧ ಪ್ರಸಿದ್ಧವೆಂತೆಂಬ ಹೋತಗಳು. ಅವನೇ ಸೃಷ್ಟಿಸಿಕೊಂಡ ಅನೇಕ ಕೆಲವು ಅವನಿಗೆ ಏನು ಸಿಕ್ಕಿತೋ ಅದರ ಸಿದ್ಧವಾದ ವಸ್ತುಗಳು, ಅದರ ಜೊತೆಗೆ ಅದರಿಂದ ಪ್ರಸಿದ್ಧಿ. 100 ಜನರ ಮುಂದೆ ತನ್ನನ್ನು ಹೊಗಳಬೇಕು, ಹಾಡಬೇಕು ಅಂತನ್ನುವ ಆ ಹೆಗ್ಗಳಿಕೆಯ ಮಾತಿನ ಬಗ್ಗೆ ಇದು ಅವನಲ್ಲಿ ಹೋತವಾಗಿ ಸೇರಿಕೊಂಡು ಬಿಟ್ಟಿದೆ. ಇಂತಹ ಗಂಡಾಡು, ಸಿದ್ಧೋಹಂ ಬಲವಾನ್ ಸುಖಿ, ನನ್ನಂಥ ಸುಖಿ ಯಾರಿಲ್ಲ, ನನ್ನಂಥ ಬಲಿಷ್ಠ ಯಾರಿಲ್ಲ, ನನ್ನಂಥ ಸಿದ್ಧ ಯಾರಿಲ್ಲ, ನನ್ನಂಥ ದೊಡ್ಡವ ಯಾರಿಲ್ಲ ಅಂತನ್ನುವ ಹೋತಗಳೇ ಇವನ ಜೊತೆಗೆ ಸೇರಿಸಿಕೊಂಡು ಓಡಾಡ್ತಾ ಇದ್ದರೆ, ಈ ಕುರಿಗಳಲ್ಲಿ ಕಾಯುವ ನಮ್ಮಜ್ಜ ಇದ್ದಾನಲ್ವ, ಕಟ್ಟಿ ಕೋಲಿನಲ್ಲಿ ಇರಿಯುತಿಹ, ಚುಚ್ಚುತ್ತಾ ಇದ್ದಾನೆ. ಮಧ್ಯದಲ್ಲಿ ಒಂದೊಂದು ಏಟು ಕೊಡ್ತಾ ಇರ್ತಾನೆ. ಆಗಾಗ ಮದಗಳನ್ನು, ಮತ್ಸರಗಳನ್ನು, ಅಹಂಕಾರಗಳನ್ನು ಚೂರು ಇಳಿಸ್ತಾ ಇರ್ತಾನೆ. ಇವನಿಗೆ ರೂಪದ ಮದ ಇತ್ತು. 1-2 ತಲೆ ಕೂದಲು ಬೆಳ್ಳಗಾಗ್ಲಿಕ್ಕೆ ಶುರು ಆಯ್ತು. ಕನ್ನಡಿ ನೋಡುವಾಗ ಅಯ್ಯೋ ಬೆಳಗಾಗ್ಬಿಡ್ತು, ಅದಕ್ಕೆ ಡೈ ಹಾಕದ ಕಾಣಬಾರ್ದು ಅಂತ. ಆಮೇಲೆ ನಿಧಾನಕ್ಕೆ
ಅವನ ದೇಹದಲ್ಲಿ ಎಲ್ಲೋ ನೆರಿಗೆ ಬರಲಿಕ್ಕೆ ಶುರುವಾಯಿತು. ಇದನ್ನು ಆಪರೇಷನ್ ಮಾಡಿ ಆದರೂ ಚರ್ಮವನ್ನು ಹೊಸ್ತಾಕಿಸಿ ಸರಿ ಮಾಡಬೇಕು ಅಂತ ಕೂತ. ರೋಗ ಬರಲಿಕ್ಕೆ ಶುರುವಾಯಿತು. ಏನೇನೋ ನಾನು ನಿತ್ಯ ಯುವಕನಾಗಿ ಕಾಣಬೇಕು ಅಂತ ಬೇರೆ ಬೇರೆ ಥರದ ಮದ್ದುಗಳನ್ನು, ಸ್ಟೀರಾಯ್ಡ್ಗಳನ್ನು ತೆಗೊಳ್ಳಿಕ್ಕೆ ಶುರು ಮಾಡಿದ. ಏನಾದರೂ ಆಗಾಗ ಇರಿತಾನೇ ಇರ್ತಾನೆ, ಮಧ್ಯೆ ಚುಚ್ಚುತ್ತಾ ಇರ್ತಾನೆ, ನಮ್ಮನ್ನು ಎಚ್ಚರಿಸ್ತಾ ಇರ್ತಾನೆ. ಏನು ಮಾಡಿದ್ರು ಕೊನೆಗೆ ಆಯಿತು, ದನಮದ ಇತ್ತು, ದುಡ್ಡು ಒಂದು ಸರ್ತಿ ಪೂರ್ತಿ ಖಾಲಿ ಆಯಿತು, ಮದ ಎಲ್ಲ ಇಳಿದೋಯ್ತು. ಜನಗಳಿದ್ರು, ಉದೋ ಅಂತ ಎಲ್ಲ ಬೊಬ್ಬೆ ಹೊಡಿತಾ ಇದ್ರು. ಏನೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ. ಎಲ್ಲ ಅವ್ರವ್ರ ಪಾಡಿಗೆ ಅವ್ರ ಮನೆಗೆ ಹೋದ್ರು. ಇವನು ಅಂತ ಮುಂದೆ ಹೋದನ್ನು ನೋಡುವಾಗ ಹಿಂದೆ ಯಾರಿಲ್ಲ, ಇವನೊಬ್ಬನೇ. ರೂಪದ ಮದ ಷಷ್ಠಬ್ದಿ ಆದಾಗ ಇಳಿದೋಗುತ್ತೆ. ದುಡ್ಡಿನ ಮದ, ದುಡ್ಡು ಕಳೆದು ಹೋದರೆ ಇಳಿದು ಹೋಗುತ್ತೆ. ಅಥವಾ ಜನರ ಮದ ಅನ್ನೋದು, ಇವನ ಪಕ್ಷ ಸೋತೋಯ್ತೋ ಏನೋ ಆಯಿತು ಅಂತಂದ ಜನ ಎಲ್ಲ ಹಿಂದೆ ಇಟ್ಟು ಹಾಕ್ತಾರೆ. ಒಂದೇ ಒಂದು ಅಪಾಯದ ಮದ ಯಾವುದು ಅಂದರೆ ವಿದ್ಯೆಯ ಮದ. ವಿದ್ಯೆ ಅನ್ನೋದು ನನ್ನಲ್ಲಿ ಇದೆ ಅಂತಂದಾಗ ಸಾಯೋ ತನಕ ಅವನ ಜೊತೆಗೆ ಆ ಸರ್ಟಿಫಿಕೇಟ್ ಇದ್ದೇ ಇರುತ್ತಲ್ಲ. ಯಾಕೆಂದರೆ ಇವನು ಸತ್ತ ಮೇಲೆ ಅವನ ಹೆಸರಲ್ಲಿ ಹಾಕುವಾಗ MA PhD ಅಂತ ಒಂದಿಷ್ಟು ಪರ್ಮನೆಂಟ್ ಹೆಡ್ ಡ್ಯಾಮೇಜ್ ಅಂತ ಹಾಕಿಯೇ ಹಾಕ್ತಾರೆ. ಆದರೆ ಬೇರೆಯವ್ರಿಗೆ ಗೊತ್ತಿರೋದಿಲ್ಲ, ಅವನಿಗೆ ಗೊತ್ತಿರುತ್ತೆ ನನಗೇನು ಗೊತ್ತಿಲ್ಲ ಅಂತ. ಆದರೆ ಎಲ್ಲರೂ ಹೇಳಿ ಹೇಳಿ ಬಹುಶಃ ನನಗೆಲ್ಲ ಗೊತ್ತಿರಬೇಕು, ಜನ ಇಷ್ಟು ಹೊಗಳ್ತಾ ಇದ್ರೆ ನನಗೆ ಏನೋ ಗೊತ್ತಿರಬೇಕು ಅಂತ ಅನ್ನುವ ಆ ಮದ ಮಾತ್ರ ತಕ್ಷಣ ಇಳಿಯುವುದಿಲ್ಲ. ಅದಕ್ಕೋಸ್ಕರ ಆಗಾಗಿ ಇರಿದು ನೀನು ಹಾಗೆಲ್ಲ ಇರಬೇಕಾದ್ದು ಹೀಗೆ ಅಂತ ಒಂದು ಸರ್ತಿ ಮರೆಸ್ತಾನೆ, ಒಂದು ಸರ್ತಿ ತಪ್ಪು ಹೇಳಿಸ್ತಾನೆ, ಒಂದು ಸರ್ತಿ ಯೋಚನೆ ಮಾಡಿದ್ರು ಅದು ಏನೋ ಬೇರೆನೇ ಆಗಿ ಹೋಗುತ್ತೆ, ಅಂದದ್ದೊಂದು ಹೇಳಿದ್ದೊಂದು ಅಂತ ಆಗಿರುತ್ತೆ. ಹೀಗೆಲ್ಲ ನಮ್ಮಜ್ಜ ಆಗಾಗ ಇರಿಯುತ್ತೀಹ. ಅಂತಹ ಕುರುಬರು ನಾವು, ಅಂತಹ ಮಂದೆಯನ್ನು ಕಟ್ಟಿಕೊಂಡು ಓಡಾಡುವವರು. ವೇದಶಾಸ್ತ್ರ ಪುರಾಣವೆಂತೆಂಬ ಶ್ವಾನಗಳು. ಈ ಕುರಿಯ ಮಂದೆಯನ್ನು ಕಾಪಾಡಲಿಕ್ಕೆ ಆ ಕಡೆ ಈ ಕಡೆಯಿಂದ ನಾಯಿಗಳು. ಯಾಕೆಂದರೆ ಕುರಿಗಳಿಗೆ ಮೊದಲು ಯಾವುದು ಹೋಗ್ತಾ ಇರುತ್ತೋ, ಆಡುಕೋ ಹೋತ ಯಾವುದಿದ್ರೂ ಕೂಡ ಅದು ಹೋಗಿ ಹೊಂಡಕ್ಕೆ ಬಿತ್ತು ಅಂದರೆ ಎಲ್ಲವೂ ಸೇರಿ ಹೊಂಡಕ್ಕೆ ಬೀಳುತ್ತೆ. ಅದು ಹೊಂಡಕ್ಕೆ ಬಿತ್ತು, ನಾನು ಬೀಳಬಾರ್ದು ಅಂತ ಯೋಚನೆ ಮಾಡುವ ಯೋಚನೆ ಇಲ್ಲ. ಒಬ್ಬ ಬಿದ್ದ ಅಂತ ಎಲ್ಲರೂ ಬರೆಯುವುದು. ಈಗ ನಾವು ಬೀಳ್ತಿಲ್ವಾ? ಅದರಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಎಲ್ಲರೂ ಕಂಪ್ಯೂಟರ್ ಸೈನ್ಸೇ. ನಮ್ಮ ಜಗತ್ತಲ್ಲಿ ತಲೆ ನನ್ನ ಯಾವ ಇಚ್ಛೆ, ನನ್ನ ಯಾವ ಯೋಚನೆ ಇಲ್ಲವೇ ಇಲ್ಲ. ಎಲ್ಲರೂ ಆ ಹೊಂಡಕ್ಕೆ ಬೀಳ್ತಾ ಇದ್ದಾರೆ, ನಾನು ಬೀಳಬೇಕು. ಅಂದರೆ ಒಂದು ಕಾಲದಲ್ಲಿ ಅಧ್ಯಾಪಕರಾದರೆ ಬೆಲೆ ಜಾಸ್ತಿ ಅಂತ ಎಲ್ಲ ಅಧ್ಯಾಪಕರಾದರು. ಒಂದು ಸರ್ತಿ ಡಾಕ್ಟರ್ ಆದರೆ ಎಲ್ಲ ಬೆಲೆ ಜಾಸ್ತಿ ಅಂತ ಇದ್ದಕ್ಕಿದ್ದಾಗ ಡಾಕ್ಟರ್ ಆಗಿಬಿಟ್ರೆ ಎಲ್ಲರೂ. ಯಾರಿಗೆ? ಅವನಿಗೆ ಇಂಜೆಕ್ಷನ್ ಕೊಡ್ಬೇಕು, ಇವನಿಗೆ ಇಂಜೆಕ್ಷನ್ ಕೊಡ್ಬೇಕು. ಜಗತ್ತಲ್ಲಿ ಬೇರೆ ಉದ್ಯೋಗವೇ ಇಲ್ವಾ? ನಮಗೆ ಎಲ್ಲ ಒಂದು ಕಡೆ ಒಬ್ಬ ಹೋಗಿ ಬಿದ್ದ ಅಂದಾಗ ಎಲ್ಲರೂ ಅದಕ್ಕೆ ಹೋಗಿ ಬೀಳುವಂತಹ ಕುರಿಗಳು ನಾವು. ಅದರಿಂದಾಗಿ ಆ ಕುರಿಗಳನ್ನು ಸಾಕಲಿಕ್ಕೆ, ಅಂದರೆ ನೋಡಲಿಕ್ಕೆ, ದಾರಿ ತಪ್ಪದಂತೆ ನಡೆಸಲಿಕ್ಕೆ ವೇದಶಾಸ್ತ್ರ ಪುರಾಣಗಳೆಂತೆಂಬ ಶ್ವಾನಗಳು. ಆ ನಾಯಿ ಎಲ್ಲಿಯೂ ದಾರಿ ತಪ್ಪದಂತೆ, ಅದು ಎಲ್ಲಾದರೂ ತಪ್ಪಿ ಹೋಗ್ತಾ ಇದ್ದನ್ನು ಮೊದಲು ಹೋಗಿ ಅದನ್ನು ಈ ಕಡೆಗೆ ಹೋಗು, ಆ ಕಡೆಗೆ ಹೋಗಿ, ಇನ್ನೆಲ್ಲೋ ದಾರಿ ತಪ್ಪಿಸೊಂದು ಅದನ್ನು ಕಚ್ಚಿ ಪಕ್ಕಕ್ಕೆ ಎಳ್ಕೊಂಡು ಬಂದು ಗುಂಪಿನಲ್ಲಿ ಸೇರಿಸುತ್ತೆ. ನಮಗೆ ಯಾವುದು ಇಲ್ಲಿ ನಾಯಿಗಳು ಅಂದರೆ ಈ ಕುರಿಗಳನ್ನು ಕಾಯುವಂಥವುಗಳು. ವೇದಶಾಸ್ತ್ರ ಪುರಾಣ ಭಗವದ್ಗೀತೆಯಂತಹ ಮಾತುಗಳು ನಮ್ಮ ಬದುಕನ್ನು ತಿದ್ದುತ್ತಾವೆ. ಮಹಾಭಾರತದಲ್ಲಿ ಬರುವಂತಹ ಕಥೆಗಳು ನಮ್ಮ ಜೀವನಕ್ಕೆ ಔಷಧವಾಗಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ದಾರಿಯನ್ನು ತೋರಿಸುತ್ತೆ. ವೇದದಲ್ಲಿ ಬರುವಂತಹ ಮಾತುಗಳು ಇಡೀ ರಾಷ್ಟ್ರಕ್ಕೆ ಏನಾದರೂ ತೊಂದರೆ ಆದರೆ ಏನು ಮಂತ್ರವನ್ನು ಹೇಳಿದರೆ ನಿನ್ನ ರಾಷ್ಟ್ರಕ್ಕೆ ಬರುವ ಸಮಸ್ಯೆಯನ್ನು ಪರಿಹರಿಸಬಹುದು ಅಂತ ಹೇಳಲಿಕ್ಕೆ ರಾಷ್ಟ್ರ ಸೂಕ್ತವನ್ನು ಕೊಟ್ಟು ರಾಜರಾಜೇಶ್ವರನ ಪ್ರಾರ್ಥನೆಯನ್ನು ಮಾಡು ಅಂತ ಹೇಳುತ್ತೆ. ಹೀಗೆ ರೋಗ ಬಂದಾಗ ದೇಶಕ್ಕೆ ರೋಗ ಬರ್ಬೋದು, ದೇಹಕ್ಕೆ ರೋಗ ಬರ್ಬೋದು, ದೇವದ ಚಿಂತನೆಯನ್ನು ಮರೆಯುವ ರೋಗ ಇರಬಹುದು. ಈ ಎಲ್ಲ ಥರದ ರೋಗಗಳನ್ನು ಪರಿಹರಿಸಲಿಕ್ಕೆ ಶಾಸ್ತ್ರಗಳು ಅಂತಂದಾಗ ವೇದವನ್ನು ಸರಿಯಾಗಿ ಕಲೀಲಿಕ್ಕಿರುವ ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು, ಕಲ್ಪ, ವ್ಯಾಕರಣ ಅಂತನ್ನುವಂತಹ ಅಂಗಗಳಿರಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ರಾಮಾಯಣ, ಮಹಾಭಾರತ, ಪಂಚರಾತ್ರಾದಿ ಗ್ರಂಥಗಳಿರ್ಬೋದು. ಹೀಗೆ ಎಷ್ಟು ಪ್ರಾಚೀನ ಋಷಿಗಳು ಕೊಟ್ಟಂತಹ ಮಾತುಗಳು ಇವೆಯೋ ಅವೆಲ್ಲವೂ ನಮ್ಮನ್ನು ಸ್ವಲ್ಪವೂ, ನಾಯಿ ತುಂಬ ಸಿನ್ಸಿಯರ್ ಈ ವಿಷಯದಲ್ಲಿ, ಅದನ್ನು ಮನೆಯೊಳಗೆ ಸಾಕಬಾರ್ದು ಅಂತ ಮಾತು ಯಾಕೆ ಹೇಳ್ತಾರೆ ಅಂದರೆ, ಅದಕ್ಕೆ ಈಗ ಹಂದಿಗೂ ನಾಯಿಗೂ ಏನು ವ್ಯತ್ಯಾಸ? ಹಂದಿ ಹುಟ್ಟಿದ್ದೇ ಗಲೀಜು ತಿನ್ನಲಿಕ್ಕೋಸ್ಕರ. ಆದರೆ ಇದು ಹೇಗಿರಬೇಕೋ ಹಾಗಿಲ್ಲದೆ ಗಲೀಜು ತಿನ್ನುತ್ತೆ ಅಂದಾಗ ಅದರ ಸ್ವಭಾವ ಬಿಟ್ಟು ಬದುಕತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಹತ್ತಿರ ಸೇರಿಸಬೇಡ ಅಂದರು. ಅದರ ಮೈ ತುಂಬ ಕೊಳೆ. ಬೆಕ್ಕು ದೋಷ ಇಲ್ಲ, ಯಾಕೆಂದರೆ ಅದಕ್ಕೆ ಹೆಸರೇ ಮಾರ್ಜಾಲ ಅಂತ, ತುಂಬ ಮೈಯನ್ನು ಕ್ಲೀನ್ ಇಟ್ಟುಕೊಳ್ಳುವ ಪ್ರಾಣಿ ಅಂತ. ಮಾರ್ಜಾಲ ಅಂತಂದರೆ ಮೃಜು ಶುದ್ಧವು, ತನ್ನನ್ನು ಚೆನ್ನಾಗಿ ಶುದ್ಧ ಮಾಡಿಕೊಳ್ಳುವ ಪ್ರಾಣಿ ಅಂತ. ಹಾಗಾಗಿ ಈ ನಾಯಿಯನ್ನು ಅದರ ಸ್ಥಾನದಲ್ಲಿಟ್ಟು ಅದನ್ನು ರಕ್ಷಣೆಗೆ ಅಂತ ಬಿಟ್ಟರೆ ಅದು ಚೆನ್ನಾಗಿ ನಮ್ಮಲ್ಲಿ ಎಲ್ಲ ಕುರುಬರ ಹಿಂಡನ್ನು ಚೆನ್ನಾಗಿ ಉಳಿಸತ್ತೆ. ಕಾದಿದ್ದು ನಮ್ಮಜ್ಜ ಹಿಂಡಿನೊಳಗೆ. ಆದರೆ ನರಿಯೂ ಕೂಡ ಸ್ವತಂತ್ರವಾಗಿ ನಾಯಿಯೂ ಕೂಡ ಸ್ವತಂತ್ರವಾಗಿ ಏನು ಮಾಡುವುದಿಲ್ಲ. ಹಿಂಡಿನೊಳಗೆ ನಮ್ಮಜ್ಜ ನಿಂತು ನಾಯಿಗೆ ಆ ಟ್ರೈನಿಂಗ್ ಮಾಡಿದ್ದಾನೆ. ನಾಯಿ ಯಾವ ಅರ್ಥವನ್ನು ಹೇಳಬೇಕು, ಯಾವ ಅರ್ಥವನ್ನು ತಿಳಿಸಬೇಕು ಅಂತ ಬ್ರಹ್ಮಸೂತ್ರದ ಮೂಲಕ ವೇದವ್ಯಾಸರೇ ಅದರ ಅರ್ಥವನ್ನು ಬಿಡಿಸಿ ಹೇಳಿದ ಮೇಲೆ ನಮಗೆ ಇದು ಸರಿ ಇದು ತಪ್ಪು ಅಂತ ಗೊತ್ತಾಯಿತು. ಇಲ್ಲ ಅಂದರೆ ವೇದದ ಅರ್ಥದಲ್ಲಿ ಏನೋ ಒಂದೊಂದು ಮಾತುಗಳು ಬರ್ತವೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಅಹಂ ಬ್ರಹ್ಮಾಸ್ಮಿ, ನೇಹ ನಾನಾಸ್ತಿ ಕಿಂಚನ, ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗುವ ಸಾಧ್ಯತೆಯೂ ಇರುತ್ತೆ. ಆದರೆ ನಮ್ಮ ಅಜ್ಜ ಆ ಹಿಂಡಿನ ಮಧ್ಯದಲ್ಲಿ ಕೂತು ಇದರ ನಾಯಿಯ ದಾರಿ ಹೋಗಬೇಕಾದದ್ದೇನು ಅಂತ ಟ್ರೈನಿಂಗ್ ಕೊಟ್ಟವ ಅವನೇ. ಆಮೇಲೆ
ಹಾದಿಗಾಣದೆ ಕೂಗಿ ಬಾಯಾರಿ ಕಾಲಿಗೆ ಎರಗೆ ಆಧರಿಸಿ ಅಂಬಲಿಯನ್ನು ಎರೆವ ನಮ್ಮಜ್ಜ. ಈ ಹೋಗ್ತಾ ಇರ್ತವೆ, ಎಲ್ಲಿ ಅಂತ ಇಲ್ಲ, ನಿರಂತರ ಹೋಗ್ತಾ ಇರ್ತವೆ. ಹೋಗಿ 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 ಕೊನೆಗೆ ಒಂದು ಕಡೆ ತುಂಬ ಸುಸ್ತಾಗಿ ಇನ್ನು ಹೋಗ್ಲಿಕ್ಕಾಗೋದಿಲ್ಲ ಅಂತಂದಾಗ ಆ ಕುರುಬನನ್ನು ಕಾಯುವವನನ್ನೇ, ನಮ್ಮ ಅಜ್ಜನನ್ನೇ ಎರಗಿ ಬೀಳ್ತಾವೆ. ಅಂದರೆ ಈ ನರಜೀವ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಅಷ್ಟಮದ ಎಲ್ಲ ಇರುವಾಗ ಎಲ್ಲ ನಾನು ಮಾಡ್ತೇನೆ ಅಂತ ಹಾರಾಡ್ತಾ ಇರ್ತಾನೆ. ಯಾವಾಗ ನನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಅಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಆಗ ಹೋಗಿ ನಿಲ್ತಾನೆ. ಆಗಲೂ ದೇವರು ಬೇಸರ ಮಾಡ್ಕೊಳ್ಳೋದಿಲ್ಲ. ನಾನು ಮಾಡಿದ ಕರ್ತವ್ಯವನ್ನು ನೆನಪಿಸಿಕೊಳ್ಳದೆ ಈಗ ಕಷ್ಟ ಬಂದಾಗ ಮಾತ್ರ ಬರ್ತಾನೆ ಇವನು ಅಂತ ಬೇಸರ ಮಾಡ್ಕೊಳ್ಳೋದಿಲ್ಲ. ಆಗಲೂ ಆಧರಿಸಿ ಅಂಬಲಿಯನ್ನು ಎರೆವ, ಆಗಲೂ ಪ್ರೀತಿಯಿಂದ ಆ ಮಗು ಏನೇ ತಪ್ಪು ಮಾಡಿದರೂ ತಾಯಿ ಅದನ್ನು ಹೇಗೆ ಸಹಿಸಿಕೊಳ್ತಾಳೋ ಹಾಗೆ ಸಹಿಸಿಕೊಂಡು ಆ ಅಜ್ಜ ಕುರಿಗಳನ್ನು ಅದಕ್ಕೆ ಬೇಕಾದ ಅಂಬಲಿಯನ್ನು, ಗಂಜಿಯನ್ನು ಹಾಕಿ ಅದಕ್ಕೆ ಬೇಕಾದ ನೀರನ್ನು ಇಟ್ಟು ರಕ್ಷಿಸ್ತಾನೆ. ಅರಿವೆಂತೆಂಬ ಮರಿಗಳು, ಈ ಕುರಿಗಳನ್ನು ಸಾಕಿಕೊಂಡು, ಮೇಕೆಗಳನ್ನು, ಆಡುಗಳನ್ನು ಸಾಕಿಕೊಂಡು ಹೋಗ್ತಾ ಇರಬೇಕಾದ್ರೆ ಮಧ್ಯ ಮಧ್ಯದಲ್ಲೇ ಮರಿಗಳಿಡ್ತಾವೆ. ಅಂದರೆ ಅವ್ರು ಹೋಗೋ ಊರಿನ ಮಧ್ಯದಲ್ಲಿ ಅಲ್ಲಲ್ಲಿ ಹೊಸ ಹೊಸ ಸಣ್ಣ ಸಣ್ಣ ಮರಿಗಳು ಬರ್ತವೆ. ಇಲ್ಲಿ ಯಾವುದು ಮರಿಗಳು? ಅರಿವೆಂಬ ಮರಿಗಳು. ಪ್ರಜ್ಞೆ ಮೂಡುತ್ತೆ. ಆಗಾಗ ಏನೇನೋ ಪ್ರಜ್ಞೆಗಳು ಬರ್ತವೆ. ಯಾಕೆಂದರೆ ಹಿಂದೆ ವೇದಶಾಸ್ತ್ರಗಳೆಂಬ ನಾಯಿ ಇತ್ಯಾದಿಗಳೆಲ್ಲ ಬಂದು ಅದಕ್ಕೆ ಒಂದಿಷ್ಟು ಉಪದೇಶ ಮಾಡಿದ್ರಿಂದಾಗಿ ಪ್ರಜ್ಞೆ ಬರುತ್ತೆ. ಹಾಗೆ ಪ್ರಜ್ಞೆ ಹಿಂಡಿನೊಳಗಡೆ ಬರಲು ಮರಿಗಳು ಅರಿವಿನ ರೂಪದಲ್ಲಿ ಬಂದು ನಿಲ್ಲಬೇಕಾದ್ರೆ ಮರವೆಂಬ ವ್ಯಾಘ್ರ ಕಿರುಬ ತೋಳಗಳು. ಈ ತೋಳ ಕಿರುಬ, ಕತ್ತೆ ಕಿರುಬ ಅಂತ ಇರುತ್ತೆ. ಅದರ ಜೊತೆಗೆ ಹುಲಿ. ಅವರು ರಾತ್ರಿಯೆಲ್ಲ ಮಲಗಿರುವ ಹೊತ್ತಿಗೆ ಎಷ್ಟೆಷ್ಟೋ ದುಷ್ಟ ಪ್ರಾಣಿಗಳು ಅವರ ಗುಂಪಿನಿಂದ, ಈಗೆಲ್ಲ ನಾವೇನಾದರೂ ಅದಕ್ಕೆ ಪಂಜಿನ ರೂಪದಲ್ಲಿ ಅಥವಾ ಅದಕ್ಕೊಂದು ಪ್ರತ್ಯೇಕ ಕೋಟೆ ಥರ ಮಾಡಿಕೊಂಡು ಕಂಪೌಂಡ್ ಕಟ್ಟಿ ಸಾಕೊಳ್ಬಹುದು. ಆದರೆ ಆ ಕಾಲದಲ್ಲೆಲ್ಲ ಕಾಡಿನ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಉಳಿಯುದು. ಯಾಕೆಂದರೆ ಒಂದು ಕಡೆ ನಿರಂತರವಾದ ಮನೆ ಅಂತಿದ್ರೆ ಶಾಶ್ವತ ಆದ ಕಂಪೌಂಡ್ ಹಾಕಿ ಇದು ನನ್ನ ಮನೆ ಅಂತ ಅಂದ್ಕೊಳ್ಬೋದು. ಅವರಿಗೆ ಯಾವುದು ಅವರ ಮನೆ ಅಂತಿರುವುದಿಲ್ಲ. ಹೋಗದ ಜಾಗದಲ್ಲಿ ಎಲ್ಲಿ ಮೇವು ಸಿಗುತ್ತೋ ಅಲ್ಲಿ ಉಳ್ಕೊಳ್ಳೋದು. ಎಲ್ಲೋ ಒಂದು ಕಡೆ ಹಿಂಡನ್ನು ಇದ್ದಕ್ಕಿದ್ದಾಗೆ ರಾತ್ರಿ ಹುಲಿಯೋ, ಅದಕ್ಕೆ ಅವ್ರ ಮಾತು ಹೇಳುದು ತುರುಬಿ ಹಿಂಜಾವದಲ್ಲಿ. ಹಿಂಜಾವ ಅಂದರೆ ಮುಂಜಾವಕ್ಕಿಂತ ಹಿಂದಿನದ್ದು. ಅಂದರೆ ರಾತ್ರಿಯ ಹೊತ್ತಿನಲ್ಲಿ ತುರುಬಿ ಒಳಗೆ ಓಡಿ ಬಂದು ನುಗ್ಗಿ ಕುರಿಯ ಮುರಿಯುವುದ ಕಂಡು, ಕುರಿಯನ್ನು ಎತ್ತಿಕೊಂಡು ಈ ತೋಳಗಳು, ಕಿರುಬಗಳು, ಹುಲಿಗಳು ಎತ್ತಿಕೊಂಡು ಹೋಗುವಾಗ ಅರಿತು ಅರಿಯದ ಹಾಗೆ ಇರುವ ನಮ್ಮಜ್ಜ ಆಗ ಏನು ಮಾಡೋದಿಲ್ಲ. ಕುರಿಯನ್ನು ಕಾಯುವವರು ಕೂಡ ಕೆಲವು ಸಂದರ್ಭದಲ್ಲಿ ಮಧ್ಯದಲ್ಲಿ ಅಟ್ಯಾಕ್ ಮಾಡಿದಾಗ ಎಷ್ಟು ಸಾಧ್ಯವೋ ಎದುರುಗಡೆ ಇದ್ದದ್ದನ್ನು ರಕ್ಷಿಸ್ತಾರೆ. ಉಳಿದಂತೆ ತುಂಬ ಗಹನವಾದ ಜಾಗದಲ್ಲಿದ್ದಾಗ ಒಂದೆರಡು ಎತ್ಕೊಂಡು ಹೋದರೆ ಹೋಗಲಿ, ನಾಳೆ ದಾರಿಯಲ್ಲಿ ನಮ್ಮ ಮೇಲೆ ದಾಳಿ ಮಾಡಬಾರ್ದಲ್ವ. ಅದಕ್ಕೋಸ್ಕರ ಇವತ್ತು ಹೊಟ್ಟೆ ತುಂಬಿದರೆ ನಾವು ನಾಳೆ ಸೇಫಾಗಿ ಮುಂದೆ ಹೋಗ್ಬೋದು ಅಂತ ಯೋಚನೆ ಮಾಡಿ ಸುಮ್ಮನಿರ್ತಾರೆ. ಈ ಭಗವಂತನು ಹಾಗೆ ಸುಮ್ಮನಿದ್ದು ಬಿಡ್ತಾನೆ. ಅವನು ಯಾಕೆ ಸುಮ್ಮನಿರ್ತಾನೆ ಅಂದರೆ, ತುಂಬ ಹಾರಾಡ್ತಾ ಇದ್ನಲ್ವ, ಸ್ವಲ್ಪ ಹೊತ್ತು ಹಾರಾಡಿದ್ದು, ನನ್ನಿಂದಲೇ ಅರಿವು, ನನ್ನಿಂದಲೇ ಮರೆವು ಅನ್ನೋದು ಅವನಿಗೆ ಗೊತ್ತಾಗಲಿ ಅಂತ ಸ್ವಲ್ಪ ಹೊತ್ತು ನಮ್ಮ ಅಜ್ಜ ನಮ್ಮ ಕರ್ಮದ ಪಾಕವನ್ನು ಅನುಭವಿಸ್ಲಿಕ್ಕೋಸ್ಕರ, ಮಾಡಿದ್ದುಣ್ಣೋ ಮಹಾರಾಯ ಅಂತ ತೋರಿಸ್ಲಿಕ್ಕೋಸ್ಕರ ಸುಮ್ಮನೆ ಕೂತು ಬಿಡ್ತಾನೆ. ವಸ್ತುತಃ ಈ ಹಿಂಡಿನಲ್ಲಿ ಯಾವುದು ಮೊದಲಿನ ಕುರಿ, ಯಾವುದು ಕೊನೆಯ ಕುರಿ, ಯಾವುದು ಮೊದಲಿನ ಆಡು, ಯಾವುದು ಕೊನೆಯ ಆಡು ಹೇಳಲಿಕ್ಕೆ ಬರೋದು. ಅದು ಹಿಂಡಿನ ಮೂಲಕ ಬರ್ತಾ ಇರುತ್ತೆ. ಯಾವುದು ಕೊಬ್ಬಿರುತ್ತೋ ಅದನ್ನು ಮಾರಾಟ ಮಾಡಿ ಮುಗಿಸಿಬಿಡ್ತಾರೆ. ಹಾಗೆ ಇಡೀ ಜಗತ್ತಿನಲ್ಲಿ ಯಾವುದ್ಯಾವುದನ್ನು ಎಲ್ಲೆಲ್ಲಿಗೆ ಕೊಡಬೇಕೋ ಅಲ್ಲಲ್ಲಿ ಕೊಡ್ತಾ ಹೋಗ್ತಾ ಇರ್ತಾನೆ. ಈ ಸಂಸಾರವೆಂಬಂತಹ ಪ್ರಯಾಣದಲ್ಲಿ ಇದು ಮೊದಲ ಹುಟ್ಟು, ಇದು ಕೊನೆಯ ಹುಟ್ಟು ಅಂತ ಜೀವನಿಗೆ ಗುರುತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಹುಟ್ಟು ಸಾವಿನ ಹೊಲಬ ಬಲ್ಲ ನಮ್ಮಜ್ಜ. ನಮ್ಮ ಹುಟ್ಟಿನ ಮೊದಲು ಮತ್ತು ಕೊನೆಯನ್ನು ತಿಳ್ಕೊಂಡವನು ಒಬ್ಬನೇ. ನಮಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ. ಯಾಕೆಂದರೆ ಜೀವ ಹುಟ್ಟುವುದಿಲ್ಲ. ಹುಟ್ಟುವುದು ಅಂದರೆ ಏನು? ನಾವು ಅಂದ್ಕೊಳ್ಳೋದು ಹುಟ್ಟುವುದು ಅಂತಂದರೆ ಇಲ್ಲದೇ ಇದ್ದದ್ದು ಬಂತು ಅಂತ ಅಲ್ಲ. ಹುಟ್ಟುವುದು ಅಂತಂದರೆ ಇದ್ದದ್ದಕ್ಕೆ ವ್ಯಕ್ತಿ ಬಂತು ಅಂತ. ವ್ಯಕ್ತಿ ಅಂದರೆ ಅಭಿವ್ಯಕ್ತಿ, ಕಾಣಿಸಿಕೊಂಡಿತು ಅಂತ ಅರ್ಥ. ಅಂತಹ ಕಾಣಿಸಿಕೊಳ್ಳುವ ಮೂಲ ಶಕ್ತಿಯನ್ನು ಭಗವಂತ ಒಬ್ಬನೇ ಬಲ್ಲ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ನಾವು ಹುಟ್ಟಿದಾಗ ಎಲ್ಲಿಂದ ಬಂದ್ವಿ ಗೊತ್ತಿಲ್ಲ, ಹುಟ್ಟಿ ಮುಗಿಸಿದ ಮೇಲೆ ಎಲ್ಲಿಗೆ ಹೋಗ್ತೇವೆ ಗೊತ್ತಿಲ್ಲ. ಇದೆರಡರ ನಡುವೆ ನಮ್ಮ ಮಧ್ಯದ 4 ದಿವಸದ ಆಯುಷ್ಯವನ್ನೇ ನಾವು ಎಂಥ ಅಹಂಕಾರ ಮದಗಳ ಮಧ್ಯದಲ್ಲಿ ನನ್ನ ಬದುಕೇ ದೊಡ್ಡದು ಅಂತ ಭಾವಿಸಿ ಬದುಕ್ತೇವೆ. ಆದರೆ ನಿಜವಾಗಿ ನಮ್ಮ ಬದುಕಿನ ತುದಿ, ಮೊದಲು, ಕೊನೆ ಏನೂ ಗೊತ್ತಿಲ್ಲದೆ ಅವನ ಕೈಯೊಳಗೆ ಬದುಕ್ತಾ ಇದ್ದೇವೆ. ಅವನೇ ನಮ್ಮಜ್ಜ ಕಾಪಾಡುವವನು. ಅಷ್ಟೂ ಪ್ರಾಣಿಗಳಿಗೆ ಇಷ್ಟು ಅಂಬಲಿ ಇತ್ತು. ಅಷ್ಟೂ ಪ್ರಾಣಿಗಳು 84 ಲಕ್ಷ ಥರದ ಜೀವಿಗಳಿಗೂ ಯೋಚನೆ ಮಾಡಿ. ನಮ್ಮ ಮನೆಯಲ್ಲಿ 2 ದಿವಸ ನೆಂಟರು ಬಂದ್ರೇ 3ನೇ ದಿವಸ ಇವರು ಹೋಗೋ ತನಕ ಸಾಕಾಯಿತು, ಹೋದ ಮೇಲೆ ಮತ್ತೆ 4 ದಿವಸ ಕೆಲಸ ಅಂತ ಬೈಕೊಂಡೇ ಕೆಲಸ ಮಾಡ್ತೇವೆ. ಆದರೆ ಈ ವರಬ್ರಹ್ಮಾಂಡವೆಂಬಂತಹ ದೊಡ್ಡ ಮನೆಯಲ್ಲಿ ಬದುಕಿರುವ ಅಷ್ಟೂ ಕುರಿಗಳಿಗೆ, ಅಷ್ಟೂ ಜೀವಿಗಳಿಗೆ ಬೇರೆ ಬೇರೆ ಥರದ ಕಾಲದಲ್ಲಿ ಬೇರೆ ಬೇರೆ, ಯಾಕೆಂದರೆ ಇಲ್ಲಿ ಹಗಲಿದ್ದಾಗ ಇಲ್ಲಿ ರಾತ್ರಿ, ಇಲ್ಲಿ ರಾತ್ರಿ ಇದ್ದಾಗ ಇಲ್ಲಿ ಹಗಲು,
ನಮಗೆ ರಾತ್ರಿ ಹಗಲು 1-2 ಹೊತ್ತು ತಿನ್ನುವುದೇ, 3 ಹೊತ್ತು ತಿನ್ನುವುದೇ, 10 ಹೊತ್ತು ತಿನ್ನುವುದೇ. ಡಾಕ್ಟರ್ ಹೇಳಿರ್ತಾರೆ 1 ಗಂಟೆಗೆ ಚೂರು ಚೂರು ತಿಂತಾ ಇರಲಿಲ್ಲ ಅಂದರೆ ನಿಮ್ಗೆ ತುಂಬ ತೊಂದರೆ ಆಗುತ್ತೆ ಅಂತ. ಹಾಗಾಗಿ ತಿನ್ನುವುದಕ್ಕೋಸ್ಕರ ಹುಟ್ಟಿದ್ದು ಅನ್ನುವ ರೀತಿ ನಾವು ನಿರಂತರ ತಿನ್ನುವ ಅಷ್ಟು ಜೀವಿಗಳ ಕರ್ಮದ ಪಾಕಕ್ಕೆ ಆಗಾಗ ಅಡಿಗೆ ಮಾಡಿ ಹಾಕ್ತಾನೇ ಇರಬೇಕಲ್ವ. ಪುರುಸೊತ್ತೇ ಇಲ್ಲ ದೇವರಿಗೆ. ಮಾಡಿ ಹಾಕ್ತಾನೇ ಇರ್ತಾನೆ, ಕಾಲಕ್ಕೆ ಸರಿಯಾಗಿ ಹಾಕ್ತಾನೆ, ಎಷ್ಟು ಹಾಕಬೇಕೋ ಅಷ್ಟೇ ಹಾಕ್ತಾನೆ. ಅದರಲ್ಲಿ ಚೂರು ಅದರದ್ದು ಇದಕ್ಕೆ ಇದರದ್ದು ಅದಕ್ಕೆ ಅಂತ ದ್ರವ್ಯದ ಪರಿಮಾಣದಲ್ಲೂ ವ್ಯತ್ಯಾಸ ಮಾಡುವುದಿಲ್ಲ. ನಿರಂತರ ಅಷ್ಟೂ ಜೀವಿಗಳಿಗೆ, ಪ್ರಾಣಿಗಳಿಗೆ ಅದಕ್ಕೆ ಎಷ್ಟು ಕೊಡಬೇಕೋ ಅಷ್ಟೇ ಇಷ್ಟು ಅಂಬಲಿಯನ್ನು ಮಾಡಿ ಹೊಟ್ಟೆ ತುಂಬುವ ಹಾಗೆ ಎರೆವ ಅದಕ್ಕೆ ಬೇಕಾದೆಲ್ಲವನ್ನು ಕೊಟ್ಟು ಸಂತೋಷದಿಂದ ಅದನ್ನು ಬದುಕುವಂತೆ ಮಾಡ್ತಾನೆ. ಅಂತಹ ಭಗವಂತನ ಅಡಿಯಾಳಾಗಿ ನಾವಿದ್ದೇವೆ. ಹೀಗೆ ಹೇಳ್ತಾ ಕಲಿಯುಗಕ್ಕೆ ಗೌಡನಿವ. ಕಲಿಯುಗದಲ್ಲಂತೂ ಇವನೇ ಗೌಡ. ಗೌಡ ಅಂದರೆ ಯಾರ ಮಾತು ನಡೆಯುತ್ತೋ ಅವನು ಗೌಡ ಅಂತ ಲೆಕ್ಕ. ಎಷ್ಟೋ ಸರ್ತಿ ಒಂದು ಮಾತಿದೆ, ಹಾಳಾದ ಊರಲ್ಲಿ ಉಳಿದವನೇ ಗೌಡ ಅಂತ. ಕೊನೆಗೆ ಯಾರಿಲ್ಲ ಅಂದರೆ ಅವನನ್ನೇ ಗೌಡ ಅಂತ ಮಾಡ್ಕೊಳ್ಬೇಕಾಗಿ, ಇವನೇ ನಮ್ಮ ನಾಯಕ ಅಂತ. ಅವನು ಹೇಳಿದ ಮಾತೇ ನಡೆಯುತ್ತೆ, ಅವನ ಮಾತು ಹೇಳಿದ್ರೇ ನಡೆಯುತ್ತೆ, ಅವನ ಹೆಸರು ಹೇಳಿದರೆ ನಡೆಯುತ್ತೆ. ಕಲಿಯುಗಕ್ಕೆ ಯಾರ ಹೆಸರು ಹೇಳಿದರೆ ನಡೆಯುತ್ತೆ? ನಾರಾಯಣನ ಹೆಸರು ಬಿಟ್ಟರೆ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಹ್ಯಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತ್ಯಶೇಷಂ ಸ್ಮೃತ ಮಾತ್ರ ಏವ. ಈ ಗೌಡನ ಹೆಸರು ಹೇಳಿದರೆ ನಮ್ಮ ಪಾಪಗಳೆಲ್ಲ ಕ್ಷಣ ಮಾತ್ರದಲ್ಲಿ ದಹಿಸಿ ಸುಟ್ಟು ಬೂದಿಯಾಗಿ ಹೋಗುತ್ತೆ. ಅಂಥ ಗೌಡನಿವ. ಇವನು ಗೌಡ ಮಾತ್ರ ಅಲ್ಲ, ಆ ನಮ್ಮ ಊರಿನಲ್ಲಿರುವ ಗೌಡ ಗೌಡಗಾರಿಕೆ ಮಾತ್ರ ಮಾಡ್ತಾನೆ. ಆದರೆ ಈ ಗೌಡ ಏನು ಗೊತ್ತಾ, ನಮ್ಮ ಸಂಗಾತಿಯೂ ಆಗ್ತಾನೆ, ನಮ್ಮ ಮಂತ್ರಿಯೂ ಆಗ್ತಾನೆ, ನಮಗೆ ಮಗುವಾಗಿಯೂ ಸಿಗ್ತಾನೆ, ನಮ್ಮ ತೊಡೆನೂ ಏರ್ತಾನೆ, ನಮ್ಮ ತಲೆ ಮೇಲೂ ಕೂಡ್ತಾನೆ. ಇಂಥ ಪ್ರೀತಿಯ ಗೌಡ ಎಲ್ಲಿ ಸಿಗ್ತಾನೆ ಹೇಳಿ? ಸಂಗಾತಿ ಅಂತಂದರೆ ನಮ್ಮ ಹತ್ತಿರದ ಆತ್ಮ ನಿವೇದನೆ ಮಾಡಿಕೊಂಡಾಗ ಗೆಳೆಯ ಆಗ್ತಾನೆ. ಮಂತ್ರ, ಯಾರು ಮಂತ್ರವನ್ನು ಜಪಿಸಿ ಭಗವಂತನ ಅನುಷ್ಠಾನ ಮಾಡಿಕೊಳ್ತಾನೋ ಅವನಿಗೆ ಸಮಸ್ಯೆಗಳನ್ನು ಪರಿಹರಿಸುವ ಒಬ್ಬ ಮಂತ್ರಿಯಾಗಿ ಅವನ ಎಲ್ಲ ದೋಷಗಳನ್ನು ಪರಿಹರಿಸಿ ಅವನನ್ನು ಉದ್ಧರಿಸ್ತಾನೆ, ಸರಿಯಾದ ಗುರಿಯನ್ನು ತೋರಿಸ್ತಾನೆ. ಇಂತಹ ಮಂತ್ರಿ, ಇಂತಹ ಸಂಗಾತಿ, ಇಂತಹ ಮಗುವಾಗಿ ನಮ್ಮ ತೊಡೆಯನ್ನೇರುವ ಗೌಡ ಇವನು. ಕಲಿಯುಗಗಳನ್ನೆಲ್ಲ ಪೊರೆಯುವವನು ಈತನೇ. ಇಡೀ ಕಲಿಯುಗವನ್ನು ಪೋಷಿಸುವವನು, ಪೊರೆಯುವವನು ಇವನೇ ಆಗಿದ್ದಾನೆ. ಜಲಜಾಕ್ಷ ಕಾಗಿನೆಲೆಯಾದಿ ಕೇಶವನ ಮನ ಒಲಿಸಿ ಭಜಿಸದ ಮನುಜ. ಯಾರು ಇಂತಹ ಗೌಡನನ್ನು ಇಷ್ಟು ಸಂಗಾತಿಯಾಗಬಲ್ಲ, ಮಂತ್ರಿಯಾಗಬಲ್ಲ, ಸುತನಾಗಬಲ್ಲ, ನಮ್ಮೆಲ್ಲರನ್ನು ಪೊರೆಯುವ, ಕಲಿಯುಗಕ್ಕೆ ಏಕಮಾತ್ರವಾದ ನಾಮದಿಂದಲೇನೆ ಹರಿಸಂಸ್ಮರಣಂ ಪ್ರೋಕ್ತಂ, ಎಲ್ಲ ಕಲಿಯುಗದ ದೋಷಗಳನ್ನು ಪರಿಹರಿಸಲಿಕ್ಕೆ ನಾಮ ಸಂಕೀರ್ತನೆ ಒಂದೇ ಸಾಧ್ಯ, ಅದು ಹರಿಯ ನಾಮ ಅಂತ ಇಂತಹ ನಾಮವನ್ನು ಇಟ್ಟುಕೊಂಡಂತಹ ಭಗವಂತನನ್ನು ಭಜಿಸದ ಮನುಷ್ಯ ಹುಚ್ಚು ಕುರುಬ. ಅವನು ಈ ಕುರಿಗಳನ್ನು ಗೆಲ್ಲಿಕ್ಕಾಗುವುದಿಲ್ಲ, ಈ ಆಡುಗಳಿಂದ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಈ ಹೋತಗಳು ಅವನನ್ನೇ ನುಗ್ಗಿ ಹೊಡೆದು ಓಡಿಬಿಡ್ತಾವೆ. ಇವನ ಸುತ್ತಲಿನಲ್ಲಿ ಯಾವ ಶ್ವಾನಗಳು ನಿಲ್ಲುವುದಿಲ್ಲ. ಅದರಿಂದಾಗಿ ಇವನು ಹುಚ್ಚು ಕುರುಬಾಗಿ ಕುರಿಗಳನ್ನು ಮೇಯಿಸುವ ಮಧ್ಯದಲ್ಲಿ ಕಳೆದು ಹೋಗಿಬಿಡ್ತಾನೆ, ತಾನೂ ಕುರಿಯಂತೆ ಆಗಿಬಿಡ್ತಾನೆ. ಅದರಿಂದಾಗಿ ಆ ಕೇಶವನ ಅಜ್ಜನ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರೆ ನಮ್ಮ ಬದುಕು ಸುಕರವಾಗಿರುತ್ತೆ ಅಂತ ಈ ಪದ್ಯದಲ್ಲಿ ಸಾರಿ ಹೇಳ್ತಾ ಇದ್ದಾರೆ. ತುಂಬ ಪದ್ಯಗಳು ಹೀಗೇನೆ. ಕನಕದಾಸರ ಪದ್ಯ ಅಂತಂದರೆ ಅದು ಮತ್ತು 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 ನಮಗೆ ರುಚಿ ಕೊಡುವಂತಹ ಪದ್ಯಗಳು. ಅಂತಹ ಅನೇಕ ಪದ್ಯಗಳ ಮಧ್ಯದಲ್ಲಿ ಒಂದೆರಡನ್ನು ಆರಿಸುವ ಪ್ರಯತ್ನ ಹೋದ ಹಾಗೇನೆ. ಇದು ಪುರಂದರದಾಸರು ಇಂಥದ್ದೇ ಅನೇಕ ಪದ್ಯಗಳನ್ನು, ತಿನ್ನುವ ಹಕ್ಕಿ ಬಲವಾಗೈತೆ, ತಿನ್ನದ ಹಕ್ಕಿ, ತಿನ್ನುವ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ. ಅದೇ ಈ ದ್ವಾಸುಪರ್ಣ ಸಯುಜಾಸಖಾಯ ಅನ್ನೋದರದ್ದೇ ಯಥಾವತ್ತಾದ ಅನುವಾದವನ್ನು ವೇದದಲ್ಲಿ ಕೊಟ್ಟದ್ದನ್ನು ಅನೇಕ ದಾಸ ಕವಿಗಳು ತಮ್ಮ ಹೃದಯವಂತಿಕೆಯನ್ನು ಈ ಪದ್ಯಗಳಲ್ಲಿ ಮೆರೆದಿದ್ದಾರೆ. ಅದರಲ್ಲಿ ಒಂದಿಷ್ಟು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಯಾವುದಾದ್ರೂ ಹಾಡ್ತೀರಿ ಕೊನೆಗೆ? ಹಾಡಿ ಮುಗಿಸುವಷ್ಟೇ. ತೊರೆದು ಜೀವಿಸಬಹುದು. ಅವರ ಹಾಡುಗಳಲ್ಲಿರುವ ಭಕ್ತಿಯ ರಸವನ್ನು ಉಣ್ಣುವುದಕ್ಕಾಗಿ ಒಂದು ಹಾಡು ಕೇಳಿ ಭಗವಂತನಿಗೆ ಆ ನಾಮವನ್ನು ಸಮರ್ಪಣೆ ಮಾಡೋಣ. ಇದರಲ್ಲಿ ಬಿಡಿಸಿ ಹೇಳಲಿಕ್ಕೇನಿಲ್ಲ, ಆದ್ದರಿಂದ ಕೇಳಿದಾಗಲೇ ಆ ಅನುಭೂತಿ ಇರುತ್ತೆ. ಕಣ್ಣು ಮುಚ್ಚಿ ಕೇಳುವುದಷ್ಟೇ ಕೆಲಸ. ಚರಣಗಳ
ಭಗವಂತನ ಚರಣಗಳನ್ನು ಬಿಟ್ಟು ಬದುಕುವುದು ಸಾಧ್ಯ ಇಲ್ಲ ಅನ್ನುವ ಈ ಮಾತಿನ ಮೂಲಕ ಚರಣ ಸೇವೆಯನ್ನು ಸದಾ ಕೊಡಿಸುವಂತಹ ಪ್ರೀತಿಯನ್ನು ನಮ್ಮ ಮೇಲೆ ಕಾಯುವ ಭಗವಂತ ತೋರ್ತಾ ಇರಲಿ ಅಂತ ಪ್ರಾರ್ಥಿಸ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣ